ಸ್ಟಾರ್ಟ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನಿದೆ ಆತ್ಮೀಯ ಶರಣ ಬಂಧುಗಳೇ, ನಾವು ಶ್ರಾವಣ ಮಾಸದಲ್ಲಿ ವಿಶ್ವಧರ್ಮ ಪ್ರವಚನವನ್ನು ಶ್ರವಣ ಮಾಡುತ್ತಿದ್ದೇವೆ. ನಾನು ಕೂಡ ಕಳೆದ 2 ವರ್ಷಗಳಿಂದ ಈ ಟೆಕ್ನಿಕಲ್ ವಿದ್ಯಾಭ್ಯಾಸ, ಟೆಕ್ನಿಕಲ್ ಅಧ್ಯಯನ, ಕಾಯಕದ ಒತ್ತಡ, ಈ ಬಹಳ ಅಪಾರವಾಗಿರ್ತಕ್ಕಂಥ ಮತ್ತೆ ಮನೆ ಕಾರ್ಯ ಇವುಗಳ ಮಧ್ಯೆ 2 ವರ್ಷದಿಂದ ಸರಿಯಾಗಿ ಅಧ್ಯಯನ ಆಗಿರಲಿಲ್ಲ. ವಚನ ಸಾಹಿತ್ಯ, ವಚನಗಳ ಬಗ್ಗೆ ಓದಿರಲಿಲ್ಲ. ಮತ್ತೆ ಈ ಒಂದು ಪ್ರವಚನದ ಅವಕಾಶದಿಂದಾಗಿ ಮತ್ತಷ್ಟು ಅವುಗಳನ್ನ ತಿಳಿದುಕೊಂಡಿರ್ತಕ್ಕಂಥ ಜ್ಞಾನವನ್ನ ರಿನಿವಲ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಇನ್ನು ತಿಳಿದೇ ಇರತಕ್ಕಂಥ ಇನ್ನು ಅನೇಕ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಈ ರೀತಿ ಅವಕಾಶ ಒದಗಿ ಬಂದಿದೆ. ಅದಕ್ಕಾಗಿ ಇಂಥ ಅವಕಾಶ ಮಾಡಿಕೊಟ್ಟಿರುವ ತಮಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಸುದೀರ್ಘವಾಗಿರ್ತಕ್ಕಂಥ 7 ಉಪನ್ಯಾಸಗಳಲ್ಲಿ ಇಷ್ಟಲಿಂಗದ ಒಂದು ಮಹತ್ವ, ಇಷ್ಟಲಿಂಗದ ಪೂಜೆಯ ಮಹತ್ವ, ದೀಕ್ಷೆ, ಇದೆಲ್ಲವೂ ವಿಚಾರವನ್ನು ನೋಡಿದ್ವಿ. ಇನ್ನೊಂದಿಷ್ಟು ಮಿಸೆಲಿನಿಯಸ್ ವಿಚಾರಗಳು ಇಷ್ಟಲಿಂಗದ ಕುರಿತಾಗಿ ಉಳ್ಕೊಂಡ್ಬಿಟ್ಟಿವೆ. ಅವುಗಳನ್ನ ಅಷ್ಟು ಹೇಳಿ ಮುಂದೆ ಮತ್ತೆ ಇವತ್ತಿನ ಜಂಗಮ ದರ್ಶನಕ್ಕೆ ಒಂದ್ ವೇಳೆ ಆದ್ರೆ ಇವತ್ತೇ ಶುರು ಮಾಡೋಣ. ಜಂಗಮ ದರ್ಶನ, ಜಂಗಮ ತತ್ವ, ಅದು ಕೂಡ ಇಷ್ಟಲಿಂಗ ತತ್ವದಷ್ಟೇ ಅದು ವಿಶಾಲವಾಗಿರುವಂತಹ ತತ್ವ. ಅದಕ್ಕಾಗಿ ಇವತ್ತು ಆ ಮಿಸೆಲಿನಿಯಸ್ ವಿಚಾರ ಮುಗಿದ್ರೆ ಇವತ್ತೇ ಶುರು ಮಾಡ್ತೀನಿ, ಇಲ್ಲಾಂದ್ರೆ ಮತ್ತೆ ನಾಳೆ ದಿವಸ ಜಂಗಮ ತತ್ವ ದರ್ಶನವನ್ನ ಮಾಡ್ತೀನಿ. ಈಗ ಮೊನ್ನೆ ಒಬ್ಬರು ಶರಣರು ಕೂಡ ಕೇಳಿದ್ರು, ಈ ಇಷ್ಟಲಿಂಗ ಪೂಜೆ ಮಾಡ್ತಾನೆ ಅದು ಭಾವಲಿಂಗ ಪೂಜೆ ಮತ್ತು ಪ್ರಾಣಲಿಂಗ ಪೂಜೆ ಅಂತಂದ್ರೆ ಏನು, ಅದು ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಚಾರ ಕುರಿತು ನಮ್ಮ ಶರಣೆ ತಾಯಿ ವಿಜಯರಾಜು ಅವರಿಗೆ ಹೆಚ್ಚಿನ ಒಂದು ಜ್ಞಾನ ಇದೆ. ನಾನು ತಿಳ್ಕೊಂಡಿರೋಷ್ಟು ನಾನು ಹೇಳ್ತೇನೆ, ಕೊನೆಗೆ ಅವರಿಗೆ ಈ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಇಷ್ಟಲಿಂಗ ಅದು ಪರಮಾತ್ಮನ ಒಂದು ಸಾಕಾರವಾಗಿರ್ತಕ್ಕಂಥ ರೂಪ. ಅದನ್ನ ಕೈಯಲ್ಲಿ ಇಟ್ಕೊಂಡು ನಾವು ಪೂಜೆಯನ್ನ ಮಾಡ್ತೀವಿ. ಸಾಕಾರವಾಗಿರ್ತಕ್ಕಂಥ ರೂಪವನ್ನ ನೋಡಿ ಏನು ನಾವು ಪೂಜೆ ಮಾಡ್ತೀವಿ, ಅದು ಇಷ್ಟಲಿಂಗ ಪೂಜೆ. ಇನ್ನು ಪ್ರಾಣಲಿಂಗ ಅಂತಂದ್ರೆ ಏನು? ಅಂತಹ ಒಂದು ಲಿಂಗ, ಆ ಪರಮಾತ್ಮನ ದಿವ್ಯ ಚೈತನ್ಯ, ಆ ಸಿಂಧು, ಅವನು ಪರಮಾತ್ಮನು ಸಿಂಧು, ಜೀವಾತ್ಮನು ಬಿಂದು ಅಂತ ಏನ್ ಹೇಳಿದ್ವಿ, ಅಂಥ ಸಿಂಧುವಿನ ಒಂದು ಬಿಂದು ನಮ್ಮ ಅಂತರಂಗದಲ್ಲಿಯೇ ಇದೆ. ಆ ಒಂದು ಪರಮಾತ್ಮ ಪರಮ ಚೈತನ್ಯದ ಬೆಳಕು ನನ್ನೊಳಗೂ ಇದೆ ಅಂತ ಅನುಭವಿಸ್ತಕ್ಕಂಥದ್ದೇ ಅದು ಪ್ರಾಣಲಿಂಗ ಪೂಜೆ. ನನ್ನೊಳಗಡೆ ಉಸಿರಾಟ ಇದೆ, ನನ್ನೊಳಗಡೆ ಚೈತನ್ಯ ಇದೆ, ನನ್ನೊಳಗಡೆ ಜೀವ ಇದೆ, ನನ್ನೊಳಗಡೆನೂ ಕೂಡ ಒಂದು ಅಂಥ ಪರಮಾತ್ಮ ನೆಲೆಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಚೈತನ್ಯವನ್ನ ತನ್ನಲ್ಲಿ ಅನುಭವಿಸ್ತಕ್ಕಂಥದ್ದೇ ಒಂದು ಪ್ರಾಣಲಿಂಗ ಪೂಜೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನು ಎದುರಿಗಿರುವ ವ್ಯಕ್ತಿ, ನನ್ನ ಜೊತೆ ಇರ್ತಕ್ಕಂಥ ವ್ಯಕ್ತಿ, ನಮ್ಮ ಶರಣ ಬಂಧು ಎಲ್ಲರೂ ಇಡೀ ಜೀವ ಸಂಕುಲದಲ್ಲಿಯೂ ಕೂಡ ಆ ಒಂದು ಪರಮಾತ್ಮನ ಚೈತನ್ಯ ಇದೆ ಅಂತ ಹೇಳ್ಬಿಟ್ಟು ಆ ಭಾವದಿಂದ ಅವರನ್ನು ನೋಡ್ತಕ್ಕಂಥದ್ದು, ಆ ಒಂದು ಗೌರವ ಭಾವದಿಂದ ಅಲ್ಲಿ ನಾನು ಯಾರ ಜೊತೆನೂ ವ್ಯವಹರಿಸ್ತಾ ಇದ್ರೆ, ಮಾತಾಡ್ತಾ ಇದ್ರು ಕೂಡ ಅಲ್ಲೂ ಒಂದು ಪರಮಾತ್ಮನ ಚೈತನ್ಯ ಇದೆ ಅಂತಕ್ಕಂಥ ಭಾವದಲ್ಲಿ ನೋಡಿ ನಮ್ಮ ಒಂದು ನಡೆನುಡಿಗಳನ್ನು ಇಟ್ಕೊಳ್ತಕ್ಕಂಥದ್ದು ಅದು ಪ್ರಾಣಲಿಂಗ ಪೂಜೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟಲಿಂಗ ಪೂಜೆ ನಾವು ಕೆಲವು ಹೊತ್ತುಗಳ ಕಾಲ ಮಾಡ್ತೇವೆ, ಕೆಲವು ಗಂಟೆಗಳ ಕಾಲ ಮಾಡ್ತೇವೆ. ಆದರೆ ಆ ಒಂದು ಸದಾ ನಾವು ಮಾಡ್ತಕ್ಕಂಥ ಕಾರ್ಯ ಚಟುವಟಿಕೆಗಳಲ್ಲಿಯೂ ಕೂಡ ಆ ಒಂದು ಜಾಗೃತಿ, ನಾನು ಈ ಪರಮಾತ್ಮನೇ ನನ್ನೊಳಗಿದ್ದು ಈ ಕಾರ್ಯ ನನ್ನ ಮೂಲಕ ಪರಮಾತ್ಮ ಇಂಥ ಕಾರ್ಯ ಮಾಡ್ತಾನೆ, ಈ ಎಲ್ಲ ಪರಮಾತ್ಮನು ನನ್ನ ಮೂಲಕ ಪ್ರಸಾದ ಸ್ವೀಕಾರ ಮಾಡ್ತಾನೆ, ಪರಮಾತ್ಮ ನನ್ನ ಮೂಲಕ ಉಸಿರಾಡ್ತಾನೆ ಅನ್ನೋ ಈ ರೀತಿ ಒಂದು ಭಾವನೆಯಲ್ಲಿ ಮಾಡುವಂತಹದ್ದು ಪ್ರಾಣಲಿಂಗ ಪೂಜೆ. ಅದು ನಮ್ಮ ಅಂತರಂಗದ ಅಷ್ಟಾವರಣವೂ ಕೂಡ ಹೌದು. ಪ್ರಾಣಲಿಂಗದ ಪೂಜೆ ಅಂತರಂಗದ ಅಷ್ಟಾವರಣ, ಬಾಹ್ಯದಲ್ಲಿ ಒಂದು ಪರಿಕರಗಳೊಂದಿಗೆ, ಅಷ್ಟವಿಧಾರ್ಚನೆಯೊಂದಿಗೆ, ಅಷ್ಟವಿಧವಾದ ಪೂಜಾ ಪರಿಕರಗಳೊಂದಿಗೆ ಪೂಜೆ ಮಾಡ್ತಕ್ಕಂಥದ್ದು ಅಷ್ಟವಿಧಾರ್ಚನೆ. ಆದರೆ ಸದಾ ಕಾಲ ಆ ಲಿಂಗ ಧ್ಯಾನ, ನಾವು ಇಷ್ಟಲಿಂಗಾರ್ಚನೆಯಾಗಿ ಲಿಂಗಾನುಸಂಧಾನ ಮುಗಿದ ಮೇಲೆ ಏನು ಲಿಂಗ ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಆವಾಗ್ಲೂ ಕೂಡ ಆ ಚೈತನ್ಯವನ್ನ ತನ್ನೊಳಗೆ ಅನುಭವಿಸ್ತಕ್ಕಂಥದ್ದು. ಈಗ ಇಷ್ಟಲಿಂಗ ನೋಡುವುದನ್ನು ಬಿಟ್ಟು ಲಿಂಗ ಧ್ಯಾನಕ್ಕೆ ಕೂತ್ಕೊಳ್ತೀವಲ್ಲ, ಆವಾಗ ಆ ಚೈತನ್ಯ ನನ್ನೊಳಗಿದೆ ಅಂತ ಭಾವಿಸಿ ಆ ಈ ಒಂದು ದಾರಿಯಲ್ಲಿ ಸಾಧನೆ ಮಾಡುವಂತಹದ್ದೇ
ಪ್ರಾಣಲಿಂಗ ಪೂಜೆ. ಈ ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಇವು ಭಿನ್ನ 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 ಅಲ್ಲ. ಅದು ಒಂದ್ ಸಮಯಕ್ಕೆ ಮಾಡಿದೆ, ಇದೊಂದ್ ಸಮಯಕ್ಕೆ ಮಾಡಿದೆ, ಇದೊಮ್ಮೆ ಇನ್ನೊಂದ್ ಹಂತಕ್ಕೆ ಮಾಡಿದೆ ಅಂತಲ್ಲ, ಅವು ಏಕಕಾಲಕ್ಕೆ ನಡೀತಕ್ಕಂಥವು. ಅದನ್ನೇ ನಮ್ಮ ಮುಪ್ಪಿನ ಷಡಕ್ಷರಿಗಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ವರ ಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ ಕರಣೇಂದ್ರಿಯಗಳೆಂಬ ಮಿನುಗು ವಕ್ಷತೆಯನ್ನಿಟ್ಟು. ಹಾಡ್ರಿ ಅಣ್ಣಾರೆ, ಬಾಳಪ್ಪಣ್ಣಾರೆ, ಲಿಂಗ ಪೂಜೆಯ ಮಾಡಿರೋ ಹಾಡ್ರಿ ಅಣ್ಣಾರೆ ಒಂದ್ಸಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಗಂಗೆಯ ಮುನೆಯರ ಸಂಗಮದೊಳು ಮಿಂದು ಶೃಂಗಾರದ ಪರಿಯ ರಂಗಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ಸುಡಿ ಕರನೇಂದ್ರಿಯಗಳೆಂಬ ಮಿರುಗು ಅಕ್ಷತೆಯನಿಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸುಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಹರುಷವೆಂಬುವ ಧೂಪವಾ ಸಮರ್ಪಿಸಿ ವರಬಿಂದು ರುಚಿ ದೀಪವಾ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೆ ಮಾಡಿ ಮೆರೆವ ತ್ರಿಗುಣವೆಂಬ ವರ ತಾಂಬುಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ, ವರಗೊಳಗರಡನ್ನ ಧರಿವರಿವನೆ ಮೀರಿ ಗುರು ಸಿದ್ಧನಂಗ್ರಿಯೋಳು ಬೆರೆದೇಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಶರಣು ಶರಣಾರ್ಥಿ. ಶರಣಾರ್ಥಿ ಅಪ್ಪರ. ಹೀಗೆ ಈ ಇಷ್ಟಲಿಂಗ ಪೂಜೆ ಮತ್ತು ಪ್ರಾಣಲಿಂಗ ಪೂಜೆ ಇವುಗಳೆಲ್ಲವೂ ಕೂಡ ಏಕಕಾಲಕ್ಕೆ ನಡೆಯುವಂಥದ್ದು. ಇಲ್ಲಿ ಗಂಗೆ ಯಮುನೆಯರ ಸಂಗಮದೊಳು ಮಿಂದು ಅಂದ್ರೆ ಇಲ್ಲಿ ನಾವು ಲಿಂಗ ಧ್ಯಾನ ಮಾಡುವಾಗ ಏನು ನಮ್ಮ ಭ್ರೂ ಮಧ್ಯದಲ್ಲಿ ದೃಷ್ಟಿ ನಿಲ್ಸ್ತಕ್ಕಂಥದ್ದು ಏನಂತಾರಲ್ಲ, ಅದು ನಮ್ಮ ಇದನ್ನು ಕೂಡ ನಾ ಅವರಿಗೆ ಕೊಡ್ತೇನೆ ಈ ವಿಷಯ ಮಾತಾಡ್ಲಿಕ್ಕೆ. ನಾನಿವತ್ತು ಕರೆಕ್ಟ್ ಆಗಿ 9 ಗಂಟೆಗೆ ಮುಗಿಸ್ತೀನಿ. ಅವರು ನಮ್ಮ ವಿಜಯರಾಜು ಅವರು ಈ ವಿಷಯ ಸ್ವಲ್ಪ ಮಾತಾಡ್ತಾರೆ. ಅದಕ್ಕಾಗಿ ಈ ರಂಗಮಂಟಪದೊಳು, ಶೃಂಗಾರದ ಪರಿಯ ರಂಗಮಂಟಪದೊಳು ಅಂದ್ರೆ ನಮ್ಮ ಭ್ರೂ ಮಧ್ಯೆ ಆಗಿರ್ಬೋದು, ನಮ್ಮ ಸಹಸ್ರದಳ ಅಂತಕ್ಕಂಥದ್ದು ಇರ್ಬೋದು, ಅಂತ ಅಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ಕೊಂಡು ನಾವು ಪೂಜೆಯನ್ನ ಮಾಡ್ಬೇಕು. ನಾವು ಈ ಹೊರಗಡೆ ಇಷ್ಟಲಿಂಗಕ್ಕೆ ನೀರಿನಿಂದ ಮಜ್ಜನವನ್ನ ಎರೆದ್ರೆ, ಆ ರೀತಿ ಪ್ರಾಣಲಿಂಗ ಪೂಜೆಗೆ ಆ ವರ ಭಕ್ತಿಯ ಜಲವನ್ನ ನೀಡುವಂಥದ್ದು, ಒಂದು ವಿರತಿ ಶಾಂತಿ ಇದರ ಒಂದು ಗಂಧವನ್ನ ನೀಡುವಂಥದ್ದು, ನಮ್ಮ ಕರ್ಣೇಂದ್ರಿಯಗಳನ್ನೇ ಅವುಗಳನ್ನ ಅಕ್ಷತೆಯಾಗಿ ಸಮರ್ಪಿಸಿಕೊಳ್ಳೋದು, ಕರ್ಣೇಂದ್ರಿಯಗಳಲ್ಲಿ ದಿವ್ಯತ್ವವನ್ನು ತುಂಬಿಕೊಳ್ತಕ್ಕಂಥದ್ದು. ಹಾಗೆ ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ. ಹೊರಗಡೆ ನಾವು ಪುಷ್ಪವನ್ನ ನೀಡ್ತೇವೆ, ಆದ್ರೆ ಒಳಗಡೆ ಅಂತರಂಗದಲ್ಲಿ ಆ ಅರಿವನ್ನ ಒಂದು ಕೊಟ್ಟು ಪೂಜೆ ಮಾಡುವಂತಹದ್ದು ಪ್ರಾಣಲಿಂಗ ಪೂಜೆ. ಹೊರಗಡೆ ಧೂಪವನ್ನು ಸಮರ್ಪಿಸಿ ಸದಾಕಾಲ ನಾವು ಹರ್ಷವನ್ನ ಇಟ್ಕೊಳ್ಬೇಕು. ನಮ್ಮ ಮುಖದ ಮೇಲೆ ಒಂದು ಹರ್ಷ ಏನಂತಾರೆ, ಪ್ರಸನ್ನತೆಯೇ ಪ್ರಸಾದ ಅಂತ ಕರಿತಾರೆ. ಆ ರೀತಿ ಒಂದು ಪ್ರಸನ್ನತೆಯನ್ನ ನಾವು ಇಟ್ಕೊಳ್ಬೇಕು ಯಾವಾಗ್ಲೂ ಮುಖದ ಮೇಲೆ. ಕೆಲವ್ರ ಮುಖ ಎಷ್ಟೇ ಸುಖ ಶಾಂತಿ ನೆಮ್ಮದಿ ಬದುಕಿನಲ್ಲಿ ಎಷ್ಟೇ ಇದ್ರೂ ಕೂಡ ಮುಖ ಗಂಟಿಟ್ಟಂಗಿರ್ತದೆ ಕೆಲವ್ರದೆಲ್ಲ.
ಆ ರೀತಿ ಇರಬಾರ್ದು. ನಾವು ಯಾವಾಗ್ಲೂ ಪ್ರಸನ್ನತೆಯಿಂದ ಇರಬೇಕು, ಮುಖದ ಮೇಲೆ ಒಂದು ಹರ್ಷ ಇಟ್ಕೊಳ್ಬೇಕು. ಅದು ಪ್ರಾಣಲಿಂಗ. ನಮ್ಮ ಮುಖ ನೋಡಿದ್ರೆ ಬೇರೆಯವರಿಗೂ ಕೂಡ ಸಂತೋಷ ಆಗ್ಬೇಕು. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ನಮ್ಮ ಮನೆಯಲ್ಲಿ ಒಮ್ಮೊಮ್ಮೆ ಏನಾಗ್ತಿತ್ತು ಅಂದ್ರೆ, ಆಫೀಸಲ್ಲಿ ಏನಾರ ಹೆಚ್ಚು ಕಡಿಮೆ ಆದಾಗ, ಕೆಲಸ ಹೆಚ್ಚು ಕಡಿಮೆ ಆದಾಗ, ಸ್ವಲ್ಪ ಟೆನ್ಷನ್ ಸ್ಟ್ರೆಸ್ ಇದ್ದಾಗ ಸ್ವಲ್ಪ ನನ್ನ ಮುಖ ಸ್ಟ್ರೆಸ್ ಅಲ್ಲಿ ಮುಖಕ್ಕೆ ನಾನು ಮನೆಗೆ ಬಂದ್ರೆ ಆ ನನ್ನ ಮುಖ ಸ್ಟ್ರೆಸ್ ಅಥವಾ ಟೆನ್ಸ್ಡ್ ಆಗಿರೋ ಮುಖ ನೋಡ್ಕೊಂಡು ಮನೆಯಲ್ಲಿ ನಮ್ಮ ಬಸವಶ್ರೀನೂ ಟೆನ್ಸ್ ಆಗೋದು, ಮಕ್ಕಳು ಟೆನ್ಸ್ ಆಗೋದು. ಈಗ ಅವರು ಟೆನ್ಸ್ ಆಗಿದ್ದಾರೆ, ಯಾಕೋ ಕಿರಿಕಿರಿ ಮಾಡ್ಕೊಂಡಿದಾರ, ನಾನು ಇನ್ನಷ್ಟು ಒಂಥರ ಕೋಪ ಮಾಡ್ಕೊಳ್ಳೋದು ಒಂದು ರೀತಿ. ಏನ್ ಇವ್ರು ಮನೇಲಿ ಇರ್ತಾರೆ, ಆರಾಮಾಗಿ ಪ್ರಸನ್ನವಾಗಿ ಇರ್ಲಿಕ್ಕಾಗಲ್ವಾ, ನಕ್ಕೊಂಡಿರ್ಲಿಕ್ಕಾಗಲ್ವಾ ಎಲ್ಲರೂ ಅಂತ ಹಿಂಗ ಅನ್ನೋದು. ಆದ್ರೆ ಏನಾಗುತ್ತೆ ಇದರಿಂದ? ಅದಕ್ಕಾಗಿ ಒಬ್ಬರ ಮುಖ, ನಮ್ಮ ಮುಖ, ಅದಕ್ಕಾಗಿ ಅದನ್ನ ತಿಳ್ಕೊಂಡವನೇ ನಾನು ಏನ್ ಮಾಡಿದೆ, ಆಫೀಸಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಲಿ ಮನೆಗೆ ಬರುವಾಗ ನಗ್ತಾ ಅತ್ಯಂತ ಪ್ರಸನ್ನದಿಂದ ಬಂದು, ಮನೆಗೆ ಬಂದವನೇ ಅಲ್ಲಿ ಏನೇ ಸ್ಟ್ರೆಸ್ ಇದ್ರು ಕೂಡ ಮನೆಗೆ ಬಂದವನೇ ಏನು ನಂಗೆ ಹಂಗೇನಾರ ಸ್ಟ್ರೆಸ್ ಇದ್ರೆ ಮಾತಾಡದೆ ನೇರವಾಗಿ ಸ್ನಾನದ ಕೋಣೆಗೆ ಹೋಗಿ, ನಾನು ಯಾವಾಗ್ಲೂ ಪೂಜೆ ಅಲ್ಲಿ ಪೂಜಾ ಗೃಹದಲ್ಲಿ ಕೂತ್ಕೊಂಡು ಮಾಡುವಂತದ್ದು ಅಷ್ಟೇ ಪೂಜೆ ಅಲ್ಲ, ನಮ್ಮ ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಆಕ್ಟಿವಿಟೀಸು ಪೂಜೆ ಆಗ್ಬೇಕು. ನಾನು ಸ್ನಾನ ಮಾಡ್ಕೊಂತಾನೆ ಶ್ರೀ ಮಹಾಕಾರಣಿಕ ಹೇಳ್ಕೊಂಡ್ ಬಿಡ್ತೀನಿ ಒಂದ್ಸಲ. ಪ್ರತಿ ಬಾರಿ ಬೆಳಿಗ್ಗೆ ಆಗ್ಲಿ ಸಂಜೆ ಆಗ್ಲಿ ಸ್ನಾನ ಮಾಡ್ಕೊಂತಾನೆ ಶ್ರೀ ಮಹಾಕಾರಣಿಕ ಅಂತ ಹೇಳಿ ಅಲ್ಲೇ ಮನಸ್ಸು ಕೂಲ್ ಮಾಡ್ಕೊಂಡು ಅಷ್ಟು ಶ್ರೀ ಮಹಾಕಾರಣಿಕ 108 ಗುರು ಬಸವಸ್ತುತಿ ಹೇಳುವಷ್ಟರಲ್ಲಿ ಎಲ್ಲೋ ವ್ಯವಹರಿಸುವಂತ ಮನಸ್ಸು, ಕಾರ್ಯಕದಲ್ಲಿ ಟೆನ್ಷನ್ ವಿವರಿಸುವ ಮನಸ್ಸು ಸ್ವಲ್ಪ ಕೂಲ್ ಡೌನ್ ಆಗಿ ಆರಾಮಾಗಿ ಬಂದು ಒಂದು 5 ನಿಮಿಷ ಕ್ಷಣವಾದಡೆ ಆದಡಿಯೂ ಆಗಲಿ, ಕ್ಷಣಾರ್ಧವಾದಡಿಯೂ ಆಗಲಿ, ನಿಜದ ನೆನಹೇ ಬೇಕು ಅಂತ ಗುರು ಅಲ್ಲಂ ಪ್ರಭುದೇವರು ಹೇಳೋ ಹಾಗೆ ಹಂಗೆ ನಾನು ಸ್ನಾನ ಮಾಡ್ಕೊಂಡೆ ಗುರುಸ್ತುತಿ ಹೇಳ್ಕೊಂಡು ಮಾಡ್ತೀನಿ. ಆ ರೀತಿ ಬಂದು ಪೂಜೆಗೆ ನಾನು ಕೂತ್ಕೊಳ್ತೇನೆ. ಈ ರೀತಿ ನಮ್ಮ ಮನಸ್ಸಿನ ಮೇಲೆ, ಮುಖದ ಮೇಲೆ ಹರುಷ ಅಂತಕ್ಕಂಥದ್ದು ನಾವು ತುಂಬ್ಕೋಬೇಕು. ಪ್ರಸನ್ನತೆ ಇಲ್ಲಾಂದ್ರೆ ನಮ್ ಟೆನ್ಸ್ಡ್ ಮುಖ ನೋಡಿದ್ರೆ ನಮ್ ಎದುರುಗಡೆ ಇರ್ತಕ್ಕಂಥವ್ರು ಕೂಡ ಟೆನ್ಸ್ ಆಗಿರ್ತಾರೆ. ಯಾರಾದ್ರೂ ಕೆಲವೊಮ್ಮೆ ಸಂದರ್ಭದಲ್ಲಿ ನಮ್ ಜೊತೆ ಏನಾದ್ರು ಜಗಳ ಮಾಡ್ಬೇಕು, ಬೈಬೇಕು ಅಂತ ಬಂದವರು ಕೂಡ ನಮ್ಮ ಪ್ರಸನ್ನ ಚಿತ್ತತೆಯನ್ನ ನೋಡ್ಕೊಂಡು ಅವರು ಕೂಡ ಶಾಂತವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹಣೆ ಮೇಲೆ ವಿಭೂತಿ ಧರಿಸುವಂತಹದ್ದು, ಮುಖದ ಮೇಲೆ ಒಂದು ಮಂದಸ್ಮಿತ ಇಟ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಮ್ಮ ಒಂದು ಆ ಹರುಷವನ್ನ ಎತ್ತಿ ತೋರಿಸ್ತದೆ. ಅವೇ ನೀಲಾಂಬಿಕಾ ತಾಯಿಯವರ ಒಂದು ಸಂದರ್ಭದಲ್ಲಿ ನಾವು ನೋಡಿದೀವಿ, ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವು ಅಂತಕ್ಕಂಥದ್ದು. ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವು. ಈ ನಮ್ಮ ಜೀವನದ ಇಡೀ ವ್ಯವಹಾರಗಳು, ಕಾಯಕಗಳು ಇವೆಲ್ಲವೂ ಹಾದಾಡ್ತಕ್ಕಂಥ ಹೊಸ್ತಿಲು. ಈ ನಾವು ಹೊರ ಜಗತ್ತಿನಲ್ಲಿ ವ್ಯವಹರಿಸಬೇಕಾಗುವಾಗ ಇದು ಹಾದಾಡುವ ಹೊಸ್ತಿಲು. ಇಂಥ ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವು, ಆ ಮಂದಸ್ಮಿತ ಅನ್ನುವಂತಹ, ಹರುಷ ಎನ್ನುವಂತಹ, ಹೊಯ್ದಾಡದೇ ಇರುವಂತಹ ಆ ದೀಪವನ್ನ ತಾಯಿ ನೀಲಾಂಬಿಕೆಯವರು ಹಚ್ಚಿದ್ರು ಅಂತಕ್ಕಂಥದ್ದಲ್ಲಿ ಬರ್ತಾರ. ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಈ ರೀತಿ ಹರುಷವೇ ಆ ಪ್ರಾಣಲಿಂಗ ಪೂಜೆಗೆ ಅರ್ಪಿಸುವಂತಹ ಧೂಪ. ಹರುಷವೆಂಬ ಧೂಪ ಸಮರ್ಪಿಸಿ ವರಬಿಂದು ರುಚಿ ದೀಪವ. ಇದನ್ನ ಕೂಡ ನಾನು ನನಗೆ ಇದ್ರ ಬಗ್ಗೆ ಜಾಸ್ತಿ ಅರ್ಥ ಆಗಿಲ್ಲ. ಅದಕ್ಕಾಗಿ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ಒಂದು ಪರಿಪೂರ್ಣತೆ, ಪರಿಪೂರ್ಣ ತೃಪ್ತಿ, ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಇರುವಂತಹ ವ್ಯವಸ್ಥೆಯಲ್ಲಿ ಅತ್ಯಂತ ತೃಪ್ತಿಯನ್ನ ಹೊಂದಿ ಅದೇ ನೈವೇದ್ಯವನ್ನ ಮಾಡುವಂತದ್ದು. ಮೆರವ ತ್ರಿಗುಣವೆಂಬ ವರತಾಂಬುಲವ ಕೊಟ್ಟು, ಈ ಮೆರವ ತ್ರಿಗುಣ ಅಂದ್ರೆ ಏನ್ ಸತ್ವರಜ ತಮಗುಣವೋ ಅಥವಾ ಏನು ಗೊತ್ತಿಲ್ಲ, ಇದನ್ನು ಕೂಡ ಶರಣೆ ತಾಯಿ ವಿಜಯರಾಜು ಅವರಿಗೆ ಇದನ್ನು ಇವತ್ತು ನಮ್ಮ ಶರಣರ ಸಂಘದಲ್ಲಿ ಅವರು ಬೆರೆತು ನಮ್ಮೊಂದಿಗೆ ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ. ಅದೇ ರೀತಿ ಕರದಿಷ್ಟ ಲಿಂಗವಿದೆ, ಕರಸ್ಥಲದಲ್ಲಿ ಇಷ್ಟಲಿಂಗವಿದೆ. ಅಲ್ಲಿ ಶರೀರದೊಳಗಡೆ ಅದು ಪರವಸ್ತು ತಾನಾಗಿದೆ. ಶರೀರದೊಳಗಡೆ ಕೂಡ ಅದು ತುಂಬಿಕೊಂಡ್ಬಿಟ್ಟಿದೆ. ಪರಮಾತ್ಮ ಅನ್ನೋದು ಯಾವುದೇ ಅಂಗಾಂಗದಲ್ಲಿಲ್ಲ, ಹೃದಯದಲ್ಲಿಲ್ಲ, ಅಥವಾ ಭ್ರೂಮಧ್ಯದಲ್ಲಿಲ್ಲ, ಮೆದುಳಿನಲ್ಲಿಲ್ಲ, ಸರ್ವಾಂಗ ಭರಿತನಾಗಿದ್ದಾನೆ ಪರಮಾತ್ಮ. ಹೃದಯದೊಳಗಡೆನೆ ಇದ್ದಾನೆ ಅಂತಂದ್ರೆ ಈ ಹೃದಯನೂ ಕೂಡ ಇಂಪ್ಲಾಂಟ್ ಆಗ್ತವೆ. ಒಬ್ಬರದ್ದು ಹೃದಯ ಒಬ್ಬರಿಗೆ ಹಾಕ್ತಾರೆ, ಶ್ವಾಸಕೋಶದಲ್ಲಿದ್ದಾನಂದ್ರೆ ಒಬ್ಬರು ಶ್ವಾಸಕೋಶ ಒಬ್ರಿಗೆ ಹಾಕ್ತಾರೆ. ಹೀಗೆ ಅಂಗಾಂಗಗಳು ಕೂಡ ಒಬ್ರದೊಬ್ರಿಗೆ ಹೋಗುತ್ತವೆ. ಅದ್ರ ಹಂಗಿಲ್ಲ, ಅವೆರಡರ ಸಮ್ಮಿಲನದಲ್ಲಿದ್ದಾನೆ ಪರಮಾತ್ಮನು. ದೇಹ ಮತ್ತು ಅಂಗದ ಸಮ್ಮಿಲನ, ಸರ್ವಾಂಗದಲ್ಲಿ ಭರಿತನಾಗಿದ್ದಾನೆ. ಅದೇ ಆ ರೀತಿ ಕರದಿಷ್ಟ ಲಿಂಗವು ಹೊರಗಡೆ ಇದೆ, ಅದು ಶರೀರದಲ್ಲಿ ಪರವಸ್ತು ತಾನಾಗಿದೆ. ಹೊರ ಒಳಗೆರಡೆನ್ನ ದರಿವರಿವನೆ ಮೀರಿ ಗುರುಸಿದ್ಧ ನಂಗ್ರಿಯೋಳ್ ಬೆರೆದೇ ಕಮಯವಾಗಿ. ಈ ರೀತಿ ಹೊರಗೆ ಒಳಗೆ ಎನ್ನುವಂತಹ ಭೇದ ಭಾವವನ್ನ ಮರೆತು ಅಂತರಂಗದ ಚೈತನ್ಯವನ್ನ, ನನ್ನಂತರಂಗದಲ್ಲಿರುವ ಚೈತನ್ಯಕ್ಕೂ ಕೂಡ ಶರಣೆಂದು, ಇನ್ನ ಎದುರುಗಡೆ ಇರ್ತಕ್ಕಂಥವ್ರ ಅಂತರಂಗದಲ್ಲಿ ಅಂತಹ ಚೈತನ್ಯವನ್ನ ಕಾಣುವಂಥದ್ದೇ ಪ್ರಾಣಲಿಂಗ ಪೂಜೆ. ಇದು ಅಂತರಂಗದ ಅಷ್ಟಾವರಣ ಅಂತಕ್ಕಂಥ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಶರಣ ಬಂಧುಗಳೇ. ಜೊತೆಗೆ ಇನ್ನ ಭಾವಲಿಂಗ ಪೂಜೆ ಅಂತಂದ್ರೆ ಈ ಬೆಳಕು ಹೊರಗಡೆ ಇರುವಂತಹ ಬೆಳಕು, ಒಳಗಡೆ ಇರುವಂತಹ ಬೆಳಕು, ಹೊರಗಡೆ ಇರುವಂತಹ ಪರಮಾತ್ಮ, ಒಳಗಡೆ ಇರುವಂತಹ ಪರಮಾತ್ಮ ಇವೆರಡೂ ಒಂದೇ.
ಇವೆರಡೂ ಒಂದೇ ಅಂತಕ್ಕಂಥ ಒಂದು ಏಕತ್ವದ ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ಭಾವಲಿಂಗ ಪೂಜೆ. ಅದಕ್ಕೆ ಸಮಯ ಬಹಳ ಬೇಕಾಗ್ತದೆ. ಇಂಥವೆಲ್ಲ ನಾವು ಅರ್ಥ ಮಾಡಿಕೊಂಡು ಅವುಗಳನ್ನು ಆಚರಿಸ್ಲಿಕ್ಕೆ ಅನುಭವಿಸ್ಲಿಕ್ಕೆ ದೀರ್ಘವಾಗಿರ್ತಕ್ಕಂಥ ಒಂದು ಒಂದು ಸಾಧನೆ, ಸಮಚಿತ್ತ ಭಾವ. ಜೊತೆಗೆ ನಾನು ಹೇಳಿದ್ನಲ್ಲ, ಇಂಥ ಇಷ್ಟಲಿಂಗ ನಮಗೆ ಯೋಗ ಅಳವಡಬೇಕು, ಇಂಥ ಸಮಚಿತ್ತತೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಇವೆಲ್ಲ ನಮಗೆ ಅಳವಡಬೇಕಂದ್ರೆ ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಏನ್ ಗುರು ಬಸವಣ್ಣನವ್ರ ಹತ್ರ 52 ಗುಣಗಳಂತ ಹೇಳ್ತಾರೆ. ನಾನು ಈ ಹಿಂದೆ ಕಳೆದ 3-4 ತಿಂಗಳಿಂದ ಏನು ರಾಷ್ಟ್ರ ಲಾಂಛನದಲ್ಲಿ ಗುರು ಬಸವ ದರ್ಶನ ಅಂತ ಹೇಳ್ಬಿಟ್ಟು ಆ 24 ಗುಣಗಳು ಹೆಂಗೆ ನಮ್ ಗುರು ಬಸವಣ್ಣವರಲ್ಲಿ ಇದ್ವು ಅಂತ ನಾವ್ ಹೇಳಿದ್ವಿ. ಅಂತ ಎಲ್ಲ ಒಂದೊಂದೇ ಸದ್ಗುಣಗಳನ್ನು ಅಳವಡಿಸ್ಕೊಂಡ ಮೇಲೆ ನಮಗೆ ಈ ಪರಿಪೂರ್ಣವಾಗಿರ್ತಕ್ಕಂಥ ಇಷ್ಟಲಿಂಗ ಯೋಗ, ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಅಂತಕ್ಕಂಥದ್ದು ಅಳವಡ್ತದೆ. ಅದು ಒಂದೇ ಸಲಕ್ಕೆ ಅಳವಡುವಂಥದ್ದಲ್ಲ. ಅದಕ್ಕಾಗಿ ಗುರು ಬಸವಣ್ಣರು ಹೇಳಿರೋದು, ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಮಹೇಶ್ವರ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಪ್ರಸಾದಿ ಎನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಪ್ರಾಣಲಿಂಗಿ ಎನಿಸುವೆನಯ್ಯ ಮೆಲ್ಲ ಮೆಲ್ಲನೆ, ಶರಣ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಐಕ್ಯ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಈ ರೀತಿ ನಾನು ಎಡಹು ಗುಳಿಗಳ ದಾಂಟಿ ಲಿಂಗೈಕ್ಯ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ ಅಂತ ಆ ರೀತಿ ಒಂದಿದೆ. ಇನ್ನೊಂದು ಬರಬರನೆ ಲಿಂಗೈಕ್ಯ ನೆನೆಸುವೆನಯ್ಯ. ಇಷ್ಟೆಲ್ಲ ಆದ್ಮೇಲೆ ಈ 5 ಸ್ಥಳ ಅಳವಟ್ಟ ಮೇಲೆ ನಾನು ಬರಬರನೆ ಲಿಂಗೈಕ್ಯ ನೆನೆಸುವೆನಯ್ಯ ಅಂತ ಹೇಳ್ಬಿಟ್ಟು ಆ ರೀತಿ ಮೆಲ್ಲ ಮೆಲ್ಲನೆ ಈ ಒಂದು ತತ್ವ ನಮ್ಮಲ್ಲಿ ಅಳವಡುತ್ತದೆ. ಗಾದೆ ಮಾತಿದೆ, ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಸಿಂಗಲ್ ಡೇ ಅಂತ. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಸಿಂಗಲ್ ಡೇ ಅಂತ ಒಂದು ಗಾದೆ ಮಾತಿದೆ. ಅಂದ್ರೆ ರೋಮ್ ಅಂತಕ್ಕಂಥ ನಗರ ಒಂದು ದಿನದಲ್ಲಿ ಕಟ್ಟಲ್ಪಟ್ಟದಲ್ಲ ಅಂತ ಅನ್ನೋದಾದ್ರೆ, ಅದನ್ನ ಗುರು ಬಸವಣ್ಣವ್ರು ಯಾವುದೇ ಸಾಧನೆ, ನಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಸಾಧನೆ ಇದೆಯಲ್ಲ, ಅದು ಮೆಲ್ಲ ಮೆಲ್ಲನೆ ಆಗ್ಬೇಕು, ಹಂತ ಹಂತವಾಗಿ ಆಗ್ಬೇಕು. ಯಾರಾದ್ರೂ ನಿಮಗೆ ಒಂದಿನದಲ್ಲಿ, ಒಂದು ವಾರದಲ್ಲಿ ಇಷ್ಟಲಿಂಗ ಸಿದ್ಧಿಸ್ಕೊಡ್ತೀವಿ ಅಥವಾ ಬೇರೆ ಯಾವುದೋ ಸಿದ್ಧಿಸ್ಕೊಡ್ತೀವಿ ಅಂತಂದ್ರೆ ಅದು ಸುಳ್ಳಾಗಿರ್ತಕ್ಕಂಥ ಮಾತು. ಹಾಗಾಗೋದೇ ಇಲ್ಲ. ಅದು ನಿರಂತರ, ಅದೊಂದು ಪ್ರಕ್ರಿಯೆ, ಜೀವನದ ಪ್ರಕ್ರಿಯೆ. ಹಾಗಾಗಿ ಕೆಲವರು ಯೋಗಗಳು ಹೇಳ್ತಾರಲ್ಲ, ಅಂಥ ಯೋಗ ಸಿದ್ಧಿಸ್ಕೊಡ್ತೀನಿ, ಇಂಥ ಯೋಗ ಸಿದ್ಧಿಸ್ಕೊಡ್ತೀನಿ ಅಂತ ಹೊರಗಡೆ ಮೋಸ ಮಾಡ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ಇನ್ನು ಕೆಲವರು ನಮ್ಮ ಗುರು ಬಸವಣ್ಣವರ ತತ್ವ, ಇಷ್ಟಲಿಂಗ ಪೂಜೆ, ಯೋಗ ಇವೆಲ್ಲ ತಿಳ್ಕೊಂಡವರು ಕೂಡ ಇನ್ನು ಮತ್ತೆ ಹೊರಗಡೆ ಹೋಗಿ ಕೆಲವೊಂದು ಬೇರೆ ಯೋಗಗಳನ್ನು ಅನ್ಸ್ಕೊಂಡು ಅದರಲ್ಲಿ ಇನ್ನೂ ಹೆಚ್ಚಿನ ಸಿಗ್ತದೆ ಅಂತ ಹೇಳ್ಬಿಟ್ಟು ಏನೇನೋ ಕೆಲವರು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ರೆ ಅದು ಹಾಗಲ್ಲ. ಯಾವುದೇ ಯೋಗ, ಏನೇ ಸಿದ್ಧಿ ಆಗಿರ್ಬೋದು, ಅದು ಮೆಲ್ಲ ಮೆಲ್ಲನೆ, ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಎಡಹು ಗುಳಿಗಳ ದಾಂಟಿ ಬರಬರನೆ ಲಿಂಗೈಕ್ಯ ನೆನೆಸುವೆನಯ್ಯ, ಲಿಂಗದೇವ ನಿಮ್ಮಿಂದ ಅಧಿಕ ನೆನೆಸುವೆನಯ್ಯ ಅಂತಾರೆ. ಹೀಗೆಲ್ಲ ಈ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಈ ಸ್ಥಳದಲ್ಲಿ ನಡೆಯುವಾಗ ಎಡಹು ಗುಳಿಗಳು ಅಂತಿರ್ತವೆ. ಎಡಹು ಗುಳಿಗಳು ಅಂದ್ರೆ ನಾವು ಬೀಳಿಸುವಂಥವು, ನಮ್ಮನ್ನ ಟ್ರ್ಯಾಪ್ ಮಾಡ್ತಕ್ಕಂಥ ಎಡಹು ಗುಳಿಗಳಿರ್ತವೆ. ಆ ಎಡಹು ಗುಳಿಗಳು ಯಾವುವು ಅಂತಕ್ಕಂಥದನ್ನು ಕೂಡ ನಾವು ಈ ಅಷ್ಟಾವರಣಗಳ ಒಂದು ದಿಗ್ದರ್ಶನದ ನಂತರ ಅದನ್ನ ನೋಡೋರಿದ್ದೇವೆ. ಅಷ್ಟಾವರಣಗಳ ದಿಗ್ದರ್ಶನ ಏನ್ ಮುಗಿದ ತಕ್ಷಣನೇ ಈ ಒಂದು ಸಾಧನೆಯ ಹಾದಿಯಲ್ಲಿ ಬರುವಂತಹ ಈ ಎಡಹು ಗುಳಿಗಳು ಯಾವುವು, ಅವುಗಳನ್ನ ಹೇಗೆ ನಾವು ಪರಿಹರಿಸ್ಕೊಳ್ಳೋದು ಅಂತಕ್ಕಂಥದ್ದು ಕೂಡ ಈ ಮುಂದಿನ ದಿನಗಳಲ್ಲಿ ಪ್ರವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ಇಷ್ಟಲಿಂಗ ಪೂಜೆ ಬಗ್ಗೆ ಮಿಸೆಲಿನಿಯಸ್ ಥಿಂಗ್ಸ್ ಅನ್ನಲ್ಲ, ಇನ್ನೊಂದಿಷ್ಟು ವಿಚಾರಗಳು ಉಳ್ಕೊಂಡ್ಬಿಟ್ಟಿದ್ವು. ಏನು ಅಂತಂದ್ರೆ, ನಮ್ಮ ಇಷ್ಟಲಿಂಗದ ಒಂದ್ ವೇಳೆ ನಮ್ಮ ಕೈಯಿಂದ ಯಾವಾಗಾದ್ರೂ ಜಾರಿ ಹೋದ್ರೆ, ಬಿದ್ದು ಹೋದ್ರೆ, ಅಥವಾ ನಮಗೆ ಒಳ್ಳೆ ಕ್ವಾಲಿಟಿ ಇಷ್ಟಲಿಂಗ ಸಿಕ್ಕಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಕೆಲವೊಮ್ಮೆ ಅವರು ಇಷ್ಟಲಿಂಗದ ಬಗ್ಗೆ ಮಾಡೋರಿಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇರೋದಿಲ್ಲ. ಕೆಲವರಿಗೆ ಸಾಂಪ್ರದಾಯಿಕವಾಗಿ ಅವ್ರ ತಲೆತಲಾಂತರದಿಂದ ಏನು ಅವ್ರು ಮಾಡ್ತಾರೆ ಅಂಥವ್ರು ಮಾಡ್ತಾರೆ ಇಷ್ಟಲಿಂಗ. ಒಂದ್ ವೇಳೆ ಅಂಥ ಕ್ವಾಲಿಟಿ ಇಷ್ಟಲಿಂಗ ಸಿಗ್ಲಿಲ್ಲ, ನಾನು ಆರಂಭದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಇಷ್ಟಲಿಂಗಕ್ಕೆ ಏನಾಗಿತ್ತು, ಸ್ವಲ್ಪ ದಿನ ಆದ್ಮೇಲೆ ಅದ್ರ ಹೊರಗಡೆ ಇರ್ತಕ್ಕಂಥ ಕಾಂತಿ ಎಲ್ಲ ಫೇಡ್ ಆಗ್ಲಿಕ್ಕೆ ಶುರು ಆಗಿ ಆ ಶೈನಿಂಗ್ ಪಾರ್ಟ್ ಹಂಗೆ ಉದುರೋಗ್ಲಿಕ್ಕೆ ಶುರು ಮಾಡಿ, ಒಳಗಡೆ ಇರ್ತಕ್ಕಂಥ ಕಪ್ಪು ಇದು ಆ ಕಾಡಿಗೆಯಿಂದ ಮಾಡಿರ್ತಕ್ಕಂಥ ಏನ್ ಲಿಂಗದ ಆಕೃತಿ ಅದು ಹೊರಗಡೆ ಕಾಣ್ಲಿಕ್ಕೆ ಶುರು ಆಯ್ತು. ಅಷ್ಟೊತ್ತಿಗಾಗ್ಲೇ ನಮ್ಮ ಬಸವರಾಜಪ್ಪ ಮೆಣಸಿನಕಾಯಿ ಅವರು ಇಷ್ಟಲಿಂಗಗಳನ್ನ ಸಂಶೋಧನೆ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಇಷ್ಟಲಿಂಗಗಳನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಸುಮಾರು 1995-96 ಸಮಯದಲ್ಲಿ ಅಷ್ಟೊತ್ತಿಗೆ ಲಿಂಗ ಅವ್ರು ಮಾಡ್ತಿದ್ರು. ಅವರಿಂದ ಅಂತ ಇಷ್ಟಲಿಂಗವನ್ನು ಪಡ್ಕೊಂಡು ಅದನ್ನ ನಾವು ಸಾಧನೆಯಲ್ಲಿ ತೊಡಗಿ ಕಾಲೇಜು ಜೀವನದಲ್ಲಂತೂ ಅಪಾರವಾಗಿರ್ತಕ್ಕಂಥ ಆನಂದ, ಅಂಥ ಒಂದು ದಿವ್ಯಾನುಭವ ಇಂದಿಗೂ ಕೂಡ ಮತ್ತೆ ಪಡ್ಕೊಳ್ಳಿಕ್ಕಾಗಿಲ್ಲ ನನಗೆ. ಆ ಒಂದು ನಸ್ಕಿನಲ್ಲಿ ಎದ್ದು ಅಷ್ಟು ಪೂಜೆ ಮಾಡೋದು, ಹುಣ್ಣಿಮೆ ದಿವಸ, ಇವತ್ತೇ ಹುಣ್ಣಿಮೆ ಅಲ್ಲ, ಇವತ್ತು ಏನೋ ಚಂದ್ರಗ್ರಹಣ ಇದೆ ಅಂತಂದ್ರೆ ಹುಣ್ಣಿಮೆ ಬಂದ್ರೆ ಆ ಒಂದು ಸಾಯಂಕಾಲ ತರಂಗಿಣಿ ಅದೆಲ್ಲ ಓದ್ಕೊಂಡು ಅಥವಾ ಹೆಪ್ಪಿಟ್ಟ ಹಾಲು ಅವೆಲ್ಲ ಅದರಲ್ಲಿ ಪೂಜೆ ಮಾಡ್ತಕ್ಕಂಥ ವಿಧಾನವೆಲ್ಲ ಓದಿರ್ತಕ್ಕಂಥ ಅಂಥ ದಿವ್ಯಾನುಭವ ಅನುಭವಿಸ್ಬೇಕಂತ ಹೇಳ್ಬಿಟ್ಟು ಅಂಥದ್ದು ಹುಣ್ಣಿಮೆ ಬಂದ್ರೆ ಮನೆ ಮಾಳಿಗೆ ಮೇಲೆ ಎಲ್ಲಾ ಆದ್ಮೇಲೆ 8 ಗಂಟೆ 9 ಗಂಟೆಗೆ ಎಲ್ಲರೂ ಮಲಗಿದ್ಮೇಲೆ ಪೂಜೆ ಕೂತ್ಕೊಳ್ತಿದ್ದೆ ನಾನು. 9ರಿಂದ ರಾತ್ರಿ 12-1 ಗಂಟೆ ಆಗ್ತಿತ್ತು. ತಾವು ಕೂಡ ಪ್ರಯತ್ನ ಮಾಡ್ಬೋದು.
ಕೆಲಸ ಆರಾಮಾಗಿ ರಿಲ್ಯಾಕ್ಸ್ ಇರ್ತಕ್ಕಂಥವ್ರು ಏನು ಆ ಒಂದು ಪ್ರಯತ್ನ ಮಾಡುವುದು. ಹುಣ್ಣಿಮೆ ದಿನ ಆ ಚಂದ್ರನ ಪ್ರತಿಬಿಂಬ ನಮ್ಮ ಇಷ್ಟಲಿಂಗದಲ್ಲಿ ನೋಡ್ತಾ ನೋಡ್ತಾ ಅಂತ ಪೂಜೆಯನ್ನು ಮಾಡಿದ್ರೆ ಅಲ್ಲಿ ಅಪಾರವಾಗಿರ್ತಕ್ಕಂಥ ಆನಂದ ಅದರಲ್ಲೂ ಕೂಡ ಸಿಗ್ತದೆ. ಆ ರೀತಿ ಒಂದು ವೇಳೆ ಅಂಥ ಇಷ್ಟಲಿಂಗ ನಮಗೆ ಒಳ್ಳೆ ರೀತಿ ಇಷ್ಟಲಿಂಗ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಗುರುವಿನಲ್ಲಿ ಗುಣವನ್ನ ಅರಸುವೆ, ಲಿಂಗದಲ್ಲಿ ಕಳೆಯನ್ನ ಅರಸುವೆ ಅಂತ. ಅಂದ್ರೆ ಉತ್ತಮ ಕಳೆ ಇರುವಂತಹ ನಾನು ಲಿಂಗವನ್ನ ಪಡ್ಕೊಳ್ತೀನಿ. ಗುರುವಿನಲ್ಲಿ ತಪ್ಪು ಮಾಡಿದ್ರೆ ಅವನಲ್ಲಿ ಸದ್ಗುಣ ಇದ್ರೆ ಮಾತ್ರ ಅವರನ್ನು ನಾನು ಅಕ್ಸೆಪ್ಟ್ ಮಾಡ್ತೇನೆ. ಮತ್ತೆ ಅವನು ಒಂದ್ ವೇಳೆ ದುರ್ಗುಣಕ್ಕೆ ಈಡಾದ್ರೆ ಅಂತಹ ಗುರುವನ್ನ ನಾನು ಗುರು ಅನ್ನೋದಿಲ್ಲ ಅಂತ ಗುರು ಬಸವಣ್ಣರ ವಚನದಲ್ಲಿ ಒಂದು ಕಡೆ ಇದೆ. ಇದು ಈ ರೀತಿ ಗುರುವಿನಲ್ಲಿ ಗುಣವನ್ನರಸುವೆ, ಲಿಂಗದಲ್ಲಿ ಕಳೆಯನ್ನರಸುವೆ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಲಿಂಗವನ್ನ ನಾವು ಪಡ್ಕೊಳ್ಬಹುದು ಯಾವುದೇ ಸಮಯಕ್ಕೂ ಕೂಡ. ಹಳೆ ಇದು ಮೊದಲು ತಗೊಂಡಿರೋದಿದೆ ಅದು ಹೆಂಗ್ ಬಿಡೋದು ಅಂತೇನು ಆ ತರ ಏನಿಲ್ಲ. ನಾವು ಒಳ್ಳೆಯ ಲಿಂಗ ಸಿಗೋವರೆಗೂ ನಾವು ಮತ್ತೆ ಬದಲಾಯಿಸಬಹುದು. ಒಂದ್ ವೇಳೆ ಬದಲಾಯಿಸ್ತಕ್ಕಂಥ ಪ್ರಸಂಗ ಬಂದ್ರು ಕೂಡ ಇಷ್ಟಲಿಂಗವನ್ನ ನಾವು ಯಾವುದೇ ಸಮಯಕ್ಕೆ ಬದಲಾಯಿಸಬಹುದು. ಯಾಕೆಂದ್ರೆ ಅದು ಒಂದು ಕುರುಹು, ಪರಮಾತ್ಮನ ಅರಿಲಿಕ್ಕೆ ಅದು ಕುರುಹು ಆಗಿರುತ್ತದೆ. ಅದಕ್ಕಾಗಿ ಉತ್ತಮ ಕುರುಹು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ. ಇಷ್ಟಲಿಂಗ ಸಾಧನೆ ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಇಷ್ಟೇ ಲಿಂಗ, ಈ ಕರಡಿಗೆಯಲ್ಲಿ ಕಟ್ಕೊಳ್ತಕ್ಕಂಥ ಲಿಂಗ ಅವು ಆದ್ರೆ ಸಾಲೋದಿಲ್ಲ. ಯಾಕೆಂದ್ರೆ ಕೈಯಲ್ಲಿ ಲಿಂಗ ಅದನ್ನ ಇಟ್ಕೊಂಡ್ಬಿಟ್ರೆ ನಮ್ ಕೈ ಬೆರಳು ಅವೆಲ್ಲ ಕಾಣಿಸ್ತವೆ. ಇವಾಗ ನಮ್ಮಲ್ಲಿರುವಂತಹ ಏನು ಒಂದು ದೊಡ್ಡ ಇಷ್ಟಲಿಂಗ ಏನ್ ಇದೆಯಲ್ಲ ಅದನ್ನ ಕಾಂತಿ ಭರಿತವಾಗಿ ನಾವು ಈ ರೀತಿ ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ನಮ್ಮ ಕೈ ಬೆರಳುಗಳೆಲ್ಲ ಕಾಣೋದಿಲ್ಲ. ನಮ್ಗೆ ನಾವು ಇಷ್ಟಲಿಂಗವನ್ನ ನಿರೀಕ್ಷಣೆ ಮಾಡುವಾಗ ಆ ಇಷ್ಟಲಿಂಗದಲ್ಲಿ ಒಂದು ಮೂಡಿರುವಂತಹ ಒಂದು ಪ್ರತಿಬಿಂಬ ಇದೆಯಲ್ಲ ಅದು ಹೊರತು ಮತ್ ನಮಗ್ ಬೇರೆ ಏನೂ ಕಾಣೋದಿಲ್ಲ. ಮಿನಿಮಮ್ ಒಂದ್ ಸಣ್ಣ ಇಷ್ಟು ಸೈಜ್, ಈಗ ಆ ಚಿತ್ರದಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ಈ ಕೈ ಅಳತೆಯಲ್ಲಿ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಂದ್ ಸಣ್ಣ ಲಿಂಗ ಇದೆಯಲ್ಲ ಕೊಡು ಚಿನ್ನಲ್ಲಿ, ಆ ಮಗು ಪೂಜೆ ಮಾಡ್ಕೊಳ್ತಿತ್ತಲ್ಲ. ಈ ರೀತಿ ಒಂದು ಹೆಬ್ಬೆರಳು ಗಾತ್ರದಷ್ಟು ಹೈಟ್ ಇರ್ಬೇಕಂತಾರೆ. ಇಲ್ಲ ಹಿಂಗ್ ಅಳತೆ ಮಾಡಿದ್ರೆ ಹೆಬ್ಬೆರಳು ಗಾತ್ರದಷ್ಟು ಹಿಂಗ್ ಇಷ್ಟ ಮಾಡಿದ್ರೆ ಹೆಬ್ಬೆರಳ ಗಾತ್ರದಷ್ಟು ಲಿಂಗ ಇರ್ಬೇಕು ಅಂತ ಹೇಳ್ತಾರೆ. ಇವಾಗ ನೋಡ್ರಿ ನಾನು ಇನ್ನೊಂದು ನಮ್ಮ ಬೇರೆ ಮನೆ ಮಗು ಬಂದು ಪೂಜೆ ಮಾಡುತ್ತೆ ಅಂತಿದ್ನಲ್ಲ ಆ ರೀತಿ ಈಗ ಇಲ್ಲೊಂದು ಇಷ್ಟಲಿಂಗ ಇದೆ. ಇದು ಕೈಯಲ್ಲಿ ಕಾಣೋದೇ ಇಲ್ಲ. ಇದ್ರ ಮೇಲೆ ಒಂದು ಹೂವ ಇಷ್ಟು ಮುಂದೆ ಇಷ್ಟು ಪ್ರಸಾದ ಇಟ್ರಂತೂ ಏನೂ ಕಾಣೋದೇ ಇಲ್ಲ. ಅದಕ್ಕಾಗಿ ನಾವು ಮಿನಿಮಮ್ ತೋರ್ಸಪ್ಪಾಜಿ ಈಗ ನನ್ನ ಕೈಯಲ್ಲಿ ಇರುವಂತಹ ಈಗ ನಾನು ಪೂಜೆ ಮಾಡ್ಕೊಳ್ಳುವಂತ ಇಷ್ಟಲಿಂಗ ಇಷ್ಟಿದೆ. ಬಸವರಾಜಪ್ಪ ಮೆಣಸಿನ್ಕಾಯಿ ಅವ್ರು ಮಾಡ್ಕೊಟ್ರು ಅಂದ್ರಲ್ಲ ಆ ಸೈಜ್ ಈ ಲಿಂಗ ಇಷ್ಟಿದೆ. ಇನ್ನ ನಾವು ಇದು ಇಟ್ಕೊಂಡ್ರೆ ಸ್ವಲ್ಪ ಹೂವು ಅದು ಇಟ್ಕೊಂಡ್ರು ಕೂಡ ನಮಗೆ ಇಲ್ಲ ಅದು. ಆಯ್ತ್ರಪ್ಪ ಕಾಣಿಸ್ತದ. ಅದನ್ ಬಿಟ್ಟು ಇದು ಸಣ್ಣ ಕೆಲವರು ಅನೇಕರು ಈಗ ಎಲ್ಲರೂ ಕೂಡ ಸಣ್ಣ ಸೈಜಿನ ಲಿಂಗ ಕಟ್ಕೊಂಡಿರ್ತಾರೆ. ಇಷ್ಟಿರುತ್ತೆ ಅದು. ಈಗ ಇದು ಅಕ್ಕಪಕ್ಕದಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನೋಡ್ರಿ ಅಳತೆ. ಹಾಗೆ ಈ ರೀತಿ ಒಂದು ಒಳ್ಳೆ ಉತ್ತಮ ಸೈಜ್ ಆಗಿರ್ತಕ್ಕಂತಹ ಲಿಂಗ ಮತ್ತು ಉತ್ತಮ ಹೊಳಪಿರುವಂತಹ ಉತ್ತಮ ಕಾಂತಿಯಿಂದ ಮಾಡಿರುವಂತಹ ಇಷ್ಟಲಿಂಗವನ್ನ ನಾವು ಪಡ್ಕೊಳ್ಬೇಕು. ಈಗಿನ ಕಾಲದಲ್ಲಿ ತುಪ್ಪದ ಕಂತೆ ಅಂತ ಮಾಡ್ತಾರೆ, ಸ್ವಲ್ಪ ಕಾಸ್ಟ್ಲಿ ಆಗ್ತವೆ. ಒಂದ್ ಲಿಂಗ ಮಾಡ್ಲಿಕ್ಕೆ ಅವ್ರು ಅರ್ಧ ಕೆಜಿ 1 ಕೆಜಿ ತುಪ್ಪ ಬೇಕು ಅಂತ ಹೇಳ್ತಾರೆ ಅದ್ರ ಕಾಂತಿ ತೆಗಿಲಿಕ್ಕೆ. ಅದಕ್ಕಾಗಿ ಸುಮಾರು 2,000 - 3,000 4,000 ರೂಪಾಯಿಗಳು ಕೂಡ ಆಗ್ತವೆ. ಇಂಥ ಉತ್ತಮ ಇಷ್ಟಲಿಂಗ ಪಡ್ಕೊಳ್ಬೇಕಂದ್ರೆ 2,000 - 4,000 ರೂಪಾಯಿ ಆಗುತ್ತೆ. ಒಂದ್ಸಲ ತಗೊಳ್ಳೋದಿರುತ್ತೆ. ನಾವು ಸಾಧನೆ ಮಾಡ್ಬೇಕಂತಕ್ಕಂಥವ್ರು ಇಂಥ ಒಂದು ಇಷ್ಟಲಿಂಗವನ್ನ ನಾವು ಪಡ್ಕೊಳ್ಬೇಕು. ಇಷ್ಟಲಿಂಗವನ್ನ ಪಡ್ಕೊಂಡು ನಾವು ಅದನ್ನ ಉತ್ತಮ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಒಂದ್ ವೇಳೆ ನಮ್ಗೆ ಉತ್ತಮ ಲಿಂಗ ಸಿಕ್ಕಿಲ್ಲ, ಯಾರಾದ್ರೂ ಉತ್ತಮ ಲಿಂಗ ಮಾಡೋ ಒಂದು ಬೇನಾಳ್ ಕಾಂತಿ ವರ್ಕ್ ಅಂತಿದೆ. ಇವಾಗ ಆನ್ಲೈನ್ ಅಲ್ಲಿ ಅವರು ಇಷ್ಟಲಿಂಗಗಳನ್ನ ಸಪ್ಲೈ ಮಾಡ್ತಾರೆ. ಆನ್ಲೈನ್ ಅವರು ಸೈಜು ಅದೆಲ್ಲ ಕೊಟ್ಟಿರ್ತಾರೆ. ಅಲ್ಲಿ ನೋಡ್ಕೊಂಡು ನೀವು ಬೇನಾಳ್ ಕಾಂತಿ ವರ್ಕ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವರು ಬಾದಾಮಿಯಲ್ಲಿ ಅಂತ ಇಷ್ಟಲಿಂಗಗಳನ್ನ ತಯಾರು ಮಾಡ್ತಾರೆ. ಯಾರಾದ್ರೂ ಕೂಡಲ ಸಂಗಮ ನಾವು ಶರಣ ಮೇಳಕ್ಕೆ ಹೋಗ್ತಿರ್ತೀವಲ್ಲ ಅಂತ ಸಂದರ್ಭದಲ್ಲಿ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಗೂ ನಾವು ಭೇಟಿ ಮಾಡಿ ನಮ್ಗೆ ಅನುಕೂಲವಾಗಿರ್ತಕ್ಕಂಥ ಲಿಂಗ ತಗೊಳ್ಬಹುದು. ಇಲ್ಲ ಆನ್ಲೈನ್ ಅಲ್ಗಳು ಅವುಗಳ ಸೈಜ್ ಎಲ್ಲ ಕೊಟ್ಟಿರ್ತಾರೆ, ನೋಡಿ ಅವರಿಂದ ನಾವು ಇಷ್ಟಲಿಂಗವನ್ನ ಪಡ್ಕೊಳ್ಬಹುದು. ಈಗ ಲಿಂಗ ಒಂದ್ಸಲ ಏನಾದ್ರೂ ಸಪೋಸ್ ಏನಾಗುತ್ತೆ, ಯಾವಾಗಾರ ನಾವು ಅವಸರದಲ್ಲಿ ಪೂಜೆ ಅದು ಮಾಡ್ತಾ ಇದ್ರೆ ಏನಾಗುತ್ತೆ, ಒಂದ್ಸಲ ಒಂದ್ ಕಡೆ ಕೈಯಲ್ಲಿ ಲಿಂಗ ಒಂದ್ ಕಡೆ ಕೈಯಲ್ಲಿ ಫೋನು ಹಿಂಗೆಲ್ಲ ಏನಾರ ಇದ್ರೆ ಕೆಳಗಡೆ ಒಂದೊಂದ್ಸಲ ಬಿದ್ದು ಹೋಗ್ಬಿಡುತ್ತೆ. ಒಂದ್ಸಲ ಹಂಗೆ ಆಯ್ತು ನನ್ಗೆ. ಕೈಯಲ್ಲಿ ನಾನು ಬೆಳಿಗ್ಗೆ ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ದೀನಿ, ಸಡನ್ ಆಗಿ ಮಾತಾಜಿ ಅವ್ರದ್ದು ಫೋನ್ ಬಂತ. ಅವತ್ತು ಏನೋ ಒಂದು ಮಾತಾಜಿ ಅವ್ರು ಇದ್ದಾಗಲೇ ಎಲ್ಲೇ ಬಸವಂತದಲ್ಲಿ ಏನೋ ಅರ್ಜೆಂಟ್ ಕೆಲಸ ಇತ್ತು, ಪುಸ್ತಕದ ಸಾಹಿತ್ಯದ ಏನೋ ಇತ್ತು, ಫೋನ್ ಬಂತು. ನನ್ಗೆ ಅವಸರದಲ್ಲಿ ಎದ್ದೆ. ನಾನು ಮಾತಾಜಿ ಅಂತ ಹೇಳಿದ್ರು ಫೋನ್ ಅಂತ. ಅದಕ್ಕೆ ಅವಸರವಾಗಿ ಎದ್ದು ಅದನ್ನ ಚೀಲದಲ್ಲಿ ಇಟ್ಕೊಳ್ಳುವಾಗ ಏನಾಯ್ತು, ಅದು ಇಷ್ಟಲಿಂಗ ಕೆಳಗಡೆ ಬಿದ್ದು ಹೋಗ್ಬಿಡ್ತು. ಒಂದ್ಸಲ ಕೆಳಗಡೆ ಬಿದ್ದು ಹೋಗಿ ಸಂಪೂರ್ಣ 2 ಭಾಗ ಆಗಿತ್ತು. ಅದಕ್ಕಾಗಿ ನಾನು ಅವಾಗ ಏನ್ ಮಾಡಿದೆ, ಮತ್ತೊಂದ್ಸಲ ಇನ್ನೊಂದು ಇಷ್ಟಲಿಂಗ ತಗೊಂಡೆ. ಅದಕ್ಕಾಗಿ ನಮ್ಮ ಇಷ್ಟಲಿಂಗ ಪೂಜೆ ಮಾಡುವಾಗ ಫೋನ್ ನಾವು ಹತ್ರ ಇಟ್ಕೋಬಾರ್ದು ಯಾವತ್ತೂ ಕೂಡ.
ಒಂದು ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಒಂದು ಇಷ್ಟಲಿಂಗ ಪೂಜೆ ನಿಂತಿರೋದೇ ಒಂದು ಮನಸ್ಸಿನ ನಿಗ್ರಹ, ಮನಸ್ಸಿನ ಕೇಂದ್ರೀಕರಿಸುವಿಕೆ ಮೇಲೆ. ಫೋನ್ ಜೊತೆಯಲ್ಲಿತ್ತು, ಫೋನ್ ಇನ್ನೊಂದು ಕೈಯಲ್ಲಿ ಫೋನ್ ಇತ್ತು ಅಂತಂದ್ರೆ ಅದು 100% ನಮ್ಮ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕಾಗಿ ಫೋನ್ ದೂರ ಇಟ್ಟು ನಾವು ಲಿಂಕ್ ಪೂಜೆ ಮಾಡ್ಕೋಬೇಕು. ಲಿಂಕ್ ಪೂಜೆ ಆದ್ಮೇಲೆ ಮತ್ತೆ ನಾವು ಈ ರೀತಿ ಆನ್ಲೈನ್ ಲಿಂಕ್ ಗಳಲ್ಲಿ ಜಾಯ್ನ್ ಆಗ್ಲಿಕ್ಕೆ ನಮ್ಮ ಅಂತ ಫೋನ್ ಗಳನ್ನು ಬಳಸ್ಕೊಳ್ಳೋದ್ರ ತಪ್ಪೇನಿಲ್ಲ. ಆದ್ರೆ ಒಂದು ಕೈಯಲ್ಲಿ ಲಿಂಗ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾಡ್ತಕ್ಕಂಥ ಪೂಜೆ ಇದೆಯಲ್ಲ, ಅದು ಉತ್ತಮವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಅಲ್ಲ ಅಂತಕ್ಕಂಥ ತಮ್ಗೆ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಶರಣ ಬಂಧುಗಳೇ. ಇನ್ನ ಈ ಲಿಂಗ ಬಿದ್ದೋದ್ರೆ ಆಯ್ತು, ಇನ್ನೊಂದು ಹೊಸದು ಲಿಂಗ ಪಡ್ಕೊಳ್ಬೇಕು, ಅವಾಗೇನು ನಾವು ಸಂಕೋಚ, ಭಯ, ಅಪಶಕುನ ಅಂತಕ್ಕಂಥದ್ದು ಏನು ಭಾವಿಸ್ಬೇಕಾಗಿಲ್ಲ. ನಮ್ಮ 12ನೇ ಶತಮಾನದಲ್ಲಿ ಶರಣ ನುಲಿಯ ಚಂದಯ್ಯನವರ ಲಿಂಗ ಅಲ್ಲಿ ಬಿದ್ದೋಗಿತ್ತು ಅಂತ ನಾವು ನೋಡ್ತೇವೆ. ಆದ್ರೆ ಮತ್ತೆ ಅವರಿಗೆ ಮರುದಿವಸ ಹೋಗಿ ಅಲ್ಲೇ ಹುಡುಕಿದಾಗ ಅಲ್ಲಿ ಹೋಗಿ ತೊರೆಯಲ್ಲಿ ಬಿದ್ದ ಲಿಂಗ ಹುಡುಕಲು ಸಿಕ್ಕಿತ್ತು ಅಂತ ಹೇಳ್ತಾರೆ. ಅವ್ರು ಹೊಸ ಲಿಂಗ ಮತ್ತೆ ಕಟ್ಕೊಳ್ಳಿಲ್ಲ, ಅವರಿಗೆ ಮತ್ತೊಂದ್ಸಲ ಹುಡುಕಿದಾಗ ಸಿಕ್ತು ಅಂತ ಹೇಳ್ತಾರೆ. ಆ ಲಿಂಗ ಒಂದು ವಚನದಲ್ಲಿದೆ, ಜೇಡರ ದಾಸಯ್ಯನವರ ಒಂದು ವಚನದಲ್ಲಿ ಆ ತರ ಇದೆ. ಭಕ್ತಿಯಿಂದ ಹೋಗಿ ಹುಡುಕಲು ಆ ರೀತಿ ಒಂದು ನನ್ನ ಫೇಸ್ಬುಕ್ ಅಲ್ಲಿ ಇದೆ ಆ ಲೇಖನ, ಆ ವಚನ, 2 ವಚನಗಳು ಇದಾವೆ. ಆ ರೀತಿ ಅಂತ ಲಿಂಗ ಸಿಕ್ತು ಅಂತ ಹೇಳ್ತಾರೆ, ಮರುದಿನ ಹೋಗಿ ಹುಡುಕದಾಗ ಅದೇ ಸಿಕ್ತು ಅಂತ ಹೇಳ್ತಾರೆ. ಅಥವಾ ಹೊಸದು ಕಟ್ಕೊಂಡ್ರು ಏನ್ ತಪ್ಪಿಲ್ಲ. ಆ ರೀತಿ ಏನು ನಾವು ಭಾವಿಸ್ಬೇಕಾಗಿಲ್ಲ. ಮಕ್ಕಳದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾರದೇ ಆಗಿರ್ಬೋದು, ಲಿಂಗ ಏನಾರೇ ಕಳೆದೋದ್ರೆ ಅಥವಾ ಏನಾದ್ರೂ ಅಂಥದ್ದೊಂದು ವಚನ ಇದೆ, ಲಿಂಗ ಬಿದ್ದಿತೆಂಬಿರಿ, ಲಿಂಗ ಬಿದ್ದರೆ ಭೂಮಿ ತಾಳಬಲ್ಲುದೆ ಅಂತ ಒಂದು ವಚನ ಇದೆ. ಗುರು ಒಂದು ಓದಿ ಯಾರ್ದಂತ ನೆನಪಿಲ್ಲ. ಹಾಗೆ ಅಂತ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಲಿಂಗ ಅದು ಬೀಳೋದು ಇಲ್ಲ, ಹಂಗೂ ಇಲ್ಲ. ಇದು ನಮ್ಮ ಕುರುಹು ಆಗಿರ್ತದೆ, ಅದನ್ನ ಸಾಧನೆ ಮಾಡ್ಕೊಳ್ಳಿಕ್ಕೆ. ಈ ಕುರುವಿನಿಂದ ನಾವು ಅರಿವನ್ನ ಅರಿಬೇಕು ಅಂತ ಹೇಳ್ಬಿಟ್ಟು ಶರಣರು ನಮಗೆ ಕೊಟ್ರು. ಅರಿಯಲೆಂದು ಶ್ರೀ ಗುರು ಕುರುಹನು ಕರಸ್ಥಲಕ್ಕೆ ಕೊಟ್ಟಡೆ, ಅರಿವನೇ ಮರೆತು ಕುರುಹನೇ ಪೂಜಿಸುವ ಕುರಿಗಳ ನೋಡ ಗುಹೇಶ್ವರ ಅಂತ ಒಂದು ಗುರು ಅಲ್ಲಮ ಪ್ರಭುದೇವರ ವಚನವೂ ಇದೆ. ಇದರಿಂದ ನಾವು ಆ ಮಹತ್ವ ವಸ್ತುವನ್ನ ಅರಿಬೇಕು. ಆ ಕಾರಣಕ್ಕೆ ಇಷ್ಟಲಿಂಗ ಇದೆ. ಆದ್ರೆ ಇದು ಬಹಳ ಮುಖ್ಯ. ಯಾಕೆಂದ್ರೆ ನೆನೆ ಎಂದರೆ ಏನ ನೆನೆವೇನಯ್ಯ ಅಂತ ಒಂದು ಗುರು ಅಲ್ಲಮ ಪ್ರಭುದೇವರ ವಚನ ಇದೆ. ನೆನಿಬೇಕು ಅಂತಂದ್ರೆ ಒಂದು ಕಣ್ಣು ಫಸ್ಟ್ ನೋಡಿರ್ಬೇಕು. ಈಗ ನಾನು ನಮ್ ಬಾಳಪ್ಪ ಅಣ್ಣವ್ರನ್ನ ನಾನು ನೆನ್ಸ್ಕೋಬೇಕು ಇಲ್ಲಿಂದ ಅಂತಂದ್ರೆ, ನಮ್ ಸಂಶೆಟ್ಟಿ ಅಣ್ಣವ್ರ ನೆನ್ಸ್ಕೋಬೇಕಂದ್ರೆ ಅವ್ರನ್ನ ಒಂದ್ಸಲ ನೋಡಿರ್ಬೇಕು. ಒಂದ್ಸಲ ಅವ್ರನ್ನ ನಾನು ಕಣ್ಣಾರೆ ನೋಡಿದ್ರೆ ಇನ್ನೊಂದ್ಸಲ ಕಣ್ಣು ಮುಚ್ಕೊಂಡು ಬಾಳಪ್ಪ ಅಣ್ಣವ್ರು ಹೆಂಗಿದ್ದಾರೆ ಅಂತಂದ್ರೆ ನಾನು ನೆನ್ಪಿಸ್ಕೋಬಹುದು. ಸಂಶೆಟ್ಟಿ ಅಣ್ಣವ್ರು ಹೆಂಗಿದ್ದಾರೆ, ಮಾಶೆಟ್ಟಿ ಅಣ್ಣವ್ರು ಹೆಂಗಿದ್ದಾರೆ ಅಂತ ನೆನ್ಪಿಸ್ಕೋಬಹುದು. ಒಂದ್ಸಲನೂ ಅವ್ರನ್ನ ನೋಡಿದ್ರೆ ಬರೀ ಹೆಸರೇ ಕೇಳಿ ಬಾಳಪ್ಪಣ್ಣ ಹೆಂಗಿದ್ದಾರೆ ಅಂತಂದ್ರೆ ಐ ಕ್ಯಾನಾಟ್ ಇಮ್ಯಾಜಿನ್ ಅಲ್ವಾ. ಅದೇ ರೀತಿ ನಾವು ಪರಮಾತ್ಮನ ಸ್ವರೂಪ ಹೆಂಗಿದೆ ಅಂದ್ರೆ ಈ ರೀತಿ ಇದೆ. ಇಷ್ಟಲಿಂಗದ ರೂಪದಲ್ಲಿ ಪರಮಾತ್ಮನ ಸ್ವರೂಪ ಇದೆ. ಅವನು ನಿರಾಕಾರ, ನಿರ್ಗುಣ, ಅವನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ಏನು ಇಲ್ಲ, ಅವನು ನಿರಾಕಾರನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅನ್ಕೊಂಡಾಗ ನಾವು ಧ್ಯಾನ ಮಾಡುವಾಗ ಅಂಥ ನಿರಾಕಾರದ ಕುರಿತೇ ನಾವು ಧ್ಯಾನ ಮಾಡುವುದು. ಹೆಂಗಿದ್ದಾನೆ ಅಂದ್ರೆ ಅವಾಗ ಕಣ್ಣು ಮುಚ್ಕೊಂಡು ಇಷ್ಟಲಿಂಗ ರೂಪದಲ್ಲಿ ಬ್ರಹ್ಮಾಂಡಗತವಾಗಿದ್ದಾನೆ, ರೌಂಡ್ ಆಗಿದ್ದಾನೆ ಪರಮಾತ್ಮ ಬ್ರಹ್ಮಾಂಡ. ಆ ರೀತಿ ನೆನೆಸ್ಕೊಳ್. ನೆನೆ ಎಂದರೆ ಏನ ನೆನೆವೇನಯ್ಯ ಅಂತ ಒಂದು ಅದು ವಚನ ನಾನು ಯಾಕೋ ಇವತ್ತು ನೋಟ್ ಮಾಡ್ಕೊಳ್ಳಿಲ್ಲ. ಒಂದ್ಸಲ ಕಣ್ಣು ಕಾಣಲರಿಯದೆ ಅದು ನೆನೆಯೋದಿಲ್ಲ ಒಂದ್ಸಲ. ಅದಕ್ಕಾಗಿ ಇಷ್ಟಲಿಂಗವನ್ನು ನಮಗೆ ಕಣ್ಣಿನಿಂದ ನೋಡಿ ಭಾವದಿಂದ ಅದನ್ನ ಭಾವಿಸ್ಲಿಕ್ಕೆ ಅದನ್ನ ಭಾವಲಿಂಗ ಪೂಜೆ ಅಂತಕ್ಕಂಥದ್ದು ನಮಗೆ ಕೊಟ್ರು. ಬೆಳಕು ಹೊರಗೂ ಒಂದೇ, ಒಳಗೂ ಒಂದೇ, ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯವೂ ಅದೇ, ಬಹಿರಂಗದಲ್ಲಿರ್ತಕ್ಕಂಥ ಚೈತನ್ಯವೂ ಅದೇ, ಸರ್ವ ಜಗತ್ತಿನಲ್ಲಿ ಇರ್ತಕ್ಕಂಥ ಚೈತನ್ಯವೂ ಅದೇ ಅಂತಕ್ಕಂಥ ಭಾವ ನಮಗ್ ಬರ್ಬೇಕು. ಅದು ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಒಂದು ಏನು ಅವರು ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರಲ್ಲ ಒಂದು ವಚನ, ನೆಲವೆಲ್ಲ ಏನು ವನವೆಲ್ಲ ಕಲ್ಪತರು ಮೃಗ ಶಿಲೆಯೆಲ್ಲ ಮರುಜವಣಿ, ಶಿಲೆಗಳೆಲ್ಲ ಪುರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಮೃಗವೆಲ್ಲ ಪುರುಷ ಮೃಗ, ಎಡಹುವ ಕಲ್ಲೆಲ್ಲ ಚಿಂತಾಮಣಿ. ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತಾ ನೆಚ್ಚಿನ ಗಿರಿಯ ಸುತ್ತಿ ಬಂದು ಕದಳಿಯ ಬನವ ಕಂಡು. ಆ ರೀತಿ ಇನ್ನೊಂದು ವಚನ ಇದೆ ಅವರೇ, ವನವೆಲ್ಲ ನೀನೆ, ವನದೊಳಗಾಡುವ ಖಗಮೃಗವೆಲ್ಲ ನೀನೆ. ಅದೇ ಹೇಳಿ. ವನವೆಲ್ಲ ನೀನೆ, ವನದೊಳಗಾಡುವ ಖಗಮೃಗವೆಲ್ಲ ನೀನೆ, ಚನ್ನಮಲ್ಲಿಕಾರ್ಜುನ ಎನಗೆ ಮುಖದೋರ ಅಂತ ಬರುತ್ತೆ. ವನವೆಲ್ಲ ನೀನೆ, ವನದೊಳಗಾಡುವ
ಖಗಮೃಗವೆಲ್ಲ ನೀನೆ, ವನದೊಳಗಿನ ದೇವತರುವೆಲ್ಲ ನೀನೆ, ಸರ್ವಭರಿತನ ಚನ್ನಮಲ್ಲಿಕಾರ್ಜುನ ದೇವರ ದೇವ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಅಂತ ಹೇಳ್ತಾರೆ. ಆದ್ರೆ ಯಾವುದೋ ಒಂದು ಭಾವದಲ್ಲಿ ಅವ್ರು ಕೇಳಿರ್ಬೋದು. ಆದ್ರೆ ಆಲ್ರೆಡಿ ಆ ವನದೊಳಗ ಆಡುವ ಖಗಮೃಗ, ವನದ ಮರಗಳಲ್ಲಿ, ಗಿಡಗಳಲ್ಲಿ, ಎಲ್ಲರಲ್ಲಿ ಅವರು ಅಕ್ಕಮಹಾದೇವಿ ತಾಯಿ ಪರಮಾತ್ಮನ ಪರಮ ಚೈತನ್ಯ ಕಂಡ್ಕೊಂಡ್ರಲ್ಲ, ಅದು ಭಾವಲಿಂಗ ಪೂಜೆ. ಅಂತ ಸ್ಥಿತಿ ಒಂದಿನಕ್ಕೆ 2 ದಿನ ಕಳವಡದಿಲ್ಲ, ಬಹಳ ಸಾಧನೆ ಬೇಕು. ಅದು ಶರಣರ ಸಂಘದಲ್ಲಿ ಅದನ್ನ ಮಾಡಬೇಕು. ಅದು ನಮ್ಮ ಮುಂದೆ ಒಂದು ವಚನ ಬರುತ್ತೆ, ನಾನು ಹೇಳ್ತೀನಿ ಅದನ್ನು. ಶರಣರ ಸಂಘದಕ್ಕೆ ಮಹತ್ವ ಎಷ್ಟಿದೆ, ಶರಣರ ಸಂಘದಿಂದ ನಾನು ಹೆಂಗ್ ಅರಿಬೇಕು ಅಂತಕ್ಕಂಥದ್ದು ಬರುತ್ತೆ. ಅದು ಒಂದು ವಿಚಾರ ಆಯ್ತು. ಇನ್ನ ಹೇಳ್ರವರ ಏನ್ ಹೇಳ್ಬೇಕಲ್ಲ, ಇನ್ನು ಮೈಕ್ ಆನ್ ಇದೆ, ತಮ್ದು ಏನಾರು ಇಲ್ಲ ಆಫ್ ಮಾಡೋದ್ ಮರ್ತೇಣ. ಲಾಸ್ಟಿಗೆ ಮಾತಾಡ್ರಿ ಅಂತವರೇ. ಇದಕ್ಕೆಲ್ಲ ಕನ್ಕ್ಲೂಷನ್ ತಾವು ಮಾಡ್ರಿ ಇವತ್ತಿಗೆ ಮೋಸ್ಟ್ಲಿ ಇಷ್ಟಲಿಂಗ ಪೂಜೆ ಎಲ್ಲಾ ಆಯಾಮ, ಎಲ್ಲಾ ವಿಚಾರಗಳು ಸಾಕ ಮುಗಿಯುವಂತ ಸ್ವಲ್ಪ ಮಿಸ್ಸೆಲಿಯಸ್ ಮ್ಯಾಟರ್ ಅನ್ನಲ್ಲ, ಅದನ್ನ ನಾವು ಇದು ಮಾಡ್ತಾ ಇದೀವಿ. ಇನ್ನ ಇಷ್ಟಲಿಂಗ ಪೂಜೆ ಯಾವ ಸಮಯಕ್ಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ಹೇಳಿದ್ವಿ. ಒಂದು ಗಾಂಧಾರಿ ಮಾಂಧಾರಿ ಸುಪ್ರಭಾತ ಇಲ್ಲ ನೆನ ಆದಾಗಲೇ ಉದಯ ಅಂತಕ್ಕಂಥದ್ದು ಮಾಡಿದ್ವಿ. ಇನ್ನ ಸಮಯ, ಯಾವ ಸಮಯ ಅಂದ್ರೆ ಹೊತ್ತು, ಸಮಯ ಬಿಟ್ಟು ಹೊತ್ತು, ಯಾವ ಹೊತ್ತಿನ ಪೂಜೆ ನಮಗೆ ಹೆಚ್ಚು ಆನಂದದಾಯಕ ಕೊಡ್ತದೆ ಅಂತಂದ್ರೆ, ನಾನು ತಿಳಿದ ಮಟ್ಟಿಗೆ ಇವನ್ ನನ್ನ ಕಾಲೇಜ್ ಜೀವನಗಳಲ್ಲಿಯೂ ಕೂಡ ನನಗೆ 2 ಹೊತ್ತಿನ ಪೂಜೆ ಬಹಳ ಆನಂದ ಕೊಡ್ತಿತ್ತು. ಕೆಲವೊಂದು ಸಂದರ್ಭದಲ್ಲಿ ಈಗ ಎಕ್ಸಾಮ್ಸ್ ಎಲ್ಲ ಇರ್ತವೆ, ಅಥವಾ ಪರೀಕ್ಷೆಗಳಿಗೆ ಓದೋದಿರುತ್ತೆ, ಎದ್ದ ತಕ್ಷಣನೇ ಚಿಂತೆ ಇರುತ್ತೆ, ಅಥವಾ ನಮ್ಗೇನೋ ಮನೆ ಕೆಲಸಗಳಿರ್ತವೆ, ಏನೇನೋ ಮಾಡೋದಿರ್ತದೆ, ಎದ್ದ ತಕ್ಷಣನೇ ಅದ್ರ ಬಗ್ಗೆ ಆ ಚಿಂತೆ ಅವುಗಳೆಲ್ಲ ಮನಸ್ಸನ್ನ ಆಕ್ರಮಿಸಿಕೊಂಡ್ಬಿಟ್ಟು ನಮಗೆ ಕೆಲವೊಮ್ಮೆ ಮನಸ್ಸು ಡಿಸ್ಟರ್ಬ್ ಮಾಡಬಹುದು. ಈಗ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ ಏನು ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರಲ್ಲ, ಆ ಸೂರ್ಯೋದಯದೊಂದಿಗೆ ಜಗತ್ತಿನ ಎಲ್ಲ ಚಟುವಟಿಕೆಗಳು ಆರಂಭವಾಗ್ತದೆ. ಸೂರ್ಯೋದಯದೊಂದಿಗೆ ನಮ್ಮ ಮುಖವೂ ಕೂಡ ಬಹಿರ್ಮುಖವಾಗಲು ಶುರು ಆಗುತ್ತೆ. ಸೂರ್ಯಾಸ್ತದೊಡನೆ ನಮ್ಮ ಮುಖವು ಅಂತರ್ಮುಖ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇನ್ನೇನು ಸ್ವಲ್ಪ ಹೊತ್ತಿರುತ್ತೆ, ನೀವು ಪ್ರಸಾದ ಮಾಡಿ ಮಲ್ಕೊಳ್ಬೇಕು ಅನ್ನೋದು ಒಂದೇ ಇರುತ್ತೆ, ಮತ್ತೆ ಜಾಸ್ತಿ ಚಿಂತೆ ಇರಲ್ಲ ಸಾಯಂಕಾಲಕ್ಕೆ. ಹಾಗಾಗಿ ಸಾಯಂಕಾಲದ ಹೊತ್ತಿನ ಪೂಜೆಯು ಕೂಡ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪೂಜೆ. ಎಲ್ಲ ನಾವು ಹೊರಗಡೆ ಕಾಯಕದಲ್ಲೇ ವ್ಯವಹರಿಸಿ ಬಂದು ಒಂದು ಸ್ನಾನ ಮಾಡ್ಕೊಂಡು ಪೂಜೆ ಕೂತ್ಕೊಂಡ್ರೆ ಅರ್ಧ ಗಂಟೆ ಮಾಡುವಂತಹ ಒಂದು ಕ್ಷಣವಾದಡಿಯೂ ಆಗಲಿ, ಕ್ಷಣಾರ್ಧವಾದಡಿಯೂ ಆಗಲಿ ನಿಜದ ನೆನಹೇ ಸಾಕು. ಒಂದ್ ವೇಳೆ ಅಂಥ ಅರ್ಧ ಗಂಟೆ ಆದ್ರೂ ನಾವು ಸಂಜೆ ಹೊತ್ತಲ್ಲಿ ಒಂದು ನಿಜದ ನೆನಹು ಎಲ್ಲವನ್ನ ಮರೆತು ಪೂಜೆ ಮಾಡಿದ್ರೆ ಅದು 4 ತಾಸಿನ ನಿದ್ದೆಗೆ ಸಮ ಆಗುತ್ತೆ. 4 ತಾಸಿನ ನಿದ್ದೆ ಸಮ ಆಗುತ್ತೆ. ನನಗಂತೂ ಸಾಯಂಕಾಲ ಆಫೀಸ್ಗೆ ಹೋಗಿ ಬಂದು ಒಂದು ಸ್ನಾನ ಮಾಡ್ಕೊಂಡು ಇಷ್ಟು ಪೂಜೆ ಮಾಡಿದ್ರೆ ಮತ್ತೆ ಪುನರ್ಜನ್ಮ ಬಂದಂತಹ ಫೀಲ್ ಆಗುತ್ತೆ. ಅಷ್ಟು ಸಂತೃಪ್ತಿ ಆಗುತ್ತೆ ಮನಸ್ಸಿನಲ್ಲಿ, ಚಿತ್ತ ಸಮತೆ ಎಲ್ಲ ಅಳವಡ್ತದೆ. ಆಮೇಲೆ ಪೂಜೆ ಆದ್ಮೇಲೆ ನಿದ್ದೆನೂ ಚೆನ್ನಾಗಿ ಬರ್ತದೆ. ಈ ರೀತಿ ಅರ್ಧ ಗಂಟೆ ನಾವು ಸಾಯಂಕಾಲ ಹೊತ್ತು ಪೂಜೆನೂ ಮಾಡ್ಕೊಳ್ಳೋದು ಉತ್ತಮ. ಶರಣರು 12ನೇ ಶತಮಾನದಲ್ಲಿ ತ್ರಿಕಾಲ ಪೂಜೆ ಮಾಡ್ತಿದ್ರು. ಅದಕ್ಕಾಗಿ ಅವ್ರು ಕಾಯಕ ಮಾಡ್ತಕ್ಕಂಥ ಜಾಗಗಳಲ್ಲಿಯೂ ಗವಿಗಳಿದ್ವು. ನಮಗೆ ಯಾರ್ಯಾರಿಗಾಗುತ್ತೋ ತ್ರಿಕಾಲ ಪೂಜೆ ಮನೆಯಲ್ಲಿ ಇರ್ತಕ್ಕಂಥವ್ರು ಮಾಡ್ಕೊಂಡ್ರೆ ಅದು ಬಹಳ ಶ್ರೇಷ್ಠ. ಯಾರಿಗಾಗಲ್ಲೋ ಅವರು ಖಂಡಿತವಾಗಿಯೂ 2 ಹೊತ್ತಂತಾದ್ರೂ ಮಾಡ್ಕೊಳ್ಳೇಬೇಕು. 2 ಹೊತ್ತು ಆಗದೆ ಇರೋರು 1 ಹೊತ್ತಂತೂ ಕಂಪಲ್ಸರಿ ಮಾಡ್ಲೇಬೇಕು. ಪೂಜೆ, ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಳೇಬೇಕು. ಸಾಮಾನ್ಯವಾಗಿ ನಾನು ಯಾವತ್ತೂ ಕೂಡ ಸಾಯಂಕಾಲ ಪೂಜೆಯನ್ನು ನಾನು ತಪ್ಪಿಸೋದಿಲ್ಲ, ಬೆಳಿಗ್ಗೆ ಪೂಜೆಯನ್ನು ತಪ್ಪಿಸೋದಿಲ್ಲ. ಆದ್ರೆ ಒಂದೊಂದ್ ದಿನ ತಪ್ಪಿಸ್ತೀನಿ. ಸಾಯಂಕಾಲ ಪೂಜೆ ಯಾವತ್ತು ತಪ್ಪಿಸ್ತೀನಿ ಅಂದ್ರೆ, ನಾನು ಬೆಂಗಳೂರಲ್ಲಿ ಏನಿದ್ದಾಗ ಮಾತಾಜಿಯವ್ರ ಜೊತೆ ಒಡನಾಟ ಏನಿರ್ತಿತ್ತು, ಭಾನುವಾರ ದಿವಸ ಪ್ರವಚನಕ್ಕೆ, ಅವ್ರ ಪ್ರವಚನಕ್ಕೆ ಅಲ್ಲಿ ಪ್ರಾರ್ಥನೆ ಹೋದಾಗ ಇಡೀ ದಿನ ಅವ್ರ ಜೊತೆ ಇರ್ತಿದ್ವಿ ನಾವು. ಪ್ರಾರ್ಥನೆ ಮುಗಿದ್ಮೇಲೂ ಸಾಯಂಕಾಲದವರೆಗೂ ಅವ್ರ ಜೊತೆನೆ ಇರ್ತಿದ್ದೆ. ಆಮೇಲೆ ಯಾವತ್ತಾದ್ರೂ ಕಾರ್ಯಕ್ರಮ, ಬಸವ ಜಯಂತಿ, ಬಸವ ಪಂಚಮಿ, ಮತ್ತೇನಾದ್ರು ವಿಶೇಷ ಒಟ್ಟು ಶರಣರ ಸಂಘದಲ್ಲಿ ಇಡೀ ದಿನ ಒಡನಾಡಿರುವಂತಹ ದಿನ ಏನಿರ್ತಿತ್ತಲ್ಲ, ಅವತ್ ಯಾಕೋ ನನಗೆ ಮನೆಗೆ ಹೋದ್ಮೇಲೆ, ಸಾಯಂಕಾಲ ಹೋದ್ಮೇಲೆ ನಂಗೆ ಪೂಜೆ ಮಾಡ್ಲಿಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅಲ್ಲೇ ಅಪಾರವಾಗಿರ್ತಕ್ಕಂಥ ಆನಂದ ಆಗ್ತಿತ್ತು ಶರಣರ ಸಂಘ ಮತ್ತು ಮಾತಾಜಿಯವರ ಒಡನಾಟದಲ್ಲಿ. ಇನ್ನ ಇದಕ್ಕಿಂತ ಹೆಚ್ಚಿನ ಆನಂದ ಹಾಲುಂಡ ಮೇಲೆ ಮೇಲುಂಬರೆ ಅನ್ನುವಂತೆ ಅವತ್ತಿನ ದಿನ ನಾನು ಸಂಜೆ ಪೂಜೆಯನ್ನ ಮಾಡ್ಕೊಳ್ತಾ ಇರ್ಲಿಲ್ಲ. ನಂಗೆ ಮಾಡ್ಕೊಳ್ಲಿಕ್ಕೆ ಮನ್ಸೇ ಆಗ್ತಾ ಇರ್ಲಿಲ್ಲ ಅಂತ ಮತ್ತೆ ಏನ್ ಅಂತ ಹೇಳ್ಬಿಟ್ಟು ಹಾಗೆ ನಾನು ಕೆಲವೊಂದು ದಿವಸ ಆತರ ಶರಣರ ಸಂಘ ಮಾತಾಜಿಯವರ ಒಡನಾಟದಲ್ಲಿ ಏನು ಇದ್ದಾಗ ಪೂಜೆ ತಪ್ಪಿಸಿದ್ದೀನಿ. ಆದ್ರೆ ಈಗ ಈ ಅನುಭವದ ಅಡಿಗೆ ಪ್ರವಚನ ಮಾಡುವಾಗ, ನಿಮ್ಮೆಲ್ಲ ಶರಣರ ನುಡಿ ಕೇಳಿದಾಗ, ಧ್ವನಿ ಕೇಳಿದಾಗ, ನಿಮ್ಮನ್ನೆಲ್ಲ ನಿಮ್ಮ ಪ್ರೊಫೈಲ್ ಫೋಟೋಗಳಲ್ಲಿ ನೋಡಿದಾಗ ಅಷ್ಟೇ ಅಪಾರವಾದ ಆನಂದ ಆಗುತ್ತೆ. ಆದ್ರೆ ನಾನೇನ್ ಮಾಡ್ತೀನಿ, ಆಫೀಸ್ದಿಂದ ಬಂದ ತಕ್ಷಣನೇ ಸ್ನಾನ ಪೂಜೆ ಮಾಡ್ಕೊಂಡ್ ಬಿಡ್ತೀನಿ. ಒಂದ್ ವೇಳೆ ಆಫೀಸ್ದಿಂದ ಬಂದ ತಕ್ಷಣ ಮಾಡಿಲ್ಲ ಈ ಪೂಜೆ, ಏನಾರ ಕಾರ್ಯಕ್ರಮ ನಡೆಸ್ಕೊಟ್ಟು ಪೂಜೆ ಮಾಡ್ಬೇಕಂದ್ರೆ ಅವಾಗ ಮನ್ಸು ಆಗೋದಿಲ್ಲ. ಅಪಾರವಾದ ಆನಂದ ಆಗಿರ್ತದೆ, ಇದಕ್ಕಿಂತ ಆನಂದ ಹೆಚ್ಚಿದಿಲ್ಲ ಅನ್ಸುತ್ತೆ. ಈಗಾಗ ಆಫೀಸ್ದಿಂದ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲೇ ಒಂಥರ ಮನಸ್ಸು ಶಾಂತವಾಗಿ, ಈಗ ಮತ್ತೆ ಶರಣರ ಜೊತೆ ಎಲ್ಲ ಈ ರೀತಿ ಅನುಭವದ ಅಡಿಗೆಯಲ್ಲಿ ಭಾಗವಹಿಸುವಾಗ ಮತ್ತಿಷ್ಟು ಆನಂದ ಅಂತಕ್ಕಂಥದ್ದು ದೊರಕ್ತದೆ. ಅದಕ್ಕಾಗಿ ಶರಣರು ಸಾಯಂಕಾಲ ಪೂಜೆಯನ್ನು ಕೂಡ ತಾವು ಅದನ್ನ ರೂಢಿ ಮಾಡ್ಕೊಳ್ಬೇಕು. ಅದರ ಆವಾಗ ಮನಸ್ಸು ಹೆಚ್ಚು ಹೆಚ್ಚು ಅಂತರ್ಮುಖ ಆಗ್ತಾ ಹೋಗ್ತದೆ. ಆಮೇಲೆ ಸಮಯದ ನಿರ್ಬಂಧ ಇರಲ್ಲ. ಅವಾಗ
ಒಂದ್ ವೇಳೆ ನಾನು ಕೂತ್ಕೊಂಡು ನನಗೆ ರಿಲ್ಯಾಕ್ಸ್ ಆದ್ರೆ ರಾತ್ರಿ 12 ಗಂಟೆವರೆಗೆ ಕೂತ್ಕೊಂಡು ಪೂಜೆ ಮಾಡಿದ್ರು ಯಾರು ಕೇಳೋದಿಲ್ಲ, ಏನ್ ಪ್ರಾಬ್ಲಮ್ ಆಗೋದಿಲ್ಲ ನನಗೆ. ಈಗ ಬೆಳಿಗ್ಗೆ ಅಂತ ಒಂದ್ ವೇಳೆ ದಿವ್ಯಾನುಭವ ಬೆಳಿಗ್ಗೆ ಅಳವಡ್ತು ಅಂತಂದ್ರೆ ನಾನು 9 ಗಂಟೆವರೆಗೆ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ತೀನಿ. ಒಂದ್ ವೇಳೆ ಹಂಗೆ ಮಾಡೋ ಮನಸ್ಸಿದ್ರು ಕೂಡ ಅಲ್ಲಿ ಸಮಯ ಅನುವು ಮಾಡ್ಕೊಡೋದಿಲ್ಲ. ಯಾಕೆಂದ್ರೆ ಮುಂದೆ ಮತ್ತೆ ಕಾಯಕ್ಕೆ ಸುಪ್ರಭಾತದ ಇಷ್ಟಲಿಂಗಾರ್ಚನೆ, ಆಮೇಲೆ ಬೆಳಗಿನ ಅದಂತಾರಲ್ಲ ಬೆಳಗಿನ ಒಂದು ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು ಅಂತ, ಆ ರೀತಿ ಮಧ್ಯಾಹ್ನದ ಬಿಸಿಲು ಕರಕಟಣವಾಯಿತು. ಅವ ಮಧ್ಯಾಹ್ನದ ನಾವು ಒಂದು ಕಾರ್ಯಕ್ರಮ ನಂತರ ಕಾಯಕಕ್ಕೂ ಹೋಗ್ಬೇಕು, ಎಲ್ಲರದ್ದು ಕರ್ತವ್ಯಗಳು ಇರ್ತವೆ, ಮಕ್ಕಳಿಗೆ ಸ್ಕೂಲಿಗೆ ಕಲ್ಸೋ ಎಲ್ಲರಿಗೂ ಕರ್ತವ್ಯ ಇರ್ತವೆ. ಒಂದ್ ಮೈ ಮರೆತು ಒಂದ್ ವೇಳೆ ನನಗ ಆಗಿನ ಸುಪ್ರಭಾತ ಸಮಯದಲ್ಲಿ ಒಂದ್ ವೇಳೆ ಅಳವಡ್ತು ಅಂತ ಇಟ್ಕೊಡ್ರಿ, ಲಿಂಗಾಂಗ ಯೋಗ ಅಳವಡ್ತು, ಅವತ್ತಿನ ದಿವ್ಯಾನುಭವ ಆಗ್ಲಿಕ್ಕೆ ಶುರು ಮಾಡ್ತು, ಲಾಂಗ್ ಟೈಮ್ ನಾವು ಅನುಭವಿಸ್ಬೇಕಂದ್ರೆ ಆಗೋದಿಲ್ಲ. ಆದ್ರೆ ಅದೇ ಸಂಜೆ ನಾನು ಹೇಳಿದ್ನಲ್ಲ, ಹಂಗ ಕೆಲವೊಮ್ಮೆ ಅಂತ ದಿವ್ಯಾನುಭವ ನಾನು ಅನುಭವಿಸ್ಬೇಕು ಅಂತ ಮನಸ್ಸಾದಾಗ್ಲೆಲ್ಲ ನಾನು ಸಾಯಂಕಾಲದ ಪೂಜೆನೆ ಬಹಳ ಡೀಪ್ ಮಾಡ್ಕೊಳ್ತಿದ್ದೆ. ಕೆಲವೊಮ್ಮೆ ಎಲ್ಲ ಕಾಲೇಜ್ ಮುಗಿಸ್ಕೊಂಡು 7 o'clock 8 ಗಂಟೆಗೆ ಅಂದ್ಕೊಂಡ್ರೆ 10 ಗಂಟೆ 11 ಗಂಟೆ ಬೆಳದಿಂಗಲ್ಲಲ್ಲಿ ಕೂತ್ಕೊಂಡ್ರೆ 9ರಿಂದ ಅದು ರಾತ್ರಿ 12 ಗಂಟೆಗಳಾಗಿದ್ದಿದೆ. ಅಂಥ ಒಂದು ದಿವ್ಯಾನುಭವ ಆ ಇಷ್ಟಲಿಂಗ ಪೂಜೆಯಲ್ಲಿದೆ. ಅದರಿಂದ ಅಪಾರವಾದ ಆನಂದ ಸಿಗ್ತದೆ, ಮನಸ್ಸಿನಲ್ಲಿ ಸಂತೃಪ್ತಿ, ಸುವಿಧಾನ, ನೆಮ್ಮದಿ ಇವೆಲ್ಲ ಅಳವಡ್ತದೆ. ಇದಕ್ಕಿಂತ ಮತ್ತೇನು ಬದುಕಬೇಕು ಅಂತ ನಮಗ್ ಅನ್ಸ್ಬಿಡುತ್ತೆ. ಆ ರೀತಿ ಸಾಯಂಕಾಲದ ಪೂಜೆಗೂ ಕೂಡ ನಾವು ಮಹತ್ವ ಕೊಟ್ಟು ಆ ಪೂಜೆಯನ್ನ ನಾವೆಲ್ಲರೂ ಕೂಡ ಮಾಡ್ಕೊಳ್ಳೋರಂಥರಾಗೋಣ. ಇನ್ನೊಂದು ವಿಷಯ ಅಂತಂದ್ರೆ, ನಾನು ಹೇಳಿದ್ನ ಆಗ್ಲೇ, ಇದು ಇಷ್ಟಲ್ಲಿ ಏನೇನ್ ನೆನ್ಪು ಬರ್ತದೆ, ಏನೇನ್ ಬಿಟ್ಟು ಹೋಗಿತ್ತೋ ನನ್ನ ಈ 7 ದಿನದ ಪ್ರವಚನದುದ್ದಕ್ಕೂ ಆ ವಿಚಾರಗಳನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ. ಇಷ್ಟಲಿಂಗ ಪೂಜೆಯನ್ನ ಯಾವತ್ತಾದ್ರೂ ಕೂಡ 100% ಕಂಪಲ್ಸರಿ ನಾವು ಕೆಳಗಡೆ ಕೂತ್ಕೊಂಡೇ ಮಾಡ್ಬೇಕು. ಆಸನದಲ್ಲಿ ಕೆಳಗಡೆ ಕೂತ್ಕೊಂಡು ಸುಖಾಸನ ಸಿದ್ಧಾಸನ ಅಂತಾರಲ್ಲ, ಹಂಗೇನೆ ಮಾಡ್ಬೇಕು. ಕುರ್ಚಿ ಮೇಲೆ ಕೂತ್ಕೊಂಡು ಪೂಜೆ ಮಾಡಬಾರ್ದು. ನಾನು ಕೆಲವರೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ನಮ್ಮ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದೀನಿ ಪೂಜೆ ಮಾಡ್ತಕ್ಕಂಥದ್ದು. ಈ ರೀತಿ ಚೇರ್ ಮೇಲೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಕೆಳಗಡೆ ಮುಂದೆ ಟೇಬಲ್ ಇಟ್ಕೊಂಡಿರ್ಲಿಲ್ಲ. ಒಂದ್ಸಲ ಶರಣರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡೋರಿಗೆ ಹೇಳಿದ್ದೆ, ನಾನು ಹಿಂಗ್ ಮಾಡಬಾರ್ದು ಪೂಜೆ ಅಂತ. ಈ ರೀತಿ ಚೇರ್ ಮೇಲೆ ಕೂತ್ಕೊಂಡು ಏನ್ ಮಾಡಿದ್ರು, ಕೆಳಗಡೆ ತಟ್ಟೆ ಇಟ್ಕೊಂಡು ಬಗ್ಗಿ, ನಮ್ಮ ಪಾದ ಕೆಳಗಡೆ ಇರ್ತವೆ ಕಾಲುಗಳು, ಆ ಕಾಲಿಗೆ ಸಮವಾಗಿ ತಟ್ಟೆಯನ್ನು ಇಟ್ಕೊಂಡು ನಮ್ಮ ಮೊಳಕಾಲ್ ಕೆಳಗೆ ಮೊಳಕಾಲ್ಗಿಂತ ಕೆಳಗೆ ಇಷ್ಟಲಿಂಗವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಮಜ್ಜನ ಮಾಡೋದಿದೆಯಲ್ಲ, ಅದು ಬಹಳ ಒಂಥರ ಅಗೌರವ, ಅಭಾಸ ಅನ್ಸ್ತದೆ ನೋಡ್ಲಿಕ್ಕೂ ಕೂಡ, ಮಾಡೋರಿಗೂ ಕೂಡ. ಆ ರೀತಿ ಮಾಡಬಾರ್ದು ಯಾರು ಕೂಡ. ಚೇರ್ ಮೇಲೆ ಕೂತ್ಕೊಂಡು ನೆಲದ ಮೇಲೆ ತಟ್ಟೆ ಇಟ್ಟು ಅಲ್ಲಿ ಮಜ್ಜನ ಎರಿಬಾರ್ದು. ಹಂಗೇನಾರ ಇದ್ರೆ ಚೇರ್ ಮೇಲೆ ಅನಿವಾರ್ಯತೆ ಇದ್ರೆ, ಚೇರ್ ಮೇಲೆ ಕುರ್ಚಿ ಮೇಲೆ ಕೂತ್ಕೊಳ್ತಕ್ಕಂಥ ಅನಿವಾರ್ಯತೆ ಒಂದ್ ವೇಳೆ ಇದ್ರೆ ಅವ್ರು ಕಂಪಲ್ಸರಿ ಮುಂದೆ ಒಂದು ಟಿಪಾಯ್ ತರ ಇಟ್ಕೊಂಡು ಅಲ್ಲಿ ಮಜ್ಜನ ಪಾತ್ರೆ ಇಟ್ಕೊಂಡು ಮಜ್ಜನ ಮಾಡ್ಬೇಕೆ ಹೊರತು ಪಕ್ಕದಲ್ಲಿ ಸೈಡಲ್ಲಿ ಇಟ್ಕೊಂಡು ಕಾಲಿನ ಹತ್ರ ಇಟ್ಕೊಂಡು ಮಾಡಬಾರ್ದು. ಅದು ನೋಡೋರಿಗೆ ಚೆನ್ನಾಗ್ ಅನ್ಸೋದಿಲ್ಲ. ಅದು ಒಂದು. ಆಮೇಲೆ ಈ ಸಾಮೂಹಿಕ ಲಿಂಗ ಪೂಜೆ ನಾವೆಲ್ಲ ಮಾಡ್ತೀವಿ. ವಾರಕ್ಕೊಂದಿನ ನಾವು ಬಸವಂಟಗಳಲ್ಲಿ ಸಾಮೂಹಿಕ ಲಿಂಗ ಪೂಜೆ ಮಾಡ್ಬೇಕು ಅಂತ ಮಾತಾಜಿಯವರೆಲ್ಲ ನಮಗೆ ಹೇಳ್ಕೊಟ್ರು. ಅದನ್ನ ನಾವು ಮಾಡುವಾಗ ಏನ್ ಮಾಡ್ಬೇಕು, ಯಾರಿಗೆ ಕಾಲುಗಳನ್ನ ಮಡಚಿಕೊಂಡು ಏನು ನೆಲದ ಮೇಲೆ ಕೂಡುವಂತಹ ಸಾಮರ್ಥ್ಯ ಯಾರಿಗಿದೆಯೋ ಅವ್ರಿಗೆ ಮಾತ್ರ ಸ್ಟೇಜ್ ಮೇಲೆ ಕೂಡಿಸಿ ಪೂಜೆ ಮಾಡಿಸ್ಬೇಕು. ಈಗ ನಾನು ಶಿವರಾತ್ರಿ ಪೂಜೆಗಳಲ್ಲಿ ನೋಡಿದೀನಿ, ಎಷ್ಟೋ ಬಸವ ಮಂಟಪಗಳಲ್ಲಿ ಸಣ್ಣ ಹುಡುಗರು, ವಯಸ್ಸಿನ ಹುಡುಗರು ಇನ್ನು 25, 30, 40, 50 ವರ್ಷ ಒಳಗಡೆಯವರೆಲ್ಲರೂ ಕೂಡ ಆ ವೇದಿಕೆ ಮೇಲೆ ಉದ್ದ ಮುಂದೆ ಒಂದು ಟೇಬಲ್ ಇಟ್ಕೊಂಡು ಕಾಲ್ ಎಲ್ಲಿ ಬಿಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸೂಕ್ತವಾದುದಲ್ಲ. ಒಂದ್ ವೇಳೆ ಕಾಲ್ ನೋಯ್ತವೆ ಅಂದ್ರೆ ಯಾರಿಗಂತ ಸಾಮರ್ಥ್ಯ ಇದೆ, ಯಾರಿಗದು ಸಿದ್ಧಿಸಿದೆ, ಆಸನ ಸಿದ್ಧಿ ಯಾರಿಗಾಗಿದೆ, 1 ಗಂಟೆವರೆಗೂ ಆಸನ ಸಿದ್ಧಿ ಅಂತ ಒಂದಿದೆ ನಮ್ಮ ಇದರಲ್ಲಿ. ಈ ಒಂದು 3 ತಾಸು ಒಂದೇ ಆಸನದಲ್ಲಿ ಕೂತ್ಕೊಳ್ತಕ್ಕಂಥ ಶಕ್ತಿ ನಮಗ್ ಬಂದ್ರೆ ಅದಕ್ಕೆ ಆಸನ ಸಿದ್ಧಿ ಅಂತ ಕರೀತಾರೆ. ಅದು ಸಿದ್ಧಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು, ಸುಖಾಸನ ಆಗಿರ್ಬೋದು. ಆ ರೀತಿ ಯಾರಿಗೆ ಆಸನ ಸಿದ್ಧಿ ಇದೆ ಅಂಥವ್ರಿಗೆ ಕೂರಿಸ್ಬೇಕು. ಕಾಲ್ ಕೆಳಗಡೆ ಇಳಿ ಬಿಟ್ಕೊಂಡು ಕೂಡೋರಿಗೆ ನಾವು ವೇದಿಕೆ ಮೇಲೆ ಕೂಡಿಸಿ ಪೂಜೆ ಮಾಡಿಸ್ಬಾರ್ದು. ಈಗ ವಯಸ್ಸಾದವರು ಯಾರ್ಯಾರಿಗೆ ಅನುಕೂಲ ಇದೆ, ಅರ್ಧ ಗಂಟೆ ಅಟ್ಲೀಸ್ಟ್ ಮಿನಿಮಮ್ ಅವ್ರಿಗೆ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗುತ್ತೆ ಅಂಥವ್ರು ಕಂಪಲ್ಸರಿ ಅವರು ನೆಲದ ಮೇಲೆನೆ ಕೂತ್ಕೊಂಡು ಪೂಜೆ ಮಾಡ್ಬೇಕು. ಚೇರ್ ಮೇಲೆ ಕೂತ್ಕೊಂಡು ಪೂಜೆ ಮಾಡಬಾರ್ದು. ಅದು ಈಗ ನೋಡ್ರಿ, ನೀವು ಗುರುದ್ವಾರಗಳು ನೋಡಿರ್ಬೋದು, ಗುರುದ್ವಾರಗಳಲ್ಲಿ ಚೇರ್ ಇರೋದಿಲ್ಲ, ಗೊತ್ತಾ ತಮಗೆ? ಯಾರಿಗಾರ ಗೊತ್ತೋ ಇಲ್ವೋ ಹೇಳ್ರಿ, ಒಬ್ಬರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ. ಹೌದೆಲ್ಲ ಕೆಳಗೆ ಕೂತ್ಕೊಂಡಿರ್ತಾರೆ. ಮುಂದೆ ಒಂದು ಸ್ಟ್ಯಾಂಡ್ ಇರುತ್ತೆ, ಸ್ಟ್ಯಾಂಡ್ ಮುಂದೆ ಬುಕ್ ಇಟ್ಕೊಂಡು ಓದ್ತಾ ಇರ್ತಾರೆ, ಗ್ರಂಥ ಪಾರಾಯಣ ಮಾಡ್ತಿರ್ತಾರೆ. ಮತ್ ಯಾರೇ ಅತಿಥಿಗಳು ಅಲ್ಲಿಗೆ ಬಂದು ನಾವು ನೋಡಿದೀವಿ. ನಾವು ಡೆಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಮಾತಾಜಿ ಅವರನ್ನ ಅಲ್ಲಿ ಒಂದು ಶೀಶ್ಗಂಜ್ ಗುರುದ್ವಾರದಲ್ಲಿ, ಅಮೃತಸರದಲ್ಲಿ ಇಲ್ಲ, ಯಾವುದೇ ಗುರುದ್ವಾರದಲ್ಲಿ ಸೇರಿರಲ್ಲ, ಯಾವುದೇ ಗುರುದ್ವಾರದಲ್ಲಿ ಇಲ್ಲ ಅಣ್ಣರೇ. ಅಲ್ಲಿ ಶೀಶ್ಗಂಜ್ ಗುರುದ್ವಾರಕ್ಕೆ ಮಾತಾಜಿ ಅವರನ್ನು ಕರೆದಿದ್ರು.
ಕರೆದಾಗ ಅಷ್ಟು ದೊಡ್ಡ ಗುರುಗಳು ಅವ್ರನ್ನ ಕರೆದ್ರು ಕೂಡ ಮಾತಾಜಿ ಅವ್ರಿಗೆ ಪಾಪ ಕೆಳಗಡೆ ಕೂತ್ಕೊಳ್ಳಿಕ್ ಆಗಲ್ಲ, ಅವರಿಗೆ ಕಾಲು ನೋವು. ಅವರು ತಮ್ಮ ಉತ್ತಮ ವಯಸ್ಸಾಗಿ ಇದ್ದಾಗ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಇದ್ದಾಗ, ಅವರು ಒಂದು ಯಂಗ್ ಏಜ್ ಇದ್ದಾಗ ಅವರು, ನಾನು ಶರಣಮೇಳದ ವೇದಿಕೆಗಳನ್ನ ನೋಡಿ 1994ರಲ್ಲಿ ಶರಣಮೇಳದ ವೇದಿಕೆನೂ ಕೂಡ ನೆಲದ ಮೇಲೆ ಇರ್ತಿತ್ತು, ಒಂದು ಗಾದಿ ತರ ಹಾಸಿ ಅದ್ರ ಮೇಲೆ ಎಲ್ಲರೂ ಕಾಲ್ ಮಡ್ಚ್ಕೊಂಡು ಕೂಡ್ತಿದ್ರು ಮುಂಚೆ ಶರಣಮೇಳದಲ್ಲೆಲ್ಲ ಕೂಡ. ಇವನ್ ಮಾತಾಜಿಯವರು ಅವರು ಎಲ್ಲೇ ಪ್ರವಚನ ಮಾಡ್ತಕ್ಕಂಥ ಅವ್ರ ಹಾಡುಗಳೆಲ್ಲ ನೋಡಿರ್ಬೋದು ನೀವು. ಅವ್ರು ಒಂದು ನಮ್ಮ ಅಲ್ಲಿ ಐಕ್ಯ ಮಂಟಪದ ಹತ್ರ ಮಾಡ್ತಕ್ಕಂಥ ಪೂಜೆಯ ಒಂದು ವಿಡಿಯೋ ಇದೆ ಅವ್ರದ್ದು. ಅವ್ರು ಅಲ್ಲಿ ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಪಾಪ ಅವರಿಗೆ ನಂತರ ಅವರಿಗೆ ಕಾಲ್ ನೋವು ಬಂದು ಕೂತ್ಕೊಳ್ಳಿಕ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರು ಚೇರ್ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ತಿದ್ರೆ ಹೊರತು 94 ನಾನು ಶರಣ ಮೇಳದಾಗ ನೋಡಿದಾಗಂತೂ ಮಾತಾಜಿ ಅವ್ರು ಕೆಳಗಡೆನೆ ಕೂತ್ಕೊಂಡು ಪೂಜೆ ಮಾಡಿಸ್ತಿದ್ರು, ಇಷ್ಟಲಿಂಗ ಪೂಜೆ ಅವತ್ತು ಸಾಮೂಹಿಕ ಪೂಜೆ ಮಾಡಿಸುವಾಗ. ಹೀಗೆ ಅದನ್ನ ನೋಡ್ಕೊಂಡು ನೆಲ ಮೇಲೆ ಕೂಡ್ಲಿಕ್ ಬರುವಂತವ್ರು ಕೂಡ ಯಾಕೆ ಚೇರ್ ಮೇಲೆ ಕೂತ್ಕೊಳ್ಳೋದು? ಈಗ ಮಾತಾಜಿ ಅವರು ದೊಡ್ಡ ಪೂಜೆ ಮಾಡ್ತಾರಂತ ಅಂದ್ರೆ ಅವರ ಶಿಷ್ಯರು, ಅವರು ಚಿಕ್ಕ ವಯಸ್ಸಿನ ಶಿಷ್ಯರು, ಚಿಕ್ಕ ವಯಸ್ಸಿನ ಕಾವಿದಾರಿಗಳು, ಅವರು ವೇದಿಕೆ ಮೇಲೆ ಚೇರ್ ಮೇಲೆ ಇಟ್ಕೊಂಡು ಪೂಜೆ ಮಾಡೋದು, ಚೇರ್ ಮೇಲೆ ಕೂತ್ಕೊಂಡೇ ಪೂಜೆ ಮಾಡೋದು. ಇನ್ ಭಕ್ತರಿಗೆ ಏನ್ ಕಲ್ಸ್ಕೊಡ್ತಾರ ಅದರಿಂದ? ನಮ್ಮ ಇಷ್ಟಲಿಂಗ ಪೂಜೆ ನಾವು ಸಿದ್ಧಾಸನ ಪಶ್ಚಿಮ ಪದ್ಮಾಸನದಲ್ಲಿ ಕೊಳ್ಳಿರುದು ಅಂತ ವಚನಗಳಲ್ಲಿ ಬಂದಿರುತ್ತಲ್ಲ, ಆ ರೀತಿ ನಾವು ಯಾರ್ಯಾರಿಗೆ ಸಾಧ್ಯನೋ ಅವ್ರು ಕಂಪಲ್ಸರಿ ನೆಲ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಬೇಕು ಅಂತಕ್ಕಂಥ ನಿಯಮ ಇದೆ. ಅದು ಮಾಡ್ರಿ. ಯಾರಿಗ ವಯಸ್ಸಾಗಿದೆ, ಅನಿವಾರ್ಯ ಆಗೋದೇ ಇಲ್ಲ ಅನ್ನಂಥವ್ರು ಮಾತ್ರ ಚೇರ್ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ರಿ. ಇನ್ನ ಸ್ವಲ್ಪ ಆಗುತ್ತೆ ಮತ್ತೆ ನಾನು ರೂಢಿ ಮಾಡ್ಕೋತೀನಿ, ಸ್ವಲ್ಪ ಕಾಲ್ ನೋವು ಬಂದ್ರು ಸ್ವಲ್ಪ ಹೊತ್ತು ತಡ್ಕೊಂಡು ಮಾಡ್ಕೋತೀನಿ ಅನ್ನೋರು ಕಂಪಲ್ಸರಿ ಅದನ್ನ ಕೆಳಗಡೆನೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಬೇಕು. ಇನ್ನ ನಾವು ಆಸನ ನಾನು ಹೇಳಿದ್ನಲ್ಲ, ಇಲ್ಲಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಶಕ್ತಿಯ ಕಣಗಳು ನಮ್ಮ ಕಣ್ಣಿನ ಮೂಲಕ ದೇಹಕ್ಕೆ ಒದಗಿಸ್ತಾ ಇರ್ತವೆ. ಅದು ಗ್ರೌಂಡಿಂಗ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಸಾಹಿತ್ಯದಲ್ಲಿ ಓದಿಲ್ಲ, ಆದ್ರೆ ಸಾಧಿಸಿದವರಿಂದ ತಿಳ್ಕೊಂಡಿರೋದು. ಅವ್ರು ಹೇಳಿರ್ತಕ್ಕಂಥ ನಾವು ಈ ಒಂದು ಉಣ್ಣೆಯ ಒಂದು ಏನಂತ ಕರೀತಾರೆ, ಉಣ್ಣೆಯ ಕಂಬಳಿ ಮೇಲೆ ಕೂತ್ಕೋಬೇಕು ಅಂತ ಹೇಳಿ ಕರೀತಾರೆ. ಆ ಕಂಬಳಿ ಮೇಲೆ ಕೂತ್ಕೊಂಡು ನಾವು ಅಲ್ಲಿ ಈ ತರ ಒಂದ್ ಸಣ್ಣ ಕಂಬಳಿಗಳು ಸಿಗ್ತವೆ. ಈ ನಮ್ಮ ಒಂದು ಟವೆಲ್ ಇರುತ್ತಲ್ಲ, ಈ ಟವೆಲ್ ಸೈಜಿಂದ ಇಷ್ಟೇ ಕಂಬಳಿಗಳು ಕೂಡ ಸಿಗ್ತವೆ. ಇವಾಗ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇಂಥ ಕಂಬಳಿಗಳನ್ನ ನಾವು ಇಟ್ಕೊಂಡು ಇದನ್ನ ಮಡಚಿ ಕೂತ್ಕೊಂಡಿರೋ ಆಸನದ ಮೇಲೆ ಕೂತ್ಕೊಳ್ಬಹುದು. ಇನ್ನೊಂದು ದೊಡ್ಡ ಕಂಬಳಿನೂ ಇದೆ, 4-5 ಜನ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡುವಂತ ಒಂದು ಬಿಳಿ ಕಂಬಳಿನೂ ಕೂಡ ನಾವು ತಗೊಂಡಿದೀವಿ. ಬಿಳಿ ಕಂಬಳಿ ಮೇಲೆ ಹಾಸ್ಕೊಂಡು ನಾವು ಇಷ್ಟಲಿಂಗ ಎಲ್ಲರೂ ಮಾಡುವಾಗ ಅಂತ ಬಿಳಿ ಕಂಬಳಿ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ತೀವಿ. ಇಲ್ಲ ಮಣೆ ಮೇಲೆ ಉಡನ್ ಏನು ಮಣೆ ಇರುತ್ತಲ್ಲ, ಕಟ್ಟಿಗೆ ಮಣೆ, ಕಬ್ಬಿಣ ಅಲ್ಲ, ಮತ್ತೆ ಕಬ್ಬಿಣ ಅಲ್ಯೂಮಿನಿಯಂ ಮಣೆ ಅಲ್ಲ, ಕಟ್ಟಿಗೆಯ ಮಣಿ ಮೇಲೆ ನಾವು ಕೂತ್ಕೊಂಡು ಪೂಜೆ ಮಾಡ್ಬೇಕು ಅಂತ ನಾನು ಅನುಭವಿಗಳಿಂದ ಕೇಳಿ ತಿಳ್ಕೊಂಡಿದ್ದೇನೆ. ಅದನ್ನೇ ಎಲ್ಲೂ ಓದಿಲ್ಲ. ಆದ್ರೆ ಯಾಕೆಂದ್ರೆ ಆ ಶಕ್ತಿಯ ಕಣಗಳು ನಮ್ಮ ದೇಹಕ್ಕೆ ಬಂದಾಗ ಆ ಕಣಗಳು ಗ್ರೌಂಡಿಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ಗ್ರೌಂಡಿಂಗ್ ಆಗಬಾರ್ದು ಅವುಗಳು ನಮ್ಮ ದೇಹದಿಂದ ಮತ್ತು ಭೂಮಿಗೆ ಸಾಗಬಾರ್ದು ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಇದೆ. ಅದಕ್ಕಾಗಿ ತಾವು ಯಾರಿಗೆ ಸಾಧ್ಯನೋ ಅವರು ಇಂಥ ಒಂದು ಒಂದ್ಸಲ ತಗೊಳ್ಳೋದಿರ್ತವೆ, ಒಂದ್ಸಲ ಉಣ್ಣೆ ಕಂಬಳಿ ತಗೊಂಡ್ಬಿಟ್ರೆ ಅವು ಲೈಫ್ ಟೈಮ್ ಬರ್ತವೆ. ಅದ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಬೇಕು. ಇಲ್ಲ ಕಟ್ಟಿಗೆಯ ಮಣೆ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಬೇಕು ಅಂದ್ರೆ ಅದ್ರ ನಮ್ಮ ದೇಹಕ್ಕೆ ಒದಗುವಂತಹ ಶಕ್ತಿಯ ಕಣಗಳು ಮತ್ತು ಭೂಮಿಯ ಮೂಲಕ ಸಾಗೋದಿಲ್ಲ ಹೊರ. ಈಗ ಕರೆಂಟ್ ಇರುತ್ತಲ್ಲ, ಕರೆಂಟ್ ಗ್ರೌಂಡಿಂಗ್ ಆಗುತ್ತಲ್ಲ, ಈ ಗ್ರೌಂಡಿಂಗ್ ಎಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ, ನಮ್ಮ ಮನೇಲಿ ಏನಾರ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಆ ಒಂದು ಗ್ರೌಂಡ್ ಈಸ್ ಎ ವೆರಿ ಗುಡ್ ಕಂಡಕ್ಟರ್. ನಮ್ಮ ಸೈನ್ಸ್ ಅಲ್ಲಿ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ಹೋದ್ರೆ ಎಲ್ಲಕ್ಕಿಂತ ಗುಡ್ ಕಂಡಕ್ಟರ್ ಯಾವುದು ಅಂದ್ರೆ ಅರ್ತ್ ಈಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ದಿ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಅದು ವಾಹಕ, ವಿದ್ಯುತ್ ವಾಹಕ. ಅದು ಭೂಮಿ ನಮಗದು ಗೊತ್ತಾಗಲ್ಲ ಅಷ್ಟೇ. ಈಗ ಅಲ್ಲಿ ಕರೆಂಟ್, ಭೂಮಿ ಒಳಗಡೆ ಕರೆಂಟ್ ಹಚ್ಚಿ ಇನ್ನೊಂದ್ ಕಡೆ ಮುಟ್ಟಿದ್ರೆ ಶಾಕ್ ಹೊಡೆಯಲ್ಲ, ಆದ್ರೆ ಅದು ವೆರಿ ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ಆ ಒಂದು ವಿದ್ಯುತ್ ಶಕ್ತಿ ಅದರಲ್ಲಿ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಭೂಮಿಗೆ. ಅದಕ್ಕೆ ಗ್ರೌಂಡಿಂಗ್ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಹೆಚ್ಚು ಕಡಿಮೆ ಆಗೋಗ್ಬಿಟ್ರೆ ಆಗೋಗ್ಬಿಟ್ರೆ ಅದು ನಮ್ ಉಳಿದಿದ್ದಕ್ಕೆಲ್ಲ ಹಾನಿ ಮಾಡೋದಿಲ್ಲ. ಅದೇ ರೀತಿ ನಮ್ಮ ದೇಹಕ್ಕೆ ಒದಗುವಂತಹ ಪರಮ ಚೈತನ್ಯದ ಶಕ್ತಿಯ ಕಣಗಳು ಮತ್ತು ಭೂಮಿಗೆ ಗ್ರೌಂಡಿಂಗ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಉಣ್ಣೆ ಅಥವಾ ಉಡನ್ ಇದ್ರ ಮೇಲೆ ಕೂತ್ಕೊಂಡು ನಾವು ಪೂಜೆ ಮಾಡ್ಬೇಕು. ಇವನ್ ಚೇರ್ ಮೇಲೆ ಮಾಡ್ಕೊಳ್ಳೋರು ಕೂಡ ಅಷ್ಟೇ, ಉಡನ್ ಚೇರ್ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಕೊಂಡ್ರೆ ಒಳ್ಳೇದು. ಕಬ್ಬಿಣ ಚೇರ್ ಅದ್ರ ಮೇಲೆಲ್ಲ ಕೂತ್ಕೊಂಡ್ರೆ ಅಷ್ಟು ನಮಗೆ ಅದರದ್ದು ಏನು ಶಕ್ತಿಯ ಫೀಲ್ ಆಗ್ಲಿಕ್ಕಿಲ್ಲ ಅಥವಾ ಅದು ನಮ್ಗೆ ಒದಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇಷ್ಟು ವಿಚಾರ ಇತ್ತು. ಇಷ್ಟು ಮಿಸ್ಸೆಲಿನಿಯಸ್ ವಿಚಾರ. ಇನ್ನ ಇಷ್ಟಲಿಂಗ ಚೇಂಜ್ ಆಗೋದು ಅಥವಾ ಬಿದ್ದು ಹೋದ್ರೆ ಇವೆಲ್ಲ ಆಗಿದೆ. ಮತ್ತೇನಾದ್ರೂ ಉಳ್ಕೊಂಡ್ಬಿಟ್ರೆ ಯಾವತ್ತಾದ್ರೂ ನೆನಪಾದ್ರೆ ನಾನು ಮತ್ತೆ ತಮಗೆ ಹೇಳ್ತೇನೆ ಆ ವಿಚಾರಗಳನ್ನ. ಈಗ ಇಷ್ಟರಲ್ಲಿ ನಾನು ಸಂಪೂರ್ಣವಾಗಿ ಇದನ್ನ ಕವರ್ ಮಾಡಿದೀನಿ ಅನ್ಕೋತೀನಿ. ಅದಕ್ಕಾಗಿ ಹೀಗೆ
ಇನ್ನು ಒಂದು ಏನು ಉಳಿದಿತ್ತು ವಿಚಾರ ಇದರಲ್ಲಿ ಅಂತಂದ್ರೆ ಅದೇ ಇಂಥ ಒಂದು ಈ ರೀತಿ ಎಲ್ಲ ಇಷ್ಟಲಿಂಗ ಪೂಜೆ ಮಾಡುವಂತಹ ಭಕ್ತನಿಗೆ ಈ ದಿವ್ಯಾನುಭವ ಅಂತಕ್ಕಂಥದ್ದು ಏನಿದೆ ಅಲ್ಲ ಅದು ದಿನನಿತ್ಯವೂ ಸಿಗೋದಿಲ್ಲ. ಮತ್ತೆ ನಾವು ದಿನನಿತ್ಯ ಅದಕ್ಕೆ ಹಂಬಲಿಸ್ಲೂಬಾರದು. ದಿವ್ಯಾನುಭವ ದಿನನಿತ್ಯ ಸಿಗೋದಿಲ್ಲ, ದಿನನಿತ್ಯಕ್ಕೆ ಅದನ್ನ ಹಂಬಲಿಸ್ಲೂಬಾರ್ದು. ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದಡೆ ಮಾಡು, ನಾನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ, ನಾನಿನ್ನ ಹಾಡಿದಲ್ಲದೆ ಅಯ್ಯ ನೀನು ನೋಡಿದಡೆ ನೋಡು, ನೋಡದಿದ್ದಡೆ ಮಾಡು, ನಾನಿನ್ನ ನೋಡಿದಲ್ಲದೆ ನಾನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರನಯ್ಯ, ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು, ನಾನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀನು ಮೆಚ್ಚಿದರೆ ಮೆಚ್ಚು, ಮೆಚ್ಚದಿರ್ದಡೆ ಮಾಡು, ನಾನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀನು ಒಲಿದಡೆ ಒಲಿಯದಿರ್ದಡೆ ಮಾಡು, ಚನ್ನ ಮಲ್ಲಿಕಾರ್ಜುನ ದೇವರ ದೇವ, ನಾನಿಮ್ಮ ಪೂಜಿಸಿ ಹರ್ಷದೋಳು ಓಲಾಡುವೆನಯ್ಯ. ಪರಮಾತ್ಮನು ನಮಗೆ ಒಲಿದು ಅಂಥ ದಿವ್ಯಾನುಭವವನ್ನು ಕೊಟ್ರೆ ಕೊಡ್ಲಿ, ಕೊಡದಿದ್ರು ಇಲ್ಲ, ಅದಕ್ಕೆ ನಾವು ಮಾತ್ರ ಅಂತ ಪೂಜೆಯನ್ನು ಬಿಡಬಾರ್ದು, ಹರ್ಷದೋಳು ಓಲಾಡು ನಾವು ಆನಂದ ಹೊಂದಬೇಕಾದ್ರೆ ಆ ದಿವ್ಯಾನುಭವ ಪರಮಾತ್ಮನು ಒಲಿದು ಕೊಡುವಂತ ದಿವ್ಯಾನುಭವ ಅದು ದಿನನಿತ್ಯವೂ ಒದಗುವುದಿಲ್ಲ. ಅದಕ್ಕಾಗಿ ಗುರು ಬಸವಣ್ಣವ್ರು ಹೇಳ್ತಾರೆ ಅದನ್ನ ಹಾಗೆ ಸಾಧಕರಾಗಿರ್ತಕ್ಕಂಥ ಗುರು ಬಸವಣ್ಣನವರು ಅನೇಕ ದಿನಗಳ ಕಾಲ ಸಾಧನೆ ಮಾಡಿದ ನಂತರ, ಪೂಜೆ ಮಾಡಿದ ನಂತರ ಅವರಿಗೆ ಒಂದು ದಿವ್ಯಾನುಭವ ಆಗ್ತದೆ. ಪರಮಾತ್ಮನ ಒಂದು ಅಸ್ತಿತ್ವದ ಇರುವಿಕೆಯ ಅರಿವು, ಅಗಾಧ ಅರಿವು ಅವರಿಗೆ ಆಗ್ತದೆ. ಇಷ್ಟಲಿಂಗವನ್ನು ಕಂಡು ಹಿಡಿದಿದ್ದಿನ ಪರಮಾತ್ಮನ ಸಾಕ್ಷಾತ್ಕಾರ ಅವರಿಗೆ ಆದ್ರೂ ಕೂಡ ಅದರ ಒಂದು ದಿವ್ಯಾನುಭವ ಮತ್ತಷ್ಟು ಪಡಿಬೇಕು ಅಂತಕ್ಕಂಥ ಹಂಬಲ ಹೊಂದಿರತಕ್ಕಂಥ ಗುರು ಬಸವಣ್ಣವರು ಹೀಗೆ ದೀರ್ಘವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆಗೆ ಒಂದು ದಿವಸ ಕುಳಿತಿದ್ದಾರೆ. ಆವಾಗ ಅವರಿಗೊಂದು ಅನುಭವ ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನಿಟ್ಟೆಲುವ ಮುರಿದು ತುಟಿ ಮಿಡುಕದೆ ಅಟ್ಟೆಯಾಡಿತಲ್ಲ, ಬಿಟ್ಟ ಕಣ್ಣ ಬಿಗಿದ ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟಿ ಗುಡಿಯ ಲಿಂಗದೇವ ಹಿಡಿ ಒಡೆದ. ಬಿಟ್ಟ ಕಣ್ಣು ಬಿಗಿದ ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟಿ ಗುಡಿಯ ಲಿಂಗದೇವ ಹಿಡಿ ಒಡೆದ. ಲಿಂಗದೇವ ಹಿಡಿ ಒಡೆದ ಅಂದ್ರೆ ಅವನು ನನ್ನ ಕರಗತ ಆದ, ನನಗೆ ಸಿಕ್ಬಿಟ್ಟ ಅಂತ ಹೇಳ್ತಾ ಇದ್ದಾರೆ ಗುರು ಬಸವಣ್ಣರು. ಹೆಂಗೆ ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ಈ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಪದ್ಮಾಸನದಲ್ಲಿ ನಾನು ಆ ರೀತಿ ಕೂತ್ಕೊಂಡು ಒಂದು ನೇರವಾದ ದೇಹವನ್ನು ನಿಟ್ಟೆಲುವ ಮುರಿದು ಅಂದ್ರೆ ನಮ್ಮ ಒಂದು ಇದು ಸ್ಪೈನಲ್ ಕಾರ್ಡ್ ಅನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡು ತುಟಿ ಮಿಡುಕದೆ ಅಟ್ಟೆ ಆಡಿತ್ತಲ್ಲ. ತುಟಿ ಮಿಡುಕದೆ ಅಂದ್ರೆ ಒಂದು ಬಾಹ್ಯ ಅರ್ಥ ಅನ್ಯವ ಸ್ಮರಿಸದೆ, ಬೇರೆ ಯಾವುದನ್ನು ಸ್ಮರಿಸದೆ, ಮತ್ತೆ ಹೊರಗಡೆ ಬಾಹ್ಯದಲ್ಲಿ ಮಂತ್ರಾನುಸಂಧಾನ ಮಾಡದೆ ಅಂತರಂಗದಲ್ಲಿ ಆ ದೀರ್ಘವಾದ ಮಂತ್ರಾನುಸಂಧಾನದಿಂದ ತುಟಿ ಮಿಡುಕದೆ ಅಟ್ಟೆ ಆಡಿತ್ತಲ್ಲ. ತುಟಿ ಚಲನೆ ಆಗ್ತಾ ಇಲ್ಲ, ಆದ್ರೆ ನನ್ನ ಅಟ್ಟೆ ಆಡಿತ್ತಲ್ಲ. ದೇಹ ಈಗ ಸಂಗೀತವನ್ನು ಕೇಳಿದಾಗ ಮೈ ಮರಿತಾಗ ನಾವ್ ಹಿಂಗೆಲ್ಲ ತಲೆ ಹಳ್ಳ, ಈಗ ನಾನು ಪ್ರವಚನ ಮಾಡುವಾಗ ಎಷ್ಟೋ ಸಲ ನಾ ವಿಡಿಯೋ ನೋಡ್ಕೊಂಡಿದ್ದೀನಿ, ಅವಾಗ ಈ ತರ ಮಾಡ್ತಾ ಇದ್ದೆ ನಾನು ಅನೇಕ ವಿಡಿಯೋಗಳಲ್ಲಿ ಕಣ್ಣು ಮುಚ್ಕೊಂಡು ಈ ತರ. ಅಂದ್ರೆ ಅದ್ರಲ್ಲಿ ಇನ್ವಾಲ್ವ್ಮೆಂಟ್, ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಹಾಗೆ ನಾನು ಲಿಂಗ ಪೂಜೆ ಮಾಡ್ತಾನೆ ಈ ರೀತಿ ನನ್ನ ದೇಹ ಅಟ್ಟೆ ಆಡಿತಲ್ಲ. ಅಟ್ಟೆ ಅಂದ್ರೆ ದೇಹ ದೇಹ ಈ ರೀತಿ ನನ್ನ ಅದರಲ್ಲಿ ಒಂದು ರಿದಮ್ ಬಂದ್ಬಿಟ್ಟಿದೆ, ದೇಹದೊಳಗಡೆ ನಂದೊಂದು ರಿದಮ್ ಬಂದ್ಬಿಟ್ಟಿದೆ ಅಂತ ಹೇಳಿ. ಬಿಟ್ಟ ಕಣ್ಣು ಬಿಗಿದ ಹುಬ್ಬು, ಬಿಟ್ಟ ಕಣ್ಣು ಅಂದ್ರೆ ಅರೆ ತೆರೆಯ ದೃಷ್ಟಿಯಿಂದ, ಅರೆ ತೆರೆದ ಕಣ್ಣಿನ ದೃಷ್ಟಿಯಿಂದ ನಾವು ಅಷ್ಟಲಿಂಗವನ್ನು ನೋಡ್ತಾ ಬಿಗಿದ ಹುಬ್ಬು ಅಂದ್ರೆ ಸ್ಟ್ರೇಟ್, ಕಣ್ಣು ಅಳ್ಳಾಡ್ತಾ ಇಲ್ಲ, ಹುಬ್ಬುಗಳು ಅಳ್ಳಾಡ್ತಾ ಇಲ್ಲ, ಹಂಗೆ ನಿಂತ್ಕೊಂಡ್ ಬಿಟ್ಟಿವೆ ಅವು. ಬಿಟ್ಟ ಕಣ್ಣು ಬಿಗಿದ ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟಿ ಗುಡಿಯ, ನಮ್ಮ ಸಹಸ್ರದಳ ಒಂದು ಕಮಲದಲ್ಲಿ ಗುಡಿ, ಸಹಸ್ರದಳ ಕಮಲ ಏನು ಬ್ರಹ್ಮರಂಧ್ರ ಅಂತ ನಾವು ಕರಿತೀವಿ, ಅಲ್ಲಿ ಒಂದು ಗುಡಿಯನ್ನ ನಾನು ಕಟ್ಕೊಂಡು ಅಲ್ಲಿ ನಾನು ಅಂಥ ಪರಮಾತ್ಮನನ್ನು ಕಂಡೆ. ಅವನು ಅಂಥ ಲಿಂಗದೇವ ಹಿಡಿ ಒಡೆದ, ಅವನು ಇವತ್ತು ನನಗೆ ಸಿಕ್ಬಿಟ್ಟ. ಹಿಡಿ ಒಡೆದ ಅಂದ್ರೆ ಐ ಹೋಲ್ಡ್ ಹಿಮ್ ಅಂತ, ಐ ಫೌಂಡ್ ಹಿಮ್. ಆ ರೀತಿ ಇಂಥ ಒಂದು ದಿವ್ಯಾನುಭವ ಅವರಿಗೆ ಗುರು ಬಸವಣ್ಣರಿಗೆ ಆಗ್ತದೆ. ಹಾಗೆ ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು ಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮಳಿಕಾ ಕರ್ಣ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಲಿಂಗದೇವ. ಈ ರೀತಿ ಶತಪತ್ರ ಅಂದ್ರೆ 100 ದಳದ ಕಮಲ ಅಂತಾರೆ, ಅಥವಾ ಸಹಸ್ರದಳ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃಸಿದ್ಧನಾಗಿಪ್ಪ ನಮ್ಮ ಲಿಂಗದೇವ. ನಮ್ಮ ಅಂತರಂಗದ ಚಕ್ರಗಳಲ್ಲಿ ನನ್ನಲ್ಲೇ ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು ಅಂತ. ಆ ಪರಮಾತ್ಮನ ಬೆಳಗಿನೊಳಗಡೆ ನನ್ನ ಬೆಳಗನ್ನ ನಾನು ಕಂಡೆ ಅಂತ ಇಲ್ಲಿ ಹೇಳ್ತಾರೆ. ಪರಮಾತ್ಮನ ಬೆಳಗಿನೊಳಗಣ ಬೆಳಗು, ಅದು ಎರಡು ಸೇರಿ ಅಲ್ಲಿ ಮಹಾ ಬೆಳಗಾಯ್ತು. ಪರಮಾಶ್ರಯವೇ ತಾನಾಗಿ ಆ ಪರಮಾತ್ಮನ ದಿವ್ಯ ಆಶ್ರಯದಲ್ಲಿ ನಾನಾಗಿ ನನ್ನ ಶತಪತ್ರ ಕಮಳಿಕಾ ಕರ್ಣ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಲಿಂಗದೇವ ಅಂತ ಹೇಳ್ಬಿಟ್ಟು ಈ ರೀತಿ ಪರಮಾತ್ಮನ ಪರಮ ಚೈತನ್ಯವನ್ನ ಮಾಡ್ತಾರ. 9 ಬೇರೆ ಅವ್ರು ಇವ್ರು ಹೇಳೋರು ಯಾರು ಒಬ್ರು ಈ ರೀತಿ ನಾನಂಥ ಒಂದು ದಿವ್ಯಾನುಭವನ ಪಡ್ಕೊಂಡೆ ಅಂತ ಹೇಳ್ಬಿಟ್ಟು ಗುರು ಬಸವಣ್ಣವ್ರ ದಿವ್ಯಾನುಭವನ ಕಂಡು ಏನು ಅಲ್ಲಿ ಎನ್ನೊಳಗೆ ತನ್ನೊಳಗೆ ಎನ್ನ ತೋರಿದ ಅಂತ ಹೇಳಿ ಅಕ್ಕ ಮಹಾದೇವಿ ತಾಯಿ ಒಂದ್ ಕಡೆ ಹೇಳ್ತಾರಲ್ಲ, ಪರಮಾತ್ಮನೊಳಗಡೆ ನನ್ನನ್ನ
ನನ್ನನ್ನ ಪರಮಾತ್ಮದಲ್ಲಿ ಒಂದು ಅಖಂಡೇಶ್ವರರ ವಚನನೂ ಕೂಡ ಇದೆ. ಎನ್ನ 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 ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನದ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗು ತೋರಿದ, ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎನ್ನ ನಿಬ್ಬಿಟ್ಟುಕೊಂಡ ಮಹಾಗುರುವಿಗೆ ಶರಣೆನುತ್ತಿದ್ದಯ್ಯ ಅಖಂಡೇಶ್ವರ. ಹಾ, ಬಹಳ ಅನಂತ ಶರಣು. ಈಗ ನೋಡ್ರಿ, ಒಂದು ಪ್ರವಚನಕ್ಕೆ ಈ ತರ ಪಿಕಪ್ ಕೊಡ್ತಕ್ಕಂಥ ಶರಣರಿದ್ರೆ ಆ ಪ್ರವಚನ ಇನ್ನಷ್ಟು ದಿವ್ಯಮಯವಾಗ್ತದೆ, ಅದ್ಭುತ ಆಗ್ತದೆ ಪ್ರವಚನ. ಬಹಳ ಸಂತೋಷ. ಬಹಳ ಅಕ್ಕನಾಗಿ ನನ್ನ ಹಿಂದೆ ನಿಂತು ನೀವು ಇವತ್ತು ನನ್ನ ಪ್ರವಚನಕ್ಕೆ ಪುಷ್ ಕೊಟ್ಟಿದ್ದೀರಿ ಅಂತ ನನಗೆ ಆ ಭಾವದಲ್ಲಿದೆ ಅವರೇ. ಅದಕ್ಕಾಗಿ ಈ ರೀತಿ ಹಂಗಾದ್ಮೇಲೆ ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನ, ಅವನೊಳಗೆ ನನ್ನಲ್ಲಿ ಅವನನ್ನ ಕಂಡುಕೊಂಡ ಬಳಿಕ ಆ ದಿವ್ಯ ಮತ್ತೆ ದಿನ ಅದೇ ಬೇಕು ಅಂತ ಗುರು ಬಸವಣ್ಣವ್ರು ಹಂಬಲಿಸ್ಲಿಲ್ಲ. ಅದಕ್ಕೆ ಅವ್ರಿಗೆ ನಾನೀಗ ಸಮಾಜ ಸೇವೆಗೆ ಸಿದ್ಧನಾಗ್ಬೇಕು, ಜಂಗಮ ಸೇವೆಗೆ ನಾನು ಸಿದ್ಧನಾಗ್ಬೇಕು. ಅದಕ್ಕಾಗಿ ಅವ್ರು ಎರೆದಡೆ ನೆನೆಯದು ಮರೆದಡೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ, ಲಿಂಗದೇವ ಜಂಗಮಕ್ಕೆರೆದಡೆ ಸ್ಥಾವರ ನೆನೆಯಿತ್ತು ಅಂತ ಹೇಳ್ತಾರೆ. ಈಗ ಅದಕ್ಕಾಗಿ ನಾವು ಇಲ್ಲಿವರೆಗೂ ಇಂಥ ದಿವ್ಯಾನುಭವವನ್ನ ನಮ್ಮ ಅನುಭವದ ಅಡಿಗೆಯಲ್ಲೂ ಕೂಡ ನಾವು ಲಿಂಗ ತತ್ವವನ್ನ ಇಷ್ಟಲಿಂಗದ ಮಹಿಮೆ, ಅದರ ಸಾಧನೆ ಎಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥ ನಾವು ಮತ್ತೆ ಮುಂದಿನ ಹೆಜ್ಜೆಯಾಗಿ ನಾವು ಆ ಜಂಗಮ ದರ್ಶನಕ್ಕೆ ಹೋಗೋಣ. ಅದನ್ನ ನಾನು ನಾಳೆ ದಿವಸ ಹೇಳ್ತೇನೆ. ನಾಳೆ ದಿವಸ ಅಂತ ಒಂದು ಜಂಗಮ ದರ್ಶನ, ಜಂಗಮ ಅದನ್ನು ಕೂಡ ಇಷ್ಟಲಿಂಗದ ಅಷ್ಟೇ ವಿಸ್ತೃತವಾಗಿದೆ. ಒಂದು 3-4 ದಿವಸ ಆದ್ರೂ ಬೇಕಾಗಿರ್ತದೆ. ನಾನು ಅದನ್ನೇ ಮತ್ತೆ ಹೇಳುವ ಹಾಗೆ, ಈ ಹಿಂದೆ ಅಪ್ಪಾಜಿಯವರಾಗಿರ್ಬೋದು, ಅವ್ರ ಜಂಗಮ ತತ್ವ ದರ್ಶನ ಎಲ್ಲ ಸಾಕಷ್ಟು ಪ್ರವಚನ ಮಾಡಿದ್ದಾರೆ. ಆ ವಿಚಾರಗಳನ್ನ ತಾವೆಲ್ಲ ಸಾಕಷ್ಟು ಅವುಗಳನ್ನ ತೆಗೆದುಕೊಳ್ಳದೆ ಮತ್ತೆ ಅವುಗಳ ಮುಂದುವರಿದ ವಿಚಾರ, ಇನ್ನೂ ಹೆಚ್ಚಿನ ವಿಚಾರ, ಈ ಮಠ ಪೀಠಗಳು ಪ್ರತಿಷ್ಠಾನಗಳು ಯಾವ ವಚನಗಳನ್ನ ಈ ಜಂಗಮ ತತ್ವಕ್ಕೆ ತಮಗ್ ಬೇಕಾಗಿರುವಂತದ್ದೇ ವಚನಗಳನ್ನು ಹೇಳ್ಕೊಂಡು ನಮ್ಮನ್ನು ಹೇಗೆ ಕೆಲವರು ಶೋಷಣೆ ಮಾಡ್ಕೊಂಡು ಬಂದಿದ್ದಾರೆ ಶತಮಾನಗಳಿಂದ, ಜಂಗಮ ತತ್ವವನ್ನ ಹೇಗೆ ರಾಂಗ್ ವ್ಯಾಖ್ಯಾನ ಮಾಡಿದ್ದಾರೆ, ವಾಸ್ತವಿಕವಾಗಿ ವಚನ ಸಾಹಿತ್ಯದಲ್ಲಿ ಜಂಗಮತ್ವದ ವ್ಯಾಖ್ಯಾನ ಹೇಗಿದೆ, ವಚನಗಳು ಏನ್ ಹೇಳ್ತವೆ, ಅವೆಲ್ಲ ಸಂಪೂರ್ಣವಾಗಿ ನಾವು ಮತ್ತೆ ನಾಳೆಯಿಂದ ಆ ಜಂಗಮ ಅಷ್ಟಾವರಣಗಳ ವಿಜಯ ಅವರೇ ನಾವು ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿರೋದು ಅಷ್ಟಾವರಣಗಳ ದಿಗ್ದರ್ಶನ ಅಂತ. ಅಷ್ಟಾವರಣ ದಿಗ್ದರ್ಶನ ಅಂದ್ರೆ ಸಂಪೂರ್ಣವಾದ ದರ್ಶನ, ಅದರ ಯಾವುದೇ ಮೂಲೆಯನ್ನು ಬಿಡದೆ ಸಂಪೂರ್ಣವಾಗಿ ಅವು ಬಗ್ಗೆ ತಿಳ್ಕೊಳ್ತಕ್ಕಂಥ. ಈಗ ಅಷ್ಟಾವರಣಗಳ ಬಗ್ಗೆ ಪ್ರವಚನ ಮಾಡಿ ಅಂದ್ರೆ ನಾನು 1 ಅವರಲ್ಲೂ ಪ್ರವಚನ ಮಾಡ್ತೀನಿ. ನನ್ನ ಅನುಭವದ ಅಡಿಗೆಯಲ್ಲಿ ಒಂದು ಚಾಪ್ಟರ್ ಇದೆ ಪುಸ್ತಕದಲ್ಲಿ, ಸರ್ವಜ್ಞಾನ ವಚನಗಳಲ್ಲಿ ಅಷ್ಟಾವರಣಗಳು ಅಂತ. ಅರ್ಧ ಗಂಟೆಯಿಂದ 1 ಗಂಟೆಯಲ್ಲಿ ಆ ಪ್ರವಚನ ಮಾಡ್ಬೋದು, ಅಷ್ಟೇ ಒಂದು ಪ್ರಭಾವಿತವಾಗಿಯೇ ಮಾಡ್ಬೋದು. ಆದ್ರೆ ಅವುಗಳ ಇನ್ನೂ ಸಂಪೂರ್ಣವಾಗಿ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ ಹೋಗಿ ನಾವು ಸುಮಾರು ಒಂದು 6-7 ತಿಂಗಳು ಗುರು ಬಸವಣ್ಣರ ದರ್ಶನ ಮಾಡಿದೀವಿ. ಇದರಲ್ಲಿ ಬೇರೆ ಬೇರೆ ಸಾಹಿತ್ಯ, ಬೇರೆ ಪುರಾಣಗಳು ಅವು ಇನ್ನೂ ಉಳಿದಿದೆ. ಮತ್ತೆ ಈ ನಮ್ಮ ಸಿಂಗಿರಾಜನ ಪುರಾಣದಲ್ಲಿ, ಭೀಮಕವಿಯ ಬಸವ ಪುರಾಣದಲ್ಲಿ ಗುರು ಬಸವಣ್ಣನವರ ದರ್ಶನ, ಹರಿಹರನ ರಗಳೆಯಲ್ಲಿ ಗುರು ಬಸವಣ್ಣ, ಇವೆಲ್ಲ ಇನ್ನೂ ಉಳ್ಕೊಂಡ್ಬಿಟ್ಟಿವೆ ನಮಗೆ. ಆದ್ರೆ ಈ ಶ್ರಾವಣ ಮಾಸಕ್ಕೆ ಇಷ್ಟಲಿಂಗ ಪೂಜೆ, ಇದು ನಾವೆಲ್ಲರೂ ಸ್ವಲ್ಪ ಆನಂದ ಅನುಭವಿಸೋಣ, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಸ್ಕಿನಲ್ಲಿ ಎದ್ದು ಮಾಡಿ ನಾವು ಈ ಶ್ರಾವಣ ಮಾಸ, ಯಾಕೆಂದ್ರೆ ಸುತ್ತಮುತ್ತ ನಮ್ಮ ಊರುಗಳಾಗಿರ್ಬೋದು, ನಮ್ಮ ಬಸವಂಟಪ್ಪ ಎಲ್ಲ ಕಡೆ ಬಸವಜ್ಯೋತಿ ಕಾರ್ಯಕ್ರಮಗಳು, ಎಲ್ಲರೂ ಪ್ರವಚನ ಕೇಳೋದು, ಅಧ್ಯಯನ ಎಲ್ಲ ಇರೋದ್ರಿಂದ ಒಂದು ಭಕ್ತಿಯ ವಾತಾವರಣದ ಕಾನ್ಸಂಟ್ರೇಷನ್ ಹೆಚ್ಚಿಗಿರುತ್ತೆ. ಹೇಗೆ ಪಾರ್ಕ್ಗಳಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೇಗೆ ಚೆನ್ನಾಗಿರುತ್ತೋ, ಪಾರ್ಕ್ಗಳಲ್ಲಿ ಉದ್ಯಾನವನಗಳಲ್ಲಿ ವಾಕಿಂಗ್ ಮಾಡಿದಾಗ ನಮ್ ಚೈತನ್ಯ ಹೆಚ್ಚಿಗೆ ಬರುತ್ತೋ, ಅದೇ ರೀತಿ ಈ ಒಂದು ಶ್ರಾವಣ ಮಾಸ ಭಕ್ತಿಯ ವಾತಾವರಣ ಸುತ್ತಮುತ್ತ ಕವಿದಿರುವಾಗ ಇಂಥ ಒಂದು ವಾತಾವರಣದಲ್ಲಿ ನಾವು ಪೂಜೆ ಮಾಡ್ಕೊಂಡ್ರೆ ಅದರದ್ದು ಫಲ ಇನ್ನಿಷ್ಟು ಅನುಭವಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಲಿಂಗ ವಿಚಾರಕ್ಕೆ ತೆಗೆದುಕೊಂಡಿವಿ. ಇದು ದಿಗ್ದರ್ಶನ ಎಲ್ಲ. ಅದೇ ರೀತಿ ಈ ನಮ್ಮ ಜಂಗಮ ತತ್ವದಲ್ಲೂ ಕೂಡ ಅಂತ ಒಂದು ದಿಗ್ದರ್ಶನವನ್ನ ನಾವು ಮಾಡೋಣ. ಈಗ ಮೊನ್ನೆ ದಿವಸ ನಾನು ಒಂದು ಮಾತು ಹೇಳಿದ್ದೆ, ಅವರೇ ಮಜ್ಜಿಗೆ ಪೂರ್ತಿ ರಾಮಾಯಣ ಅದ್ರ ಬಗ್ಗೆ ಮಾತಾಜಿಯವರು ತಮ್ಮ ಪ್ರವಚನದಲ್ಲಿ ಉದಾಹರಣೆ ಕೊಡ್ತಿದ್ರು. ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತ ಹೇಳ್ತಿದ್ರು. ಎಲ್ಲರೂ ಮನೆಗೆ ಬಂದು, ಕೆಲವರು ಆಗಿನ ಕಾಲದಲ್ಲಿ ನಮ್ಮ ಮನೆಗೂ ಬರ್ತಿದ್ರು ಅಂತ ಹೇಳಿದ್ರು ಮಾತಾಜಿಯವರು. ಅವ್ರ ಮನೆಗೂ ಬಂದಿದ್ರಂತೆ ಆ ರೀತಿ ಮಜ್ಜಿಗೆ ಪೂರ್ತಿ ರಾಮಾಯಣ ಹೇಳೋ ಅಂದ್ರೆ ಸಣ್ಣ ಒಂದ್ ಶಾರ್ಟ್ ಆಗಿ ಹೇಳೋದು, ಮಜ್ಜಿಗೆ ಇಸ್ಕೊಳ್ಳೋದು ಅಥವಾ ಏನಾದ್ರು ಭಿಕ್ಷೆ ಇಸ್ಕೊಳ್ಳೋದು, ಪ್ರಸಾದ ಇಸ್ಕೊಂಡು ಮುಂದಿನ ಮನೆಗೆ ಹೋಗೋದು. ರಾಮ ಬಂದ, ರಾವಣನ ಕೊಂದ, ಸೀತೆಯನ್ನು ತಂದ, ಇಷ್ಟು ಇದು ಮಜ್ಜಿಗೆ ಪೂರ್ತಿ. ಹಂಗೆ ನಮ್ಮ ಮಠಾಧೀಶರು ಇವರೆಲ್ಲ ತತ್ವ ಏನ್ ಮಾಡಿದ್ರು, ಇವ್ರು ಮಜ್ಜಿಗೆ ಪೂರ್ತಿ ತತ್ವಗಳನ್ನು ಹೇಳಿದ್ದಾರೆ. ಅವ್ರುಗಳನ್ನ ಮೂರ್ಖರು ಅಂತ ಕರೀತಾರೆ ಕೆಲವರು. ಮೂರ್ಖ ಅಂದ್ರೆ ಕಾಲಿಗೆ ಬೀಳಿಸ್ಕೊಳ್ಳೋದು, ಕಾಣಿಕೆ ಪಡೆಯೋದು, ಕಾರಲ್ಲಿ ಓಡಾಡೋದು, ಈ ರೀತಿ ಮೂರ್ಖ ಸ್ವಾಮಿಗಳ ಮಧ್ಯೆ ನಾವು ನಮ್ಮ ತತ್ವವನ್ನ ಮರೆಸಿದ್ದಾರೆ. ನಮಗೆ ಸರಿಯಾಗಿ ಅವ್ರು ಬೋಧನೆ ಮಾಡಿಲ್ಲ. ಮಾತಾಜಿ ಅಪ್ಪಾಜಿ ಎಷ್ಟೊಂದು ಬೋಧನೆ ಮಾಡ್ತಾರೆ. ಅವ್ರ ಸಂಪರ್ಕಕ್ಕೆ ಬಂದವರು ಶರಣ ಮೇಳದಲ್ಲಿ 4 ದಿನ ಅವ್ರನ್ನ ತಿಳ್ಕೊಂಡವ್ರೆ, ಅಷ್ಟೇ ಇನ್ನು ಉಳಿದಿದ ವಿಚಾರ ಎಲ್ಲಾ ವಿಚಾರ ಮಾತಾಜಿಯವರು ಶರಣ ಮೇಳದಲ್ಲಿ ಹೇಳಿಕ್ ಆಗ್ತಿತ್ತ? ಇಲ್ಲ.
ಹಾಗಾಗಿ ಅಂಥ ವಿಚಾರಗಳು ಅವ್ರು ನಿರಂತರವಾಗಿ ಬಸವ ಮಂಟಪದಲ್ಲಿ ಹೇಳ್ತಿದ್ರು. ಪ್ರಾರ್ಥನೆ ಮಾಡುವ ಸಮಯ ನಾವು ಅತಿ ಹೆಚ್ಚು ನನಗೇನೊಂದು ಏನ್ ಹೆಮ್ಮೆ ಅನಿಸ್ತದೆ ಅಂತಂದ್ರೆ, ಮಾತಾಜಿಯವರ ಜೊತೆ ಅತಿ ಹೆಚ್ಚು ದಿನಗಳ ಕಾಲ ಒಡನಾಡಿ ಅವರೊಂದಿಗೆ ಅತಿ ಹೆಚ್ಚು ದಿನಗಳ ಕಾಲ ಪ್ರಾರ್ಥನೆ ಪೂಜೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅಂತಕ್ಕಂಥ ಹೆಮ್ಮೆ ನನಗಿದೆ. ಯಾಕೆಂದ್ರೆ ಅಷ್ಟು ದೀರ್ಘ 20 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ನಾನು ಇದ್ಕೊಂಡು ಕಾಯಕ ಮಾಡ್ತಾ ಒಂದು ದಿನಾನೂ ತಪ್ಸಿಲ್ಲ. ನಾನು ಸಂಡೇ ಪ್ರೇಯರ್ ಅವ್ರ ಜೊತೆ ಒಂದು ದಿನಾನೂ ಕೂಡ ತಪ್ಸಿಲ್ಲ. ಯಾವ ಕಾರ್ಯ ಅವ್ರ ಜೊತೆ ಇರುವಂತ ಯಾವ ಅವಕಾಶನೂ ಕಳ್ಕೊಂಡಿಲ್ಲ ನಾನು. ಹಾಗಾಗಿ ಅಂತ ಒಂದು ಅವರು ಕೊಟ್ಟಿರ್ತಕ್ಕಂಥ ಜ್ಞಾನ, ಪರಮ ಪೂಜ್ಯ ಮಾತಾಜಿಯವರು, ಅಪ್ಪಾಜಿಯವರು, ಒಂದು ಗುರು ಬಸವಾದಿ ಶರಣರು ನೀಡಿರುವಂತಹ ಈ ವಚನವೆನ್ನುವ ಧಾನ್ಯಗಳನ್ನ ಮತಿಯ ಪಾತ್ರೆಯಲ್ಲಿ ಹಾಕಿಕೊಂಡು ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿ ಅವರು ನೀಡಿರ್ತಕ್ಕಂಥ ಜ್ಞಾನದ ಅಗ್ನಿಯಿಂದ ಸಿದ್ಧಪಡಿಸಿರ್ತಕ್ಕಂಥ ಈ ಅನುಭವದ ಅಡಿಗೆಯನ್ನ ಆ ಶರಣರೊಪ್ಪುವ ಪರಿಯಲ್ಲಿ, ಶರಣರು ಹೇಳಿದ ರೀತಿಯಲ್ಲಿಯೇ, ನಿಜವಾದ ರೀತಿಯಲ್ಲಿಯೇ ವಚನ ಸಾಹಿತ್ಯದ ಆಧಾರದ ಮೇಲೆ ಮತ್ತೆ ನಾವು ನಾಳೆ ದಿವಸ ಈ ಒಂದು ಜಂಗಮ ದರ್ಶನವನ್ನ ಮಾಡೋಣ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಿಸ್ಗೈಡ್ ಆಗಿದೆ ನಮ್ಮ ಧರ್ಮಕ್ಕೆ, ನಮ್ಮ ತತ್ವಕ್ಕೆ, ನಮ್ಮ ಪರಂಪರೆಗೆ ಅನ್ನೋದು ಕೂಡ ಹೇಳ್ತೀನಿ. ಮತ್ ನಿಜವಾದ ವಚನ ಸಾಹಿತ್ಯಗಳು ಏನ್ ಹೇಳ್ತವೆ ಅನ್ನೋದು ಕೂಡ ಮತ್ ನಾಳೆಯಿಂದ 3-4 ದಿವಸಗಳ ಕಾಲ ನಾವು ಈ ಜಂಗಮ ದರ್ಶನವನ್ನ ಅಷ್ಟಾವರಣಗಳ ದಿಗ್ದರ್ಶನದಲ್ಲಿ ಜಂಗಮ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನನ್ನ ಈ ಅನುಭವದ ಅಡಿಗೆಯನ್ನ ತಮ್ಮೆಲ್ಲರ ಹೃದಯದ ತಟ್ಟೆಯಲ್ಲಿ ಬಡಿಸಿದ್ದೇನೆ. ತಾವು ಇದನ್ನ ಉಂಡು ತೃಪ್ತಿ ಹೊಂದಿದ್ದೀರಿ ಅಂತಕ್ಕಂಥ ಭಾವಿಸಿ ಈ ಮಾತುಗಳನ್ನ ಗುರು ಬಸವಾದಿ ಶರಣರ ಚರಣಗಳಿಗೆ ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೆಲವೊಂದು ನಾನು ಹೇಳಿದ್ನಲ್ಲ ಆಗ್ಲೇ ಒಂದಿಷ್ಟು ಮಾತುಗಳು ವಿಜಯ ತಾಯಿಯವರು ಆಡ್ತಾರೆ, ಪ್ರಾಣಲಿಂಗ ಭಾವಲಿಂಗ ಪೂಜೆ ಬಗ್ಗೆ ಹೆಚ್ಚಿನ ಸ್ವಲ್ಪ ಬೆಳಕನ್ನು ಚೆಲ್ತಾರೆ ಅಂತ, ಅವರಿಗೆ ಒಂದಿಷ್ಟು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಶರಣಾರ್ಥಿಗಳು. ಮತ್ತೆ ಯಾರು ಮಾತಾಡ್ತೀರಿ ಅವ್ರು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೇಕು. ಇವನ್ ಈ ಕಾರ್ಯಕ್ರಮದಲ್ಲಿ ವಚನ ಹಾಡೋರಾಗಿರ್ಬೋದು, ಯಾರಾದ್ರೂ ನಾವು ನಿರೂಪಣೆ ಮಾಡ್ತೀವಿ ಮಾತಾಡ್ತೀವಿ ಅಂತಂದ್ರೆ ನಂಗೆ ಬಹಳ ಸಂತೋಷ ಆಗುತ್ತೆ. ನಾನು ಖಂಡಿತ ಬಾಳಪ್ಪಣ್ಣವ್ರು ಫಿಕ್ಸ್ಡ್ ಅವರು ಯಾವ ಕಂಪಲ್ಸರಿ ಇರ್ತಾರ ಅವರು ಇದ್ರಲ್ಲಿ. ಇನ್ ಯಾರಾದ್ರೂ ಜೊತೆಗೆ ನಾವು ಹಾಡ್ತೀವಿ ಅನ್ನೋರಿಗೂ ಅವಕಾಶ ಇರುತ್ತೆ. ನಾನಾಗೆ ಕೇಳೋದಕ್ಕಿಂತ ನೀವಾಗೆ ನಾವು ಮಾಡ್ತೀವಿ ಹಾಡ್ತೀವಿ ಅಂತ ಬಂದ್ರೆ ನಂಗೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ನಿಮಗೂ ಒಂದು ಧೈರ್ಯ ಬರ್ತದೆ. ಅದಕ್ಕಾಗಿ ಜಗದೇವಿ ಚಟ್ಟಿತಾ ಇದ್ದಾರೆ, ಅವರಿಗೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ ಈಗ ವಿಜಯ ತಾಯಿ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಅನಾದಿ ಮೂಲದೊಡೆ ಗುರು ಬಸವಣ್ಣನವರನ್ನು ಸ್ಮರಿಸುತ್ತಾ, ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರನ್ನು ಮತ್ತು ಪರಮ ಪೂಜ್ಯ ಮಹಾಜಗದ್ಗುರು ಪೂಜ್ಯ ಮಾತಾಜಿಯವರನ್ನು ಸ್ಮರಿಸುತ್ತಾ, ಹಾಗೂ ಈಗಿನ ಪೀಠಾಧ್ಯಕ್ಷರಾದಂಥ ಪೂಜ್ಯ ಗಂಗಾ ಮಾತಾಜಿಯವರ ಚರಣಾರವಿಂದಗಳಿಗೆ ಶರಣ ಸಲ್ಲಿಸುತ್ತಾ, ಈ ಲಿಂಕಿನ ರೂಹಾರಿಗಳು ಮತ್ತು ವಿಶೇಷವಾಗಿ ಇಷ್ಟೊತ್ತನಕ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಪೂಜೆಯ ಅನುಸಂಧಾನದ ಒಂದು ಏನು ವಿಶೇಷವಾದಂತ ಪ್ರವಚನವನ್ನು ನೀಡಿದಂತ ನಮ್ಮ ಸಚ್ಚಿದಾನಂದ ಅಣ್ಣನವರಿಗೂ ಹಾಗೂ ಇದರಲ್ಲಿ ಭಾಗಿಯಾದಂತ ಎಲ್ಲ ಶರಣ ಚೇತನಗಳಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ಎಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ಇಷ್ಟಲಿಂಗ ಪೂಜೆ ಹೇಗ್ ಮಾಡ್ಕೊಳ್ತೀವಿ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಮಾತಾಜಿಯವರು ದೀಕ್ಷೆ ಮಾಡ್ಬೇಕಾದ್ರು ಹೇಳಿದ್ರು, ಜೊತೆಗೆ ಸಾಮೂಹಿಕವಾದಂತ ಇಷ್ಟಲಿಂಗ ಪೂಜೆಗಳನ್ನು ಕೂಡ ಮಾಡಿಸ್ತಾ ಇದ್ರು. ಹಾಗಾಗಿ ಇಷ್ಟಲಿಂಗ ಪೂಜೆ ಅಂದ್ರೆ ಆ ಒಂದು ಸ್ಥೂಲ ಶರೀರದ ಈ ಸ್ಥೂಲವಾದಂತ ಕಣ್ಣಿಗೆ ಕಾಣುವಂತ ಇಷ್ಟಲಿಂಗವನ್ನ ಅಷ್ಟವಿಧಾರ್ಚನೆಯಿಂದ ಮಾಡೋದು, ಅದು ಇಷ್ಟಲಿಂಗ ಪೂಜೆ. ಅದೇ ಪ್ರಾಣಲಿಂಗ ಪೂಜೆಗೆ ಹೋದಾಗ ಏನಾಗತ್ತಪ್ಪ ಅಂದ್ರೆ, ಪ್ರಾಣ ಅಂತಂದ್ರೆ ನಾವು ಏನ್ ಅನ್ಕೊಳ್ಬಹುದು ಅಂದ್ರೆ, ನಾವು ಉಸಿರಾಟದ ಮುಖಾಂತರ ಏನ್ ಗಾಳಿ ತಗೊಳ್ತೀವಲ್ಲ, ಆ ಒಂದು ಉಸಿರೇ ನಮ್ಮ ಈ ಒಂದು ಶರೀರಕ್ಕೆ ಶಕ್ತಿಯನ್ನ, ಚೈತನ್ಯವನ್ನು ನೀಡೋದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪ್ರಾಣ ಅಂತ ಹೇಳ್ತಾರೆ. ಆ ಪ್ರಾಣದಲ್ಲಿ ಸಹಜವಾಗಿ ಕೆಲವರಿಗೆಲ್ಲ ವಾಯು ಪ್ರಾಣಿಯಾಗಿದ್ದ ಕೊಂದು ಲಿಂಗ ಪ್ರಾಣಿಯನ್ನಾಗಿ ಮಾಡಿದೆ ಅಂತ ವಚನಗಳಲ್ಲಿ ಬರುತ್ತೆ. ಅಂದ್ರೆ ನಾವು ಸಹಜವಾಗಿ ಉಸಿರಾಡೋದು ಬಿಡೋದು, ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಹೋದಾಗ ಹಂಗೆ ನಾವೆಲ್ಲ ಏನಾಗಿರ್ತೀವಿ, ವಾಯು ಪ್ರಾಣಿಗಳಾಗಿರ್ತೀವಿ. ಅದೇ ಉಸಿರಿನಲ್ಲಿ ಆ ಮಹಾಮಂತ್ರವನ್ನು ಬೆರೆಸಿದಾಗ ಏನಾಗುತ್ತೆ, ನಾವು ಲಿಂಗ ಪ್ರಾಣಿಯಾಗೋಕೆ ಸಾಧ್ಯ. ಏನಾಗತ್ತೆ ಅಂದ್ರೆ, ಆ ಉಸಿರು ಏನಾಗುತ್ತೆ, ನಮ್ಮ ರಕ್ತದೊಂದಿಗೆ ಸೇರಿ ಆಮ್ಲಜನಕವನ್ನು ತೆಗೆದುಕೊಂಡು ರಕ್ತದೊಂದಿಗೆ ಸೇರಿ ಆ ನಮ್ಮ ಒಂದು ಪ್ರತಿಯೊಂದು ಜೀವಕೋಶಗಳಿಗೂ ಹೋಗಿ ಅಲ್ಲಿ ಚೈತನ್ಯವನ್ನ ಕೊಡುತ್ತೆ, ಜೀವಕೋಶಗಳಲ್ಲಿ ಚೈತನ್ಯವನ್ನು ತುಂಬುತ್ತೆ. ಹಾಗಾಗಿ ಆ ರೀತಿಯಾಗಿ ಅಲ್ಲಿ ನಾವು ಮಂತ್ರವನ್ನು ಬೆರೆಸಿದಾಗ ಏನಾಗುತ್ತೆ, ಆ ಮಂತ್ರ ಕೂಡ ಆ ಒಂದು ನಮ್ಮ ರಕ್ತ ಮತ್ತು ಆಮ್ಲಜನಕದೊಂದಿಗೆ ಸೇರಿ ಏನಾಗತ್ತೆ, ಆಮ್ಲಜನಕದ ಗಾಳಿನ ಏನಾಗಿರುತ್ತೆ ಅಂದ್ರೆ ಆ ಲಿಂಗದ ಸ್ವರೂಪವೇ ಆಗಿರುತ್ತೆ. ಹಾಗಾಗಿ ಆ ಪ್ರತಿಯೊಂದು ಜೀವಕೋಶಗಳಲ್ಲೂ ಕೂಡ ಆ ಮಂತ್ರದ ಸ್ವರೂಪವನ್ನು ನಾವು ಕಾಣೋಕೆ ಸಾಧ್ಯ. ಹಾಗಾಗಿ ಅವ್ರೇನ್ ಹೇಳ್ತಿದ್ರು, ಸರ್ವಾಂಗ ಲಿಂಗಿಗಳು ಅಂತ ಹೇಳ್ತಿದ್ರು. ಅಂದ್ರೆ ಮತ್ತೇನು ನಮ್ಮ ಆಧಾರ ಚಕ್ರ, ಅದ ಎಲ್ಲ ಚಕ್ರಗಳಲ್ಲೂ ಕೂಡ, ಮತ್ತೆ ನಮ್ಮ ಏನು ಈ ಪ್ರತಿಯೊಂದು ನಮ್ಮ ಶರೀರದ ಕಣವು ಕೂಡ ಆ ಲಿಂಗದ ಸ್ವರೂಪವೇ ಆಗ್ಬೇಕು ಅನ್ನೋ ರೀತಿನಲ್ಲಿ ಅಲ್ಲಿ ಹೇಳ್ತಾ ಹೋದ್ರು. ಅದಕ್ಕೆ ಇವರು ಒಂದು ಉರಿಲಿಂಗ ಪೆದ್ದಿಗಳ ಒಂದು ವಚನ ಬರುತ್ತೆ. ಪ್ರಾಣಲಿಂಗ ಲಿಂಗ ಪ್ರಾಣವೆಂಬ ಧ್ಯಾನಾಮೃತದಿಂ ಪಂಚಾಕ್ಷರಿ ಎಂಬ
ಪಂಚಾಮೃತದಿಂದ ಲಿಂಗ ಮಜ್ಜನವೆರೆದು. ಮನವೇ ಪುಷ್ಪ, ಬುದ್ಧಿಯೇ ಗಂಧ, ಚಿತ್ತವೇ ನೈವೇದ್ಯ, ಅಹಂಕಾರದಿಂದ ಆರೋಗಣೆಯ ಮಾಡಿಸಿ, ಪರಿಣಾಮದ ವೀಳೆಯನಿತ್ತು, ಸ್ನೇಹದಿಂದ ವಂದನೆಯ ಮಾಡಿ, ಪ್ರಾಣಲಿಂಗಕ್ಕೆ ಅಂತರಂಗದ ಪೂಜೆಯ ಪರಿಯಲ್ಲಿ ಬಹಿರಂಗದ ಪೂಜೆಯ ಮಾಡುವುದು. ಅಂತರಂಗದ ವಸ್ತುಗಳೆಲ್ಲವನ್ನು ಬಹಿರಂಗದ ವಸ್ತುವಿನಲ್ಲಿ ಕೂಡಿ ಲಿಂಗಾರ್ಚನೆಯ ಮಾಡಲು ಅಂತರಂಗ ಬಹಿರಂಗದಲ್ಲಿ ಭರಿತನಾಗಿಹನು ಶಿವನು ಉರಿಲಿಂಗ ಪೆದ್ದಿಕ್ರಿಯ ವಿಶ್ವೇಶ್ವರ. ನಾವು ಬಹಿರಂಗದಲ್ಲಿ ನಮ್ಮ ಕಾಣುವಂತ ನಮ್ಮ ಒಂದು ಆತ್ಮದ ಸಂಖ್ಯೆ ಇರುವಂತ ಅರಿವಿನ ಕುರುಹಾದಂತ ಇಷ್ಟಲಿಂಗಕ್ಕೆ ಮಜ್ಜನವನ್ನು ಮಾಡ್ತೀವಿ. ಆದ್ರೆ ಇಲ್ಲಿ ನಾವು ಒಳಗಿನ ಪ್ರಾಣಲಿಂಗಕ್ಕೆ ಮಜ್ಜನ ಹೇಗ್ ಮಾಡ್ಬೇಕು ಅದಕ್ಕೆ ಹೇಳ್ತಾರೆ, ಪ್ರಾಣಲಿಂಗ ಲಿಂಗ ಪ್ರಾಣ. ನಮ್ಮ ಪ್ರಾಣವೇ ಲಿಂಗ ಸ್ವರೂಪವಾಗಬೇಕು, ಆ ಲಿಂಗವೇ ಪ್ರಾಣ ಸ್ವರೂಪ ಆಗ್ಬೇಕು. ಅಂದ್ರೆ ನಾವು ಪ್ರಾಣಲಿಂಗಿ ಸ್ಥಳ ಅಂತ ಬರುತ್ತಲ್ಲ, ನಾವು ಇದ್ರಲ್ಲಿ ಯಾರಲ್ಲಿ ನೋಡ್ತೀವಿ ಅಂದ್ರೆ ನಾವು ಅನಿಮಿಷನವರಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಅವರ ಪ್ರಾಣವೇ ಲಿಂಗ ಆಗಿತ್ತು, ಲಿಂಗವೇ ಪ್ರಾಣ ಆಗಿತ್ತು ಅಂತ ಒಂದು ಸ್ಥಿತಿಯಲ್ಲಿ ಇಲ್ಲೇನ್ ಮಾಡ್ತಾರೆ, ಧ್ಯಾನಾಮೃತದಿಂದ ಪಂಚಾಕ್ಷರಿ ಎಂಬ ಅಲ್ಲಿ ಧ್ಯಾನ ಮಾಡ್ಬೇಕು. ಯಾವ್ದನ್ನ? ಪಂಚಾಕ್ಷರಿ ಎಂಬ ಪಂಚಾಮೃತದಿಂದ ಲಿಂಗ ಮಜ್ಜನವೆರೆದು. ಅಲ್ಲಿ ಮಹಾಮಂತ್ರದಿಂದ ಆ ಲಿಂಗಕ್ಕೆ ಮಜ್ಜನ ಎರಿಬೇಕು. ನಾವು ಭೌತಿಕವಾಗಿ ನೀರಿನ ಮುಖಾಂತರ ಎರಿತೀವಿ, ಆದ್ರೆ ನಮ್ಮೊಳಗೆ ಏನ್ ಮಾಡ್ಬೇಕಾಗಿದೆ, ಆ ಮಹಾಮಂತ್ರದಿಂದ ಲಿಂಗಕ್ಕೆ ಮಜ್ಜನ ಎರಿಬೇಕಾಗಿದೆ. ಹೇಳ್ತಾರೆ ಮನವೇ ಪುಷ್ಪ, ನಮ್ಮ ಮನಸ್ಸೇನಾಗಬೇಕು, ಪುಷ್ಪ ಬೇಕು. ಅತ್ಯಾಕ ಮಹಾದೇವಿ ತಾಯಿ ಒಂದ್ ಕಡೆ ಹೇಳ್ತಾರೆ ನೋಡ್ರಿ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೇಕೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಉಸಿರಿನ ಮುಖಾಂತರ ನಾವು ಆ ಮಂತ್ರವನ್ನು ಸೇರಿಸ್ತಾ ಹೋದಾಗ ಮನಸ್ಸು ಕೂಡ ಏನಾಗತ್ತೆ, ಆ ಒಂದು ಪರಿಶುದ್ಧವಾಗಿ ಪರಮಾತ್ಮನಿಗೆ ಎಡೆಯಾಗುವಂತ, ಪರಮಾತ್ಮನಿಗೆ ಸಲ್ಲುವಂತ ಪುಷ್ಪದ ಸ್ವರೂಪ ಆಗತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸನ್ನೇ ಪುಷ್ಪವನ್ನಾಗಿ ಮಾಡ್ಕೊಳ್ಬೇಕಾಗಿದೆ, ಬುದ್ಧಿಯೇ ಗಂಧ ಬೇಕಾಗಿದೆ. ಬುದ್ಧಿಯನ್ನ ಅಲ್ಲಿ ಸುಬುದ್ಧಿ, ಬುದ್ಧಿಯನ್ನು ಪ್ರತಿ ಕ್ಷಣ ಎಚ್ಚರಿಕೆ ನೀಡ್ತಾರೆ, ಇದು ಸರಿ ಅಲ್ಲ ಅಂತ ಹೇಳಿ. ಅಂತ ಬುದ್ಧಿಯನ್ನ ಗಂಧ ಸ್ವರೂಪವಾಗಿ ಮಾಡಬೇಕಾಗಿದೆ. ನಮ್ಮ ಚಿತ್ತವನ್ನು ನೈವೇದ್ಯ ಮಾಡಬೇಕಾಗಿದೆ. ಚಿತ್ತದಲ್ಲಿ ಎಲ್ಲಾ ಜನ್ಮಗಳ ವಾಸನೆಗಳಿರ್ತಾವ, ಆ ವಾಸನೆಗಳನ್ನೆಲ್ಲ ಅರ್ಪಿಸ್ಬಿಡ್ಬೇಕು, ಅವೆಲ್ಲ ಕಳ್ಕೊಳ್ಬೇಕು. ವಾಸನೆ ಹತ್ರ ಏನು, ನಮ್ಮ ಹಿಂದಿನ ವಾಸನೆಗಳೇ ನಮ್ಗೆ ಪುಣ್ಯ ಪಾಪ ಎಲ್ಲ ನಲಿವುಗಳ ಮುಖಾಂತರ ಕಾಡ್ತಾ ಇರತ್ತೆ. ಹಾಗಾಗಿ ಆ ವಾಸನೆಗಳನ್ನೆಲ್ಲ ಕಳ್ಕೊಳ್ಬೇಕು. ಅವಾಗ ಏನಾಗತ್ತೆ, ಅದನ್ನ ನೈವೇದ್ಯ ಮಾಡ್ಬೇಕು ಅಂತ ಹೇಳ್ತಾರೆ. ಅಹಂಕಾರದಿಂದ ಆರೋಗಣೆಯ ಮಾಡಿಸಿ, ಅಹಂಕಾರವನ್ನ ಆರೋಗಣೆ ಮಾಡಿಸ್ಬೇಕು. ಆ ಒಂದು ಅಹಂಕಾರ ಅಂದ್ರೆ ಇಲ್ಲಿ ಆ ಪರಮಾತ್ಮನಿಗೆ ಆರೋಗಣೆ ಮಾಡಿಸ್ಬೇಕು. ಯಾವ ರೀತಿ? ಪರಮಾತ್ಮ ನನ್ನನ್ನೇ ನಾನು ಅರ್ಪಿಸ್ಕೊಂಡಿದ್ದೀನಿ, ನನ್ನದನ್ನದೇನೂ ಇಲ್ಲ. ಹೇಳ್ತಾರಲ್ಲ ಮಾತಾಜಿ ಒಂದು ವಚನದಲ್ಲಿ, ಆ ಒಂದು ಗೀತೆಯಲ್ಲಿ ಹೇಳ್ತಾರೆ, ನನ್ನದೆನ್ನುವುದೆಲ್ಲ ನಿನ್ನದೇ ಆಗಿರಲು ಇನ್ನು ಸಲ್ಲಿಸುವ ಮೌಢ್ಯ ಎನಗೇತಕ್ಕೆ, ನಿನ್ನಯ ಅರಮನೆಗೆ ನೀ ಬರಲು ಸ್ವಾಗತವೇ ಅಂತ ಹೇಳಿ ಒಂದು ಹಾಡಲ್ಲಿ ಹೇಳ್ತಾರೆ. ಹೇ ದೇವ ಎನ್ನ ಹೃತ್ಕಮಲದಲ್ಲಿ ನೀ ನೆಲೆಸನ ಹಾಡಲ್ಲಿ. ಹಾಗಾಗಿ ಆರೋಗಣೆ ಏನ್ ಮಾಡಿಸ್ಬೇಕಂತಂದ್ರೆ, ಅಹಂಕಾರವನ್ನ ಬಿಟ್ಟು ಸಂಪೂರ್ಣ ಶರಣಾಗತಿ ಭಾವದಿಂದ ಆರೋಗಣೆಯ ಮಾಡಿಸಿ, ಪರಿಣಾಮದ ವೀಳೆಯನಿತ್ತು. ಅಲ್ಲಿ ಪರಿಣಾಮ, ಅಲ್ಲಿ ನಮ್ಮ ಅಂತಃಕರಣದ ಪರಿಣಾಮ ಏನಾಗುತ್ತಲ್ಲ, ಅಂತಃಕರಣ ಪರಿಣಾಮವನ್ನೇ ನಾವು ವೀಳೆಯವನಾಗಿಡ್ಬೇಕು. ಅಂದ್ರೆ ಆನಂದದ ಅನುಭೂತಿ ಆಗುತ್ತಲ್ಲ, ಅದನ್ನ ವೀಳೆಯನಾಗಿಡ್ಬೇಕು. ಸ್ನೇಹದಿಂದ ವಂದನೆಯ ಮಾಡಿ, ಅತ್ಯಂತ ಪ್ರೀತಿಯಿಂದ. ನೋಡ್ರಿ, ಈಗ ಸ್ನೇಹಿತರಂದ್ರೆ ತಂದೆ ತಾಯಿಗಳು ಹೆಂಡತಿಯಲ್ಲಿ ಹೇಳ್ದಲೇ ಇರುವಂತ ವಿಷಯನ ಸ್ನೇಹಿತರು ಹೇಳ್ಕೊಡ್ತಾರೆ. ಹಾಗೆ ಸ್ನೇಹ ಅಂದ್ರೆ ಅತ್ಯಂತ ನಮ್ಗೆ ಆತ್ಮೀಯರು ಅಂತ ಒಂದು ಆ ಪರಮಾತ್ಮ ನನ್ನ ಆತ್ಮೀಯ ಸ್ನೇಹಿತ ಅನ್ನೋ ಭಾವದಲ್ಲಿ ವಂದನೆಯ ಮಾಡ್ಬೇಕಂತ ಅಂದ್ರೆ ನಮಸ್ಕಾರ ಮಾಡಿ. ಪ್ರಾಣಲಿಂಗಕ್ಕೆ ಅಂತರಂಗದ ಪೂಜೆಯ ಪರಿಯಲ್ಲಿ ಈ ರೀತಿಯಾಗಿ ಪ್ರಾಣಲಿಂಗಕ್ಕೆ ಅಂತರಂಗದಿಂದ ಪೂಜೆ ಮಾಡ್ಬೇಕಂತೆ. ಬಹಿರಂಗದ ಪೂಜೆ ಮಾಡುವುದು, ಅಂತರಂಗದ ವಸ್ತುಗಳೆಲ್ಲವನ್ನ ಬಹಿರಂಗದ ವಸ್ತುವಿನಲ್ಲಿ ಕೂಡಿ ಲಿಂಗಾರ್ಚನೆಯ ಮಾಡಲು. ನಮ್ಮ ಅಂತರಂಗದಲ್ಲಿ ಏನೇನಿದಾವಲ್ಲ, ನಮ್ಮ ಅಂತಃಕರಣಗಳು, ಅವುಗಳ ಮುಖಾಂತರ ಆ ಬಹಿರಂಗದ ಪೂಜೆಗಳ ಅದನ್ನ ವಸ್ತುಗಳನ್ನ ಸೇರಿಸಿ ನಾವು ಪೂಜೆ ಮಾಡ್ತಿದೀವಿ ಅನ್ನೋ ಭಾವದಲ್ಲಿ ಲಿಂಗಾರ್ಚನೆ ಮಾಡ್ತಾ ಹೋದಾಗ ಅಂತರಂಗ ಬಹಿರಂಗದಲ್ಲಿ ಭರಿತನಾಗಿ ಶಿವನು ಪರಮಾತ್ಮ ಅಂತರಂಗ ಮತ್ತು ಬಹಿರಂಗದಲ್ಲಿ ಎರಡರಲ್ಲೂ ಕೂಡ ಆ ಒಂದು ತನ್ನ ಒಂದು ಆ ವಿಶೇಷತೆಯನ್ನು ತೋರ್ಸೋಕೆ ಸಾಧ್ಯ. ಉರಿಲಿಂಗ ಪ್ರದೀಪ್ರಿಯ ವಿಶ್ವೇಶ್ವರ ಅಂತ ಹೇಳೋದು ನೋಡ್ತೀವಿ. ಹಾಗಾಗಿ ಇಲ್ಲಿ ಒಂದು ಒಂದು ಗೀತೆ ಇದೆ, ಅದು ಯಾವ ಶರಣರದ್ದು ಗೊತ್ತಿಲ್ಲ, ಯಾರು ತತ್ವ ಪದ ಇದೆ, ಅದು ಹೆಂಗಿದೆಪ್ಪ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಹೇಳ್ತಾರಲ್ಲಿ, ಲಿಂಗ ಪೂಜೊಂದಾಗುತ್ತೇ ತಮ್ಮ, ಯಾವಾಗ ನೋಡು ಲಿಂಗ ಪೂಜೊಂದಾಗುತ್ತೇ ತಮ್ಮ.
ಲಿಂಗ ಪೂಜೊಂದಾಗುತ್ತೇತಿ ಅಂಗವೆಂಬ ಗುಡಿಯ ಒಳಗೆ, ಲಿಂಗವೆಂಬ ಅರುಹು ತಾನು ಕಂಗಳಿಗೆ ಕಾಣದಂತೆ, ಲಿಂಗ ಪೂಜೊಂದಾಗುತ್ತೇತಮ್ಮ. ಯಾವಾಗ ನೋಡು ಲಿಂಗ ಪೂಜೊಂದಾಗುತ್ತೇತಮ್ಮ. 6 ಮೂರನೆ ಕಳೆಯಬೇಕಮ್ಮ, ಆ ಲಿಂಗ ಪೂಜೆಗೆ 3 6ನೆ ಕೆಡಿಸಬೇಕಮ್ಮ. 6 ಮನೆಗಳ ದಾಟಬೇಕು 3 ನದಿಗಳ ನಟ್ಟ ನಡುವೆ, ಏರಿ ಶಿಖರದಲ್ಲಿ ನೋಡು ಬೋರುಗುಟ್ಟಿ ಕೂಗುತ್ತದೆ, ಲಿಂಗ ಪೂಜೊಂದಾಗುತ್ತೇತಮ್ಮ. ಯಾವಾಗ ನೋಡು ಲಿಂಗ ಪೂಜೊಂದಾಗುತ್ತೇತಮ್ಮ. 4 ಹಾದಿಗಳ ನಡುವೆ ಐತಮ್ಮ, ಆ ಲಿಂಗ ಪೂಜೆಗೆ ಮೇಕೆಯನ್ನು ಕೊಲ್ಲಬೇಕಮ್ಮ. ಕಾಕು ಬುದ್ಧಿಗಳ ಕಳೆಯಬೇಕು ನೂಕಬೇಕು ಮದಗಳೆಂಟನು, ಜೋಕೆಯಿಂದ ನೋಡಿದರೆ ಅನೇಕ ಬೆಳಕು ತೋರುತ್ತದೆ, ಲಿಂಗ ಪೂಜೊಂದಾಗುತ್ತೇತಮ್ಮ. ಯಾವಾಗ ನೋಡು ಲಿಂಗ ಪೂಜೊಂದಾಗುತ್ತೇತಮ್ಮ. ಯೋಗಿ ಉನ್ಮನಿವಾಸ ಕಾಣಮ್ಮ, ಆ ಲಿಂಗ ಪೂಜೆಗೆ ಆಗ ಚಿನ್ಮಯ ರೂಪ ಕಾಣಮ್ಮ. ಆಗ ಈಗ ಎನ್ನದಿರು ಬೇಗವಾಗಿ ತಾನೆ ತೋರುವುದು, ಹೋಗುವಾಗ ಗಂಗಾಧರನ ಆಗ ನೆನೆದರೆಂದರಿಲ್ಲ, ಲಿಂಗ ಪೂಜೊಂದಾಗುತ್ತೇತಮ್ಮ. ಯಾವಾಗ ನೋಡು ಲಿಂಗ ಪೂಜೊಂದಾಗುತ್ತೇತಮ್ಮ. ಅಂದ್ರೆ ಇಲ್ಲಿ ನಾವು ಇಷ್ಟಲಿಂಗ ಪೂಜೆನ ದಿನಕ್ಕೆ 2 ಸರಿ 3 ಸರಿ ಮಾಡ್ತೀವಿ. ಅವರವರಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ಅವರವರ ಇಚ್ಛಾನ ಹಂಬಲದ ಪ್ರಕಾರವಾಗಿ 2 ಸರಿ 3 ಸರಿ ಮಾಡ್ತೀವಿ. ಆದ್ರೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಪ್ರಾಣಲಿಂಗ ಪೂಜೆ ಅನ್ನೋದು ನಿರಂತರವಾಗಿ ನಡೀತಾ ಇರತ್ತೆ. ಅದ್ ಕೇಳ್ತಾರೆ, ಲಿಂಗ ಪೂಜೊಂದಾಗುತ್ತೈತಮ್ಮ, ಯಾವಾಗ ನೋಡು ಲಿಂಗ ಪೂಜೊಂದಾಗುತ್ತೈತೆ. ಅದೆಲ್ಲಿ ನಡೆಯುತ್ತೆ? ಈ ಅಂಗವೆಂಬ ಗುಡಿಯ ಒಳಗೆ. ಆಗ ಈ ಅಂಗವನ್ನು ಹೇಗಿಟ್ಕೊಳ್ಬೇಕು ನಾವು? ಅತ್ಯಂತ ಸ್ವಚ್ಛವಾಗಿ ಶುದ್ಧವಾಗಿ ಪವಿತ್ರವಾಗಿ ಇಟ್ಕೊಳ್ಬೇಕು ಅಂತ ಒಂದು ಈ ಅಂಗದಲ್ಲಿ ಆ ಒಂದು ಪರಮಾತ್ಮನೋ ಲಿಂಗ ತಾನು ಏನಾಗಿದೆ ಸದಾ ಇರ್ತಾನೆ. ಅವನಿಗೆ ನಾವು ಒಂದು ನಮ್ಮ ಪ್ರಾಣಲಿಂಗದ ಪೂಜೆಯನ್ನು ಮಾಡಬೇಕಾಗಿದೆ. ಅದ್ ಹೇಗಪ್ಪ ಅಂತಂದ್ರೆ ಹೇಳ್ತಾರೆ, 6 ಮೂರನೆ ಕಳೆಯಬೇಕಮ್ಮ. ಅಂದ್ರೆ 6 3 ಅಂತಂದ್ರೆ ಇಲ್ಲಿ 6 ಅಂದ್ರೆ ನಮ್ಮ ಅರಿಷಡ್ ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು, ಇವುಗಳನ್ನ ಕಳಿಬೇಕು. ಇವನ್ನ ಕಳೆದಾಗ ಮಾತ್ರ ನಾವು ನಮ್ಮ ತನು ಮನ ಎಲ್ಲ ಶುದ್ಧಿ ಆಗೋಕೆ ಸಾಧ್ಯ. 6 3 ಅಂತ ಅಂದ್ರೆ ನಮ್ಮ ಒಂದೇನು ಹೆಣ್ಣು ಹೊನ್ನು ಮಣ್ಣು ಅಂತ ಏನ್ ಬರುತ್ತಲ್ಲ, ಈ 3 ಕೂಡ ನಾವು ಕಳ್ಕೊಳ್ಬೇಕು ಅಂತಂದ್ರೆ ಅವುಗಳ ಮೇಲಿನ ಆ ಒಂದು ಆಸೆಯನ್ನ, ವಿರಾಗಿಗಳಂತ ಹೇಳ್ತಾ ನೋಡ್ರಿ, ವೈರಾಗ್ಯ ಅದು ಸಹಜವಾಗಿ ಬರ್ಬೇಕು, ಒತ್ತಡದಿಂದ ಬರಲ್ಲ. ಅದಕ್ಕೆ ಅಪ್ಪಾಜಿ ಅವ್ರು ಹೇಳೋರು, ವೈರಾಗ್ಯ ಅನ್ನೋದು 2 ರೀತಿಯಾಗಿ, ಸ್ವಭಾವ ವೈರಾಗ್ಯ ಅಭಾವ ವೈರಾಗ್ಯ. ಏನು ಇಲ್ದಕ್ಕೆ ಇರೋದು ಅದು ಅಭಾವ ವೈರಾಗ್ಯ. ಇದ್ರೆ ಇಲ್ಲ ಎಲ್ಲಾ ಇದ್ದು ಕೂಡ ನನಗೆ ನಾನು ಆ ಪರಮಾತ್ಮನ್ ಕಾಣ್ಬೇಕು ಅಂತ ಎಲ್ಲವನ್ನು ತ್ಯಜಿಸ್ತಾರಲ್ಲ, ಅಕ್ಮಾದೇವಿ ತಾಯಿ ಇರ್ಬೋದು, ಗುರು ಬಸವಣ್ಣನವರು, ಇವರೆಲ್ಲ ನೋಡಿದಾಗ ಇವ್ರದೆಲ್ಲ ಸ್ವಭಾವ ವೈರಾಗ್ಯ ಅಂತ ಒಂದು ವೈರಾಗ್ಯ ಬರ್ಬೇಕು ಆ ಹೆಣ್ಣು ಹೊನ್ನು ಮಣ್ಣಿನ ಮೇಲೆ. ಆ ರೀತಿಯಾಗಿ 6 ಮೂರನೇ ಯಾರನ್ನು ಕಳ್ಕೊಳ್ಬೇಕು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು. ಏಕೆಂದ್ರೆ 1ರಿಂದ 1 ಒಂದಿದ್ರೆ ಸಾಕು, ಅವು ಲೈನ್ ಆಗಿ ಬಂದ್ಬಿಡ್ತಾವ. ಆಸೆ ಪಟ್ರೆ ಸಾಕು, ಆಸೆಯಿಂದ ಕಾಮ ಬರುತ್ತೆ, ಕ್ರೋಧ ಬರುತ್ತೆ, ನಿಮ್ಗೆಲ್ಲ ಬಿಡಿಸಿಡಕ್ಕೆ ತುಂಬಾ ಟೈಮ್ ಆಗತ್ತೆ. ಹಾಗಾಗಿ ಎಲ್ಲ ಬಿಡಿಸಿಡಲ್ಲ. ಹಾಗಾಗಿ ಒಂದನ್ನ ನಾವು ಇಟ್ಕೊಂಡ್ರೆ ಸಾಕು, ಅದರಿಂದ ಎಲ್ಲವೂ ಬಂದ್ಬಿಡ್ತಾವ. ಹಾಗಾಗಿ ಈ ಕಾಮ ಅದು ಅರಿಷಡ್ ವರ್ಗಗಳನ್ನು ಕಳ್ಕೊಳ್ಬೇಕು. ಹಾಗೆ ಇಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವೇ ಮಾಯೆಗಳಾಗಿ ನಮಗೆ ಕಾಡ್ತಾ ಇರ್ತಾವ, ಮಾಯೆಯಾಗಿ. ಹಾಗಾಗಿ ಅಂತ ಮಾಯೆಯನ್ನು ಕೂಡ ಕಳ್ಕೊಳ್ಬೇಕು. ಆಮೇಲೆ ಹೇಳ್ತಾರೆ, ಆ ಲಿಂಗ ಪೂಜೆಗೆ 3 6ನೆ ಕೆಡಿಸಬೇಕು. 3 ಅಂತಂದ್ರೆ ಇಲ್ಲಿ ನಾವು ಈ ನಮ್ಮ ಶರೀರದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಸಹಜ ಗುಣಗಳನ್ನ ಕಳ್ಕೊಳ್ಬೇಕಾಗಿದೆ. ಆ ರೀತಿಯಾಗಿ ಕಳ್ಕೊಂಡು 6 ಮನೆಗಳ ದಾಟಬೇಕು. ಸಾಧನೆ ಮಾಡ್ತಿರ್ಬೇಕಾದ್ರೆ 6 ಮನೆಗಳನ್ನು, ನಮ್ಮ 6 ಚಕ್ರಗಳು, ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಎಂಬ 6 ಮನೆಗಳನ್ನ ದಾಟಬೇಕು. 3 ನದಿಗಳ ನಟ್ಟ ನಡುವೆ. 3 ನದಿಗಳು ಅಂತಂದ್ರೆ ನಮ್ಮ ಭ್ರೂಮಧ್ಯ, ಇಲ್ಲಿ ನಮ್ಮ ಈಡ ಪಿಂಗಳ ಸುಷುಮ್ನ ನಾಳ, ಈ 3 ಬರ್ತವೆ.
ಈ 3 ನದಿಗಳ ನಟ್ಟ ನಡುವೆ ಅಂದ್ರೆ ಮಧ್ಯದಿಂದ ಅಲ್ಲಿಂದ ನಮ್ಮ ಸಹಸ್ರಾರಕ್ಕೆ ಒಂದು ಅತ್ಯಂತ ಸೂಕ್ಷ್ಮವಾದಂತ ಒಂದು ನರ ಹೋಗುತ್ತೆ. ಅದರಿಂದನೇ ನಮ್ಮ ಈ ಸುಷುಮ್ನ ನಾಡಿಯಿಂದ ಬಂದಂತ ಚೈತನ್ಯ ಅಲ್ಲಿಂದ ಮೇಲೆ ಇರುತ್ತೆ. ಹಾಗಾಗಿ ಅಂತ ಒಂದು 3 ನದಿಗಳ ನಟ್ಟ ನಡುವೆ ಏರಿ ಶಿಖರದಲ್ಲಿ ನೋಡು ಬೋರುಗಟ್ಟೆ ಕೂಗುತ್ತದೆ. ಅಂದ್ರೆ ಆ ಸಹಸ್ರಾರದಲ್ಲಿ ಹೋದಾಗ ಅಲ್ಲಿ ಪರಮಾತ್ಮನ ನೆಲೆ ನಮ್ಗೆ ಕಾಣತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ ಮುಂದಿನ ಇದ್ರಲ್ಲಿ ಚರಣದಲ್ಲಿ ಹೇಳ್ತಾರೆ, 4 ಹಾದಿಗಳ ನಡುವೆ ಐತಮ್ಮ. 4 ಹಾದಿಗಳು ಅಂತಂದ್ರೆ ಇಲ್ಲಿ ನಾವೇನೀಗ ಇಡಾ ಭ್ರೂ ಮಧ್ಯದಲ್ಲಿ ಅಲ್ಲಿ 4 ಹಾದಿ ಬರ್ತವೆ. ನಮ್ಮ ಸುಷುಮ್ನ ನಾಡಿ ಮತ್ತೆ ಇಡಾ ಪಿಂಗಳ ಮತ್ತು ಅಲ್ಲಿಂದ ಮೇಲೆ ಸಹಸ್ರಾರಕ್ಕೆ ಇರುವಂತ ಒಂದು ಏನ್ ನರ ಬರುತ್ತಲ್ಲ ಅದಕ್ಕೆ 4 ಹಾದಿಗಳು ಅಂತ ಹೇಳ್ತಾರೆ. ಅಲ್ಲಿ ಆ ರೀತಿಯಾಗಿ 4 ಹಾದಿಗಳ ನಡುವೆ ಐತಮ್ಮ. ಆ ಲಿಂಗ ಪೂಜೆಗೆ ಮೇಕೆಯನ್ನು ಕೊಲ್ಲಬೇಕಮ್ಮ. ಮೇಕೆ ಅಂತಂದ್ರೆ ನಮ್ಮ ನಾಲಿಗೆ ಚಪಲವನ್ನು ಕಳ್ಕೊಳ್ಬೇಕು. ಮತ್ತೆ ಅದು ತಿನ್ನೋದೇ ಇರ್ಬೋದು, ಮಾತಾಡೋದೇ ಇರ್ಬೋದು, ಏನೇನೋ ಎಲ್ಲ ಸುಮ್ನೆ ಅರ್ಥ ಇಲ್ದಂಗೆ ಮಾತಾಡ್ತಿರ್ತಾರಲ್ಲ, ಆ ರೀತಿಯಾಗಿ ಮಾತು ಕೂಡ ಆಡ್ಬಾರ್ದು. ಆ ಒಂದು ಲಿಂಗ ಪೂಜೆ ಕೂತ್ಕೊಂಡಾಗ ನಾವು ಸದಾ ಅಂದ್ರೆ ಈ ಬಹಿರಂಗವಾಗಿ ಹೇಳ್ತಾರೆ, ಸದಾ ಅದು ಇದು ಮಾತಾಡಬಾರ್ದು. ಏಕೆ ಅಂತಂದ್ರೆ ಅನುಭವ ಎಂಬುದು ಸಂತೆಯ ಸುದ್ದಿಯ ಅನುಭವ ಎಂದು ಬೀದಿಯ ಪಸರವೇ ಅನುಭವ ಎಂದು ಪೊಟ್ಟಣದ ಜೀರಿಗೆ ಏನ್ ಕೇಳ್ತಾರೆ. ಹಾಗಾಗಿ ಎಲ್ಲಿ ಬೇಕಲ್ಲಿ ಹಾಗೆ ಅನುಭವವನ್ನು ಹೇಳ್ಬಾರ್ದು. ಹಾಗಾಗಿ ಏನ್ ಬೇಕಾದ್ರೆ ಮಾತಾಡ್ಬಾರ್ದು, ಹಾಗೆ ಏನ್ ಬೇಕಾದ್ರೆ ತಿನ್ಬಾರ್ದು. ಮೇಕೆಯನ್ನು ಅಂದ್ರೆ ನಮ್ಮ ಬಾಯಿಯನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಅಲ್ಲಮಪ್ರಭು ಸ್ವಾಮೀಜಿ ಹೇಳ್ತಿದ್ರು ನೋಡ್ರಿ, ಆ 3 ಅಂಗುಲದ ನಾಲಿಗೆ 6 ಅಡಿ ದೇಹವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳತ್ತೆ ಅಂತ ಹೇಳಿ. ಆ ರೀತಿಯಾಗಿ ನಮ್ಮ ನಾಲಿಗೆಯನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಮೇಕೆ ಅಂದ್ರೆ ನಾಲಿಗೆ. ಕಾಕು ಬುದ್ಧಿಗಳ ಕಳೆಯಬೇಕು ಅಂದ್ರೆ ಅದು ಇದು ಏನೇನೋ ಬುದ್ಧಿಗಳು, ಕೆಟ್ಟ ಬುದ್ಧಿ, ದುರ್ಬುದ್ಧಿಗಳಿರ್ತಲ್ಲ, ಇವನ್ನೆಲ್ಲ ಕಳಿಬೇಕು. ನೂಕಬೇಕು ಮದಗಳೆಂಟನು. ದೂಡ್ಬೇಕಂತೆ ಮದಗಳನ್ನ. 8 ಮದಗಳಿದಾವಲ್ಲ ನಮ್ಮಲ್ಲಿ, ಕುಲ ಮದ, ಛಲ ಮದ, ರೂಪ ಮದ, ವಿದ್ಯಾ ಮದ, ಧನ ಮದ, ತಪೋ ಮದ, ರಾಜ್ಯ ಮದ, ಇವೆಲ್ಲ ಮದಗಳಿದಾವಲ್ಲ, ಈ ಮದಗಳನ್ನ ನೂಕ್ಬೇಕಂತೆ. ಯಾಕೆಂದ್ರೆ ಮದ ಇದ್ದಾಗ ಅಲ್ಲಿ ಯಾರು ದೊಡ್ಡವರು, ಚಿಕ್ಕವರು, ಹಿರಿಯರು, ಗುರುವರು ಯಾರು ಆ ಒಂದು, ಏಕೆಂದ್ರೆ ಕಿಂಕರತ್ವ, ಇವತ್ತೊಂದು ವಚನ ಓದ್ತಿದ್ವಿ, ಕಿಂಕರತ್ವದಿಂದಲೇ ಎಲ್ಲವೂ ಸಾಧ್ಯ ಅಂತ ಹೇಳಿ ಆ ಒಂದು ಗುರುಸಿದ್ಧ ದೇವರ ಒಂದು ವಚನ ಬರುತ್ತೆ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಕಿಂಕರತ್ವ ಇದ್ದಾಗ ಮಾತ್ರ ಪರಮಾತ್ಮನ ಒಲುಮೆ ಸಾಧ್ಯ. ಇಲ್ಲ ಅಂತಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ನೂಕಬೇಕು ಅಂತ ಮದಗಳನ್ನ ದೂಡ್ಬಿಡ್ಬೇಕು. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು. ಜೋಕೆಯಿಂದ ನೋಡಿದರೆ ಅನೇಕ ಬೆಳಕು ಕಾಣುತ್ತದೆ. ಅದೇ ಅತ್ಯಂತ ಸೂಕ್ಷ್ಮವಾಗಿ ನಿರಂತರವಾದಂತ ಸಾಧನೆ ಮಾಡ್ತಾ 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 ಹೋದಾಗ ಅಲ್ಲಿ ಅನೇಕ ಬೆಳಕುಗಳು ಕಾಣ್ತವೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಯೋಗಿ ಉನ್ಮನಿ ವಾಸ ಕಾಣಮ್ಮ ಅಂತ. ಯೋಗಿ ಯಾರಿರ್ತಾರೆ ಅವರು ಸದಾ ಉನ್ಮನಿ ಅಂದ್ರೆ ಆ ಒಂದು ಶ್ರೇಷ್ಠವಾದಂತ ಎತ್ತರವಾದಂತ ಸ್ಥಿತಿ. ಅವರ ಜೀವ ಭಾವ ಹೇಗಿರುತ್ತೆ ಅಂದ್ರೆ ಕೆಳಮುಖವಾಗಿ ಹರಿಯೋದೇ ಇಲ್ಲ, ನಿರಂತರವಾಗಿ ಈ ಒಂದು ಆ ಪರಮಾತ್ಮ ನಡೆಗೆ ಸಹಸ್ರಾರದಲ್ಲಿ ನಿಂತಿರುತ್ತೆ. ಇಲ್ಲ ಕೆಲವರು ಅಗ್ನ ಚಕ್ರದಲ್ಲಿ ನಿಲ್ಸಿರ್ತಾರೆ. ಅಂತ ಅವರ ಒಂದು ಜೀವ ಭಾವ ಎಲ್ಲಿರುತ್ತೆ ಅಂದ್ರೆ ಅಯ್ಯೋ ಉನ್ಮನಿ ವಾಸ ಆಗಿರುತ್ತೆ. ಆ ಲಿಂಗ ಪೂಜೆಗೆ ಆಗ ಚಿನ್ಮಯ ರೂಪ ನೋಡಮ್ಮ. ಆಗ ಪರಮಾತ್ಮನ ಒಂದು ಅಚಿನ್ಮಯವಾದಂತ ರೂಪ, ಅತ್ಯಂತ ಪರಿಶುದ್ಧವಾದಂತ, ಪವಿತ್ರವಾದಂತ, ಪರಿಪೂರ್ಣವಾದಂತ, ನಿರಂಜನ, ನಿರ್ಗುಣ, ನಿಷ್ಕಳಂಕನಾದಂತ ಪರಮಾತ್ಮನ ರೂಪ ಕಾಣಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕೊನೆಗೆ, ಆಗ ಈಗ ಎನ್ನದಿರು ಬೇಗವಾಗಿ ತಾನೇ ತೋರುವುದು. ಅವಾಗ ಇವಾಗ ನಾನು ಅವಾಯ್ಡ್ ಮಾಡ್ತೀನಿ, ಇವಾಗ ಮಾಡ್ತೀನಿ ಅನ್ಬೇಡ. ಅದು ನೀನ್ ಯಾವಾಗ ಕುತ್ಕೊಂಡು ನಿರಂತರವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ತೀಯಾ, ಅವಾಗ ತಾನೇ ನಿನ್ನ ಹಂಬಲಕ್ಕೆ ತಕ್ಕಂತೆ ತಾನೇ ತೋರುತ್ತೆ. ಹೋಗುವಾಗ ಗಂಗಾಧರನ ಆಗ ನೆನೆದಾರೆಂದರಿಲ್ಲ. ಹೋಗುವಾಗ ಅಂದ್ರೆ ನಾವು ಲಿಂಗೈಕ್ಯರಾಗಿ ಹೋಗಬೇಕಾದ್ರೆ ಅಯ್ಯೋ ನಾನ್ ಪರಮಾತ್ಮ ನೆನೆಸ್ಬೇಕಾಯ್ತು, ಅವಾಗ ನೆನೆಸ್ಬೇಕಾಯ್ತು ಅಂತ ಅವಾಗ ಯೋಚನೆ ಮಾಡಿದ್ರೆ ಅವಾಗ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಆ ಜೀವ ಅನ್ನೋದು ಆ ಒಂದು ಈ ಆತ್ಮ ಈ ದೇಹವನ್ನು ಬಿಟ್ಟು ಹೋಗ್ತಾ ಇರತ್ತೆ. ಅಂತ ಸಮಯದಲ್ಲಿ ಅಯ್ಯೋ ನೆನಿಬೇಕಾಯ್ತು ಅಂದ್ರೆ ಖಂಡಿತ ಸಾಧ್ಯ ಆಗಲ್ಲ. ಹಾಗಾಗಿ ನೀನು ಶರೀರ ಇದ್ದಾಗ್ಲೇ, ಶರೀರದಲ್ಲಿ ಶಕ್ತಿ ಇದ್ದಾಗ್ಲೇ, ಯೌವನ ಇದ್ದಾಗ್ಲೇ ಈ ಒಂದು ಪ್ರಾಣಲಿಂಗಾನುಸಂಧಾನ, ಭಾವಲಿಂಗಾನುಸಂಧಾನ ಮಾಡ್ಕೊ ಅಂತ ಹೇಳೋದ್ ನೋಡ್ತೀವಿ. ಹಾಗಾಗಿ ಆ ರೀತಿಯಾಗಿ ಇನ್ನೊಂದು ಸಣ್ಣದೊಂದು ಸ್ವತಂತ್ರ ಸಿದ್ಧಲಿಂಗೇಶ್ವರ ರಚನೆ ಇದೆ, ಅದನ್ನ ನೋಡಿ ನಾನು ಮಾತು ಮುಗಿಸ್ತೀನಿ. ಅಂಗೈ ಲಿಂಗದಳು ಕಂಗಳು ನೆಟ್ಟು ಎವೆ ಹಳಚದೆ ಮನ ಕವಲಿಡದೆ ಚಿತ್ರದ ರೂಹಿನ ತೆರನಂತೆ ಲಿಂಗವು ನೋಡಿ ನೋಡಿ ಕಂಗಳಲ್ಲೊತ್ತಿ ಮನದಲ್ಲಿ ನೆನೆದು ನೆರವ ಸುಖ ಸಂಪನ್ನ ನರನೀ ಲಿಂಗವೆಂದೆಂಬನೆಯ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಅಂದ್ರೆ ಅಂಗೈನ ಲಿಂಗದಳು ಕಂಗಳು ನೆಟ್ಟು ಎವೆ ಹಳಚದೆ,
ಕಂಗಳ ನೆಟ್ಟ ದೃಷ್ಟಿಯಿಂದ, ನೇರ ದೃಷ್ಟಿಯಿಂದ, ಅನಿಮಿಷ ದೃಷ್ಟಿಯಿಂದ ನಿರಂತರವಾಗಿ ನೋಡ್ತಾ 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 ಎವೆ ಹೇಳಚದೆ ಅಂದ್ರೆ ಆ ನಮ್ಮ ಕಣ್ಣು ಮಿಳುಕಿಸ್ಬಾರ್ದು, ಆ ರೆಪ್ಪೆ ಅಲ್ಲಾಡಿಸ್ಬಾರ್ದು. ಆ ರೀತಿಯಾಗಿದ್ದ ಮನ ಕವಲಿಡದೆ ಮನಸ್ಸು ಅತ್ತಿತ್ತ ಹರಿದೇಳ್ದಂಗೆ ಇದ್ದಂಗೆ ಅಂದ್ರೆ ಯಾಕೆಂದ್ರೆ ಮನಸ್ಸು ಅನ್ನೋದು ನಿಮ್ಗೆಲ್ಲ ಗೊತ್ತು, ಬಹಳ ಚಂಚಲ. ಅದು ಒಂದು ಕಡೆ ಬೇರೆ ಸಮಯ ಕೊಡ್ರಿ, ಆಯ್ತ್ರಪ್ಪ. ಬೇರೆ ಸಮಯ ಕೊಡ್ಬೇಕಲ್ಲ ತಾವು. ಮನ ಕವಲಿಡದೆ ಚಿತ್ರದ ತೆರೆದಂತೆ ಮಾತಾಡ್ಲಿ. ಈಗ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಇದ್ದೀವಿ, ಏನ್ ತೊಂದ್ರೆ ಇಲ್ಲ. ನೀವು ಆರಾಮಾಗಿ ನೀವ್ ಯಾರು ಮಾತಾಡಿದ್ರು 10 ಗಂಟೆವರೆಗೆ ನಾನು ಕೇಳಿಸ್ಕೊತೀನಿ, 10ವರೆವರೆಗೂ. ಅವ್ರು ಮಾತಾಡ್ಲಿ, ಚೆನ್ನಾಗಿ ಮಾತಾಡ್ತಾ ಇದಾರೆ. ಅವರಿಗೆ ವಿಶೇಷವಾಗಿ ನಾನು ಹೇಳಿದ್ದು ಭಾವಲಿಂಗ ಬಗ್ಗೆ ಹೇಳಿ, ನೀವು ಮಾತಾಡಲ್ಲ. ಯಾರ ಸಮಸ್ಯೆಗಳು ಇರ್ತಾವಲ್ಲ, ನಾವೇ ಮಾತಾಡ್ತೇವೆ ಕೆಲವು. ಇಲ್ಲ, ಖಂಡಿತ ನಿಮ್ಗೆ ಅವಕಾಶ ಇದೆ. ನೀವು ಸೆಕೆಂಡ್ ಈಗ ನೆಕ್ಸ್ಟ್ ನೀವೇ ಮಾತಾಡೋರು. ನಾನು 10-10ವರೆ ಆದ್ರೂ ನಾನು ಕೇಳಿಸ್ಕೊತೀನಿ. ಎಲ್ಲರೂ ಈಗ ನಾವು ನಮ್ಮ ಮನೆಗಳಲ್ಲಿ ಇದ್ದೀವಿ, ನಮ್ ಕಾಯಕ ಮಾಡ್ಕೊಳ್ತಾ ಇದೀವಿ, ಮಾಡ್ಕೊಂಡು ನಾವು ನಮ್ ಕೆಲಸ. ಈಗ ಅವ್ರದ ಅನುಭವದ ಅಡಿಗೆ ಮಾಡ್ತಾನೆ ನಾನು ನನ್ನ ಪ್ರಸಾದ ಸ್ವೀಕಾರ ಮಾಡ್ಬಿಟ್ಟೆ ನಾನು ಇವತ್ತಿಂದು. ಹಿಂಗಾಗಿ ನಾವು ನಮ್ಮ ಮನೆಗಳಲ್ಲಿ ನಾವು ಚಟುವಟಿಕೆ ಮಾಡ್ಕೊಂಡು ಈ ಅನುಭವ ಕೇಳ್ತಾ ಇದೀವಿ. ಆರಾಮಾಗಿರೋಣ, ರಿಲ್ಯಾಕ್ಸ್ ಆಗಿರೋಣಪ್ಪರೆ. ಆಡ್ರಿ ಅವರೇ ಮಾತಾಡ್ರಿ. ಮನ ಕವಲಿಡದೆ ಅಂದ್ರೆ ಮನಸ್ಸು ಅತ್ತಿತ್ಲೆಗೆ ಹರಿದಾಡದಂಗೆ, ಅಂದ್ರೆ ನಿರಂತರವಾಗಿ ಚಿತ್ರದ ರೂಹಿನ ತೆರನಂತೆ. ಚಿತ್ರ ಹೆಂಗೆ ಸ್ತಬ್ಧವಾಗಿ ಅಲ್ಲಾಡ್ದಂಗೆ ಇರುತ್ತೋ ಆ ರೀತಿಯಾಗಿ ಲಿಂಗವು ನೋಡಿ ನೋಡಿ ಕಂಗಳತ್ತೆ. ಆ ರೀತಿ ಲಿಂಗವನ್ನ ನೋಡ್ತಾ 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 ನಮ್ಮ ಕಂಗಳಲ್ಲಿ ಅಚ್ಚೊತ್ ಬಿಡ್ಬೇಕು. ಅದಕ್ಕೆ ಒಂದ್ ಕಡೆ ಹೇಳ್ತಾ ನೋಡ್ರಿ, ಆ ಮಂತ್ರವ ಆತ್ಮನ್ಗೆ ನಿವೇದಿಸಿಕೊಳ್ಳಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಿರಂತರವಾದಂತ ಆ ಮಂತ್ರದ ಅನುಸಂಧಾನ ನಡೀತಾ ಹೋದಾಗ ಕಣ್ಗಳಲ್ಲಿ ಅಚ್ಚೊತ್ ಬಿಡುತ್ತಂತೆ. ಅಂದ್ರೆ ಅಚ್ಚೆ ಒತ್ತದು ಅಂದ್ರೆ ಅದು ಮತ್ತೆ ತೆಗಿಯೋಕ್ ಬರಲ್ಲ. ಅಂದ್ರೆ ಅವ್ರು ಕಣ್ಣು ಏನಾಗಿರುತ್ತೆ, ಆ ಲಿಂಗವನ್ನೇ ಪರಿಪೂರ್ಣವಾಗಿ ತುಂಬಿಕೊಂಡಿರುತ್ತೆ. ಯಾರನ್ನ ನೋಡಿದ್ರು ಏನನ್ನ ನೋಡಿದ್ರು ಕೂಡ ಆ ಪರಮಾತ್ಮನ ಸ್ವರೂಪವನ್ನೇ ಕಾಣ್ತಿರ್ತಾರೆ. ಅವರ ಕಣ್ಣು ಶಿವಲಿಂಗವಾಗಿರುತ್ತೆ. ನೋಡೋದೆಲ್ಲದೂ ಕೂಡ ಪರಮಾತ್ಮನ ಸ್ವರೂಪವಾಗೇ ಕಾಣ್ತಿರ್ತಾರೆ. ಮನದಲ್ಲಿ ನೆನೆನೆದು